Discuss, Mama. अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वाग्मनीमहे प्रीमहे च तत्राद्योदौपदी जगदाम्बुधि स्वशेषभूतेन मया स्वीयैः सर्वपरिचितैः विघ्नन्ति साधं विश्वक्सेनं नमास्ये दिव्याकारं समुजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं जगदेव पौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे नमः वै ब्रह्मनिधये पापिष्ठाय नमो नमः। जयति पराशरसूनुः सत्यवतीर्तयनन्दनो व्यासः यस्यास्य कमलगलितं वाङ्मयममृतं जगत्पति देवीं सरस्वतीं व्यासं ततो जयमुदीरयेत् कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्ते नमस्तेभ्यः सुशालबुद्धे फुल्लारविन्दाय तपस्विने येन त्वया भारतदेव पूर्णः प्रज्वालितो ज्ञानमयप्रदीपः युधिष्ठिरो धर्ममयो महात्मः स्कन्दोऽर्जुनो भीमसेनोऽस्य शरकाः मत्ते सुतो पुष्पफले समृद्धे मूलं कृष्णं ब्रह्म च ब्राह्मणश्च मोक्षे च वरदर्शवः यदि हस्ति तदन्यत्र यन्नेहास्ति न तत्त्वचित्। अष्टमहिषी समेता श्रीकृष्णाय परब्रह्मणे नमः। श्रीमन्महाभारते भीष्मपर्वे भगवद्गीता पंचविंशति अध्यायः 25ನೇ अध्याय 26 भगवद्गीता द्वितीಯ ಅಧ್ಯಾಯ ಅದರಲ್ಲಿ ಮಾಡಿದ್ವಿ. यं हि न व्यथयन्त्येते पुरुषं पुरुषर्षभ समदुःखः सुखं धीरं सौमृदत्वाय कल्पते. ಹೇ ಅರ್ಜುನ, ಈ ಶೀತೋಷ್ಣ ಸುಖ ದುಃಖಾದಿಗಳು ಯಾವನನ್ನು ಕದಲಿಸಲಾರವೋ ಅವನೇ ಧೀರನು. ಆ ಸುಖ ದುಃಖಗಳೆರಡನ್ನು ಸಮವಾಗಿ ಭಾವಿಸತಕ್ಕಂಥ ಧೀರನೇ ಮೋಕ್ಷಕ್ಕೂ ಅರ್ಹನಾಗ್ತಾನೆ. ನೋಡಿ, ಮೋಕ್ಷ ಪಡೆಯೋದಕ್ಕೆ ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಈ ದ್ವಂದ್ವಗಳಿಂದ ಬಿಡುಗಡೆಯನ್ನ ಪಡೆದಿರ್ಬೇಕು. ಸುಖ ದುಃಖ, ಮಾನ ಅಪಮಾನ, ಲಾಭ ನಷ್ಟ, ಜಯ ಅಪಜಯ ಎಲ್ಲದನ್ನ ಮೀರಿರ್ಬೇಕು ಅಂತಾರೆ. ಅಂದ್ರೆ ಮಾನಸಿಕ ಸ್ಥಿತಿ ಯಾವ ಇದಕ್ಕೆ ಬರಬೇಕು ಅಂತ. ಭಗವಂತನ ಪಡೆಯೋದು ಸುಮ್ಮನೆ ಸುಲಭ ಅಲ್ಲ, ಇದು ಬರಬೇಕು. ಇನ್ ಪ್ರಪಂಚ ಬಗ್ಗೆ ಒಂದುಳುದ ಅಂತ ಅಂದ್ರೆ ಪ್ರಪಂಚ ಆದ್ಮೇಲೆ ಅದು ನಿಜವಾಗ್ಲೂ ಆಚಾರ್ಯ ಕೃಪೆ ಉಂಟಾದ್ರೆ ಇವ್ನು ಸಹಜವಾಗಿ ಜೋಸ ಬಂದ್ಬಿಡುತ್ತೆ. ಪ್ರಪಂಚಕ್ಕೆ ಬಂದ ಅಯ್ಯೋ ಸರಿ ಎನ್ಮೋ ಉಂಟು, ಯಾವುದ್ರಲ್ಲೂ ಇನ್ವಾಲ್ವ್ಮೆಂಟ್, ಇನ್ನೊಬ್ರು ಮಾತ್ರ ಅದು ಇದು ಬೇರೆ ವೇಂಡೇನ್ ಮನೆ வாழ்க்கையை ತಿರುವಿಣ್ಣರ್ ಮೇಯ ಮನೆ ಅಂತ ಹೇಳ್ದಂಗೆ ಇನ್ನೊಬ್ರು ಮನೆ ಮಾತು ಸುದ್ದಿ ಯಾವುದ್ರಲ್ಲೂ ಅನಾಸಕ್ತಿ ಬೆಳ್ಕೊಂಡ್ಬಿಡ್ತಾರೆ. ಭಗವಂತರ ಬಗ್ಗೆ ಏನು ಸ್ವಲ್ಪ ತಿರೋಣ ಅಂತೂ ಇಂತೂ ಮತ್ತೆ ಇನ್ನೊಂದು ಬರ್ತಂತೂ ಇಲ್ಲ, ಇದ್ರ ಮುಗಿಯೋದು. ಅಷ್ಟರಲ್ಲಿ ಭಗವಂತನ ಬಗ್ಗೆ ನಾವು ಆದಷ್ಟು ಪೂರ್ಣವಾಗಿ ತಿಳಿದ್ಬೋಣ. ಸಮಯ ಬಹಳ ಕಡಿಮೆ, ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಈ ಕಡೆಗೆ ಜಾಸ್ತಿ ಆಗುತ್ತೆ. ಈ ರೀತಿ ಸಹಜವಾಗಿ ಬರುವಂತ ಒಟ್ಟಿನಲ್ಲಿ ಇಂದ್ರಿಯ ನಿಗ್ರಹ ಅನ್ನೋದನ್ನ ತುಂಬಾ ತುಂಬಾ ಹೇಳುತ್ತೆ ಎಲ್ಲ ಕಡೆನಲ್ಲೂ ಅಷ್ಟೇ. ಉಪನಿಷತ್ತುಗಳು ಹೇಳೋದು ಅಷ್ಟೇ. ಮೊದಲು ನೀವು ಇದನ್ನು ಸಾಧಿಸಿದ್ರೆ ಆಗತ್ತೆ. ಇವರು ರಕ್ತ ಪರಮಾತ್ಮನಿ, ರಕ್ತ ಅಂದ್ರೆ ಏನೋ ಅವನ ಒಳಗಡೆ ಆಸಕ್ತಿ ಪೂರ್ಣವಾಗಿ ಬಂದಾಗ ವಿರಕ್ತ ಅಪರಮಾತ್ಮನಿ, ಪರಮಾತ್ಮನಲ್ಲದ ವಿಷಯದಲ್ಲಿ ವಿರಕ್ತನಾಗಬೇಕು. ಅದಕ್ಕೆ ಬಹಳ ಮುಖ್ಯವಾದದ್ದು. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸದಾ ಉಭಯೋರಪಿ ದೃಷ್ಟೋ ಅಂತಸ್ತ್ವನಯೋಸ್ತತ್ವದರ್ಶಿಭಿ ಅನಯೋಹೋ ತತ್ವದರ್ಶಿಭಿ. ಲೋಕದಲ್ಲಿ ಇಲ್ಲದಕ್ಕೆ ಎಂದಿಗೂ ಸತ್ತೆ ಇರೋದಿಲ್ಲ, ಎಕ್ಸಿಸ್ಟೆನ್ಸ್ ಯಾವುದಿಲ್ವೋ ಅದಕ್ಕಿಲ್ಲ.
ಇದ್ದದ್ದಕ್ಕೆ ಎಂದಿಗೂ ಅಭಾವ ಇಲ್ಲ. ಇವೆರಡು ನಿಶ್ಚಯ ಜ್ಞಾನ ತತ್ವಜ್ಞಾನದ ಜ್ಞಾನಿಗಳಿಗೆ ಮಾತ್ರವೇ ಇರುವಂತಹದ್ದು. ನ ಅಸತೋ ವಿದ್ಯತೆ ಭಾವೋ, ಯಾವನೋ ಒಂದಿಲ್ಲ ಅಂತ. ಈ ಗಗನ ಕುಸುಮ ಇದೆಯಾ? ಇಲ್ಲ ಅದಕ್ಕೆ. ಹಾಗೆ ನಾ ಭಾವೋ ವಿದ್ಯತೆ ಸಹ, ಯಾವುದು ಇದೆಯೋ ಅದಕ್ಕೆ ಅಳಿವಿಲ್ಲ. ಈಗ ಆತ್ಮ ಅನ್ನೋದು ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದಕ್ಕೂ ಇರುತ್ತೆ. ಈ ಶರೀರ ಅದು ನಶ್ವರ, ಅದು ಹೋಗ್ಬಿಡತ್ತೆ ಶುರುವಾಗದ. ಅದು ಶರೀರದ ಸ್ವಭಾವನೇ ಹಾಗೆ. ಈ ಪ್ರಕೃತಿಗೆ ಸೇರಿದ್ದೆಲ್ಲವೂ ಪರಿಣಾಮ ಹೊಂದಿ ಕಡೆಗೆ ನಾಶವಾಗುತ್ತೆ. ಸೊ ಹುಟ್ಟುತ್ತೆ, ನಾಶವಾಗುತ್ತೆ. ಪ್ರತಿ ಒಂದ್ರಲ್ಲೂ ಕೂಡ ಅಷ್ಟೆ. ಅದು ಇಲ್ಲಿ ಹೇಳ್ತಾ ಇರೋದು. ಅವಿನಾಶಿತು ತದ್ವಿದ್ಧಿ ಏನ ಸರ್ವಮಿದಂ ತದಂ ವಿನಾಶಮವ್ಯಯಸ್ಯ ಹಾಸ್ಯ ನ ಕಶ್ಚಿತ್ ತತ್ತುಮರ್ಹಸಿ. ಆತ್ಮ ನಾಶ ಇಲ್ಲದ್ದು, ಅದು ಎಲ್ಲೆಲ್ಲಿ ವ್ಯಾಪಿಸಿದೆ ಅಂತ ತಿಳಿ. ನಾಶರಹಿತವಾದ ಆತ್ಮನಿಗೆ ನಾಶವನ್ನು ಉಂಟು ಮಾಡಲು ಯಾರಿಗೂ ಸಾಧ್ಯ ಇಲ್ಲ. ಆತ್ಮ ನಾಶವಿಲ್ಲದ್ದು, ಅದು ಎಲ್ಲೆಲ್ಲೂ ವ್ಯಾಪಿಸಿದೆ. ಏನ ಸರ್ವಮಿದಂ ತದಂ, ಎಲ್ಲವನ್ನು ವ್ಯಾಪಿಸಿದೆ. ಅಣುವಾಗಿದ್ರು ಕೂಡ ಸ್ವರೂಪದಲ್ಲಿ ವ್ಯಾಪನೆ ಎಲ್ಲ. ಈಗ ಶರೀರದಲ್ಲಿ ತಲೆ ಕೂದಲಿಂದ ಕಾಲಿನ ತನಕ ಎಲ್ಲವೂ ಕೂಡ ಎಲ್ಲಿದ್ದಾನೆ? ಅವನಿಗೆ ವೇದಗಳು ಹೇಳೋದು ಹೃದಯದಲ್ಲಿ ಇದ್ದಾನೆ, ಪರಮಾತ್ಮನ ಜೊತೆಗೆ ಜೀವಾತ್ಮನ. ಆದ್ರೆ ಶರೀರದಲ್ಲಿ ಯಾವುದೇ ಅಂಗದಲ್ಲಿ ಏನೇ ಆದ್ರೂ ಕೂಡ ಅರಿವು ಅವನಿಗೆ ಉಂಟಾಗತ್ತೆ. ನಮ್ಮ ನರ್ವಸ್ ಸಿಸ್ಟಮ್ ಇವ್ರಿಗೆ ಏನ್ ಹೇಳ್ತಾರ, ಒಟ್ಟಿನಲ್ಲಿ ವ್ಯಾಪನೆ ಅಷ್ಟರವರೆಗೂ ಪೂರ್ಣವಾಗಿ ಉಂಟು ಅನ್ನೋದು. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ವಿಕಾರರಹಿತನು, ನಾಶ ಇಲ್ಲದವನು, ಹೀಗೆ ಅಂತ ನಿರ್ಣಯಿಸೋಕೆ ಆಗದೆ ಇರೋನು. ಆತ್ಮನ ಬಗ್ಗೆ ಏನಿದ್ರು ಕೂಡ ನಮಗೆ ಶ್ರುತಿಗಳಿಂದ ಗೊತ್ತಾಗ್ಬೇಕೇ ಹೊರತು ಅವನು ಹಿಂಗಿದ್ದಾನೆ ಅಂತ ಅನ್ನೋದಕ್ಕೆ ನಾವು ಯಾರನ್ನ ನೋಡ್ಲಿಕ್ಕಾಗುತ್ತಾ? ಕೈನಲ್ಲಿ ಗ್ರಾಸ್ ಮಾಡ್ಲಿಕ್ಕಾಗತ್ತಾ? ಇವೆಲ್ಲದಕ್ಕೂ ಕೂಡ ಅವನ ಮಿತಿ ಅಂದ್ರೆ ಇಂದ್ರಿಯಗಳಿಗೆ ಅತೀತವಾಗಿರುತ್ತೆ. ಈವನ್ ಆತ್ಮನ ಸ್ವರೂಪಕ್ಕೂ ಅಷ್ಟೇ. ಸೊ ಆತ್ಮದ ಬಗ್ಗೆ ಏನ್ ತಿಳಿಬೇಕು ಅಂದ್ರೂ ಶ್ರುತ್ಯೈಕ ಗಮ್ಯಂ, ಶ್ರುತಿನಲ್ಲಿ ಹೇಳುತ್ತೆ, ಅದರಿಂದ ತಿಳಿಬೇಕು. ಪರಮಾತ್ಮನೂ ಅಷ್ಟೇ. ಮಣ್ಣವರ್க்கும் ವಿಣ್ಣವರ್க்கும் அறியாதவன், ಯಾರಕ್ಕೂ ಕಾಣ ಕೊಡಾನವನ್, ಯಾರಿಗೂ ತಾನನ್ನು ತಾನು ಕಾಣಿಸ್ಕೊಡೋಲ್ಲಿ. ಇದಕ್ಕೆ ಸಾಮಾನ್ಯವಾಗಿ ವಿಶೇಷವಾಗಿ ಅವನನ್ನೇ ಪಡೆಯಬೇಕು ಅಂದವ್ರಿಗೆ ಅವನು ದಿವ್ಯ ದೃಷ್ಟಿ ಕೊಟ್ಟು ತಾನು ತೋರ್ಕೊಳ್ಳುವಂತ. ಅದರಿಂದ ವಿಕಾರರಹಿತನು, ನಾಶ ಇಲ್ಲದವನು, ಹೀಗೆ ಅಂತ ನಿರ್ಣಯಿಸುವುದಕ್ಕೆ ಆಗದೆ ಇದ್ದವನಾದಂತ ಆ ಆತ್ಮನ ಬಾಹ್ಯ ಶರೀರಗಳೆಲ್ಲ ಎಂದಾದರೂ ನಾಶ ಹೊಂದತಕ್ಕದ್ದೇ ಅಂತ ಹೇಳ್ತಾರೆ. ಬಾಹ್ಯವಾದಂತ ಈ ಶರೀರ ಆತ್ಮನಿಗೆ ಹೇಗ್ ಬಂತು? ಇವನ್ ಮಾಡಿದ ಕರ್ಮದಿಂದ ಬಂದದ್ದು. ಕರ್ಮದ ಫಲ ಶರೀರ, ಶರೀರವೇ ಅವನಲ್ಲ. ಇವನು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮ ಜನ್ಮಗಳು, ಕೆಟ್ಟ ಕೆಲಸ ಮಾಡಿದ್ರೆ ನೀಚ ಪ್ರಾಣಿಗಳು ಯೋನಿಗಳು ಇದರಲ್ಲಿ ಬರುವಂತದ್ದು. ಕ್ರಿಮಿ ಕೀಟ ಸ್ಥಾವರ ಜಂಗಮ ಇವುಗಳಲ್ಲಿ ಬರ್ಬೇಕಂತ. ಆದ್ದರಿಂದ ನೀನು ಚಿಂತಿಸದೆ ಯುದ್ಧ ಮಾಡು, ಆತ್ಮನಿಗೆ ಸಾವಿಲ್ಲ. ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೋ ನಜ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಈ ಆತ್ಮನು ಇತರರನ್ನ ಕೊಲ್ಲತಕ್ಕವನು ಎಂದಾಗಲಿ ಅಥವಾ ಇತರರಿಂದ ಕೊಲ್ಲಲ್ಪಡ್ತಕ್ಕವನ ಆಗ್ತಾನೆ ಎಂದಾಗಲಿ ಯಾರು ತಿಳಿತಾರೋ ಅವರಿಬ್ರು ತತ್ವವನ್ನು ತಿಳಿಯಲಿಲ್ಲ. ತತ್ವ ಅಂದ್ರೆ ಏನು? ಇಲ್ಲಿ ನಿಜವಾದದ್ದು ರಿಯಾಲಿಟಿ, ತತ್ವತ್ರಯ ಆ ಜ್ಞಾನ. ಈಗ ತತ್ವತ್ರಯಗಳು ಯಾವುದು? ತತ್ವಗಳು ಅಂತಂದ್ರೆ ಚೇತನ, ಅಚೇತನ, ಭಗವಂತ, ಮೂರು ನಮ್ಮ ಪ್ರಕಾರ. ಅವ್ರ ಪ್ರಕಾರ ತತ್ವ ಒಂದೇನೆ ಇವರಿಗೆ, ಅದ್ವೈತಿಗಳಿಗೆ. ಯಾಕೆಂದ್ರೆ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯೆ. ಆತ್ಮಗಳಿಲ್ಲ, ನೈರಾತ್ಮವಾದಿಗಳವರು. ಇರೋದು ಒಂದೇ ಆತ್ಮ. ಆ ಆತ್ಮವೇ ನೀನಾಗಿದ್ದೀಯಾ, ಅವನೇ ಪರಮಾತ್ಮ, ನೀನೇ ಪರಮಾತ್ಮ ಅಂತಾರೆ. ಅವನದಕ್ಕೆ ಹೇಳ್ತಾನೆ ಏನು ಅಂತಂದ್ರೆ ಬೇರೆ ಏನು ಇಲ್ವೇ ಇಲ್ಲ, ನಾನು ನೀನು ಅನ್ನೋದೆಲ್ಲ ಸುಳ್ಳು. ಆ ಅರಿವು ಒಂದು ಗೊತ್ತಾಗ್ಬಿಟ್ರೆ ಆಯ್ತು. ಪೂರಕವಾಗಿ ಅದಕ್ಕೂ ಕೂಡ ಇದೆ. ಇದ್ರದೆಲ್ಲ ಹೇಳ್ಬೇಕಾದ್ರೆ ಅದಕ್ಕೇನ್ ಮಾಡ್ತಾರೆ, ಇದೆಲ್ಲ ಬಿಡಿಸ್ಬೇಕಾದ್ರೆ ಇದು ವ್ಯಾವಹಾರಿಕದ ಇದ್ರಲ್ಲಿ ಯಾವ್ದು ನೀವು ಸರಿ ನಾನು ಸರಿ ಪ್ರಪಂಚ. ಆದ್ರೆ ನೀವು ಪಾರಮಾರ್ಥಿಕ ಇದಕ್ ಹೋದ್ರೆ ಆ ಲೆವೆಲ್ ಹೋದಾಗ ಏನು ಕಾಣಿಸಲ್ಲ, ಒಬ್ಬನೇ ಒಬ್ಬ ಆತ್ಮ. ಸೊ ನೀವು ಆತ್ಮ ಅಂತೇಳಿ. ಹಾಗಾದ್ರೆ ನಾನ್ ಯಾರು? ನಾನು ಸುಳ್ಳು. ನಾನೇ ಸುಳ್ಳಾದ್ಮೇಲೆ
ನಾನು ಹೇಳಿದ್ದು ಸತ್ಯ ನಿಮ್ಗೆ, ಇದು ನಾವು ಆರ್ಗ್ಯ ಮಾಡುವಂತದ್ದು. ಅವರ ತತ್ವದ ಪ್ರಕಾರ ಏಕಮೇವ ಸತಿ ವಿಪ್ರಾಹ ಬಹುಧಾ ವದಂತಿ. ಆಧಾರ ಹೇಳ್ತಾರೆ, ಕೊಡ್ತಾರೆ. ಅದ್ವೈತಕ್ಕೆ ಮುಂಡಕೋಪನಿಷತ್ತು ಬಹಳ ಪೂರಕವಾಗಿ ಬರುವಂತದ್ದು. ಹೀಗೆ ಅವನನ್ನ ನೋಡಕ್ಕಾಗಲ್ಲ. ಅದೃಶ್ಯಂ ಅನಣು ಅಕ್ರಸ್ವಂ, ಅವನಿಗೆ ಶಿರ ಪಾಣಿ ಪಾದ ಇಲ್ಲ, ಯಾವ ಗುಣಗಳು ಇಲ್ಲ. ಅಂತಹ ಒಬ್ಬನೇ. ಅವನನ್ನೇನ್ ಜ್ಯೋತಿ ಅಂತೀರಾ, ಶಕ್ತಿ ಅಂತೀರಾ? ಅವನೇನೇನಾಗಿದೆಯಾ? ನಿನಗೆ ಈ ಭ್ರಮೆ ಹೋಗ್ಬಿಟ್ರೆ ಬದ್ಬಿಡುತ್ತೆ. ಈ ರೀತಿ ಅವರದ್ದು ಚರ್ಚೆಗಳೆಲ್ಲ ನಡೆಯುವಂತದ್ದು. ಬಟ್ ಎಲ್ಲದಕ್ಕೂ ಕೂಡ, ಅದ್ವೈತದ್ದಾಗ್ಲಿ ದ್ವೈತಕ್ಕಾಗ್ಲಿ ಎಲ್ಲರಿಗೂ ಕೂಡ ವೇದ ಆಧಾರವನ್ನೇ ಇಟ್ಕೊಂಡು ಹೇಳ್ತಾರೆ. ಇಲ್ಲಿ ಪ್ರಯಾರಿಟಿ ಯಾವ್ದು ಕೊಡ್ತೀರಿ ಅನ್ನೋದ್ರ ಮೇಲೆ ಬರುತ್ತಷ್ಟೆ. ನಾವ್ ಹೇಳಿದ್ದೇನೆ ಸರಿ ಅಂದ್ರೆ ರಾಮಾನುಜರು ಒಳ್ಳೆಯ ಸಮನ್ವಯ ಮಾಡಿದ್ರು. ಇಲ್ಲಿ ಮೇಲೆ ತೋರೋಕೆ ಭೇದ ಕಂಡ್ರು ಕೂಡ ಅವನೊಬ್ಬನೇ, ಬೇರೆ ಯಾವುದು ಇಲ್ಲ ಅಂತದ್ದು. ಅವನು ಎಲ್ಲದರಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದೋ ಅವನೊಬ್ಬನೇ ಆಗಿ ಅವನಿಗಿಂತ ಬೇರೆ ಇದಿಲ್ಲ. ಇದು ವಿಶಿಷ್ಟವಾದ ಅದ್ವೈತ. ಚೇತನ ಅಚೇತನ ವಿಶಿಷ್ಟನಾದ ಭಗವಂತ ಒಬ್ಬನೇ ಜಗತ್ತಿಗೆ ಕಾರಣ. ನ ದ್ವಿತೀಯೋಸ್ತಿ ಗಚ್ಚತೆ, ಅವನಿಗೆ ಸಮಾನರಾಗ್ಲಿ ಅಧಿಕರಾಗ್ಲಿ ಬೇರೆ ಯಾರು ಇಲ್ಲ. ಇದು ನಮ್ಮ ಸಿದ್ಧಾಂತದಲ್ಲಿ ಬರುವಂತದ್ದು. ಹಾಗೆ ವೇದದಲ್ಲಿ ಶ್ರುತಿಗಳು, ಒಂದು ಭೇದ ಶ್ರುತಿ, ಇನ್ನೊಂದು ಅಭೇದ ಶ್ರುತಿ, ಮತ್ತೆ ಘಟಕ ಶ್ರುತಿ ಅಂತ ಇನ್ನೊಂದೇನು ಅಂದ್ರೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ಇದು ಘಟಕ ಶ್ರುತಿ. ನೋಡಿ, ಈ ಇದನ್ನ ತಗೊಂಡ್ರೆ ಅಲ್ಲಿ ಏಕಃ ನ ದ್ವಿತೀಯ ಅಂತ ಹೇಳಿದ ಅದು ಸರಿ. ಮತ್ತೆ ಅದ್ವಿತ್ವ ಹೇಳೋದ್ರಲ್ಲ, ಭೇದ ಇದೆ, ಪರಮಾತ್ಮನಿಗೂ ಜೀವಾತ್ಮನಿಗೂ ಭೇದ ಇದೆ, ಹೌದು, ಅದು ಸತ್ಯ. ಎರಡನ್ನು ಹೇಗೆ ಮಾಡ್ತಾರೆ ಅಂದ್ರೆ ಈ ಶೇಷಿ ಭಾವ ಅವುಗಳನ್ನು ಹೇಳ್ತಾ ಸಮಂಜಸವನ್ನು ತರ್ತಾರೆ. ಸೊ ರಾಮಾನುಜರ ಸಿದ್ಧಾಂತದಲ್ಲಿ ಏನು ಅಂದ್ರೆ, ವೇದದ ಅರ್ಥವನ್ನು ಹೇಳ್ಬೇಕಾದ್ರೆ ಎಲ್ಲದಕ್ಕೂ ಪ್ರೈಮರಿ ಇಂಪಾರ್ಟೆನ್ಸ್ ಕೊಡ್ಬೇಕು. ಮುಖ್ಯ ಅರ್ಥದಲ್ಲೇ ಹೇಳ್ಬೇಕು, ಗೌಣ ಅರ್ಥ ಅಲ್ಲ. ಇದು ಅವರಿಬ್ಬರಿಗೂ ಸಾಧ್ಯ ಇಲ್ಲ, ದ್ವೈತಿಗಳಿಗಾಗ್ಲಿ ಅದ್ವೈತಿಗಳಾಗ್ಲಿ. ಈಗ ದ್ವೈತಿಗಳಿಗೆ ಡೈರೆಕ್ಟ್ ಅಗೇನ್ಸ್ಟ್ ಅದ್ವೈತ. ಅದ್ವೈತದವ್ರು ಹೇಳ್ತಾರೆ ಅದ್ವೈತ ಹೇಳೋದೆಲ್ಲ ನಂಬೇಡಿ, ಅದು ಸುಮ್ನೆ ಬಿಟ್ಬಿಡಿ ಅಂತ. ಇದು ಪ್ರಧಾನ. ಇದಕ್ಕೆ ನಾನು ಹಿಂದೆ ಒಂದು ಉದಾಹರಣೆ ಹೇಳಿದ್ನಲ್ಲ, ಮನೆಗೆಲ್ಲ ಟಿವಿ ಕಳಿಸ್ತೀನಿ ಎಲ್ಲ ಅಂತ ಹೇಳ್ಬಿಟ್ಟು ಹೇಳು ಕಳ್ಸೋಲ್ಲ. ಎಲ್ಲಾನು ನಂದೇ ಮಾತು. ಮೊದಲು ನಾ ಹೇಳ್ದೆ ನಿಮ್ಗೆ ಟಿವಿ ಕಳಿಸ್ತೀನಿ, ಫ್ರಿಜ್ ಕಳಿಸ್ತೀನಿ, ಎಲ್ಲ ಕಳಿಸ್ತೀನಿ, ಏನು ಕಳ್ಸೋಲ್ರಿ ನಿಮಗೆ. ಈಗ ಇದು ಸತ್ಯನೋ ಇಲ್ಲ ಮೊದ್ಲು ಹೇಳಿದ್ ಸತ್ಯ? ಕಳಿಸ್ತೀನಿ ಅಂತ ಹೇಳಿ ಸತ್ಯನೋ, ಏನು ಇಲ್ಲ ಅಂತ ಹೇಳಿ ಸತ್ಯನೋ? ಅದಕ್ಕೆ ಇವ್ರೇನ್ ಮಾಡ್ತಾರೆ, ಅದ್ ಮೊದ್ಲಿಂದೆಲ್ಲ ವ್ಯಾವಹಾರಿಕವಾಗಿ ನಿಮ್ಗೆಲ್ಲ ಆಸಕ್ತಿ ಉಂಟಾಗ್ಲಿ ಅಂತ ಹೇಳಿದ್ದು. ಏನು ಪರಮ ಸತ್ಯ ಅಂದ್ರೆ ಏನು ಕೊಡಲ್ಲ ಅಂತ ಹೇಳಿದ್ನಲ್ಲ, ಅದೇ ಪ್ರಧಾನ. ಹಾಗಾದ್ರೆ ಮಿಕ್ಕಿದ್ದೆಲ್ಲ ಅದೆಲ್ಲ ಗೌಣ. ವ್ಯಾವಹಾರಿಕವಾಗಿ ನಿಮ್ಮನ್ನ ಅದ್ರಲ್ಲಿ ಆಸಕ್ತಿನ ಕೇಳಿಸ್ಕೊಳ್ಳಿ ನೀವು ಅನ್ನೋದಕ್ಕಾಗಿ ನಾವು ಮಾಡ್ತೇವೆ. ಹಾಗೆ ಪ್ರಾಪಂಚಿಕದಲ್ಲಿ ವ್ಯವಹಾರ ಇದೆಲ್ಲ ಲೌಕಿಕವಾದದ್ದೆಲ್ಲ ಭಗವಂತನ ಪಡೆಯೋದಕ್ಕೆ ಇದೆಲ್ಲ ಒಂಚೂರು ಅಷ್ಟೇ. ಆದ್ರೆ ಇದು ಯಾವುದು ಸತ್ಯ ಅಂತ ಈ ರೀತಿ ಅವರ ಆರ್ಗ್ಯುಮೆಂಟ್ಸ್ಗಳು. ರಾಮಾನುಜರು ಹೇಳ್ತಾರೆ, ಈಗ ತೈತಿರೋಪನಿಷತ್ತಲ್ಲಿ ಇದು ಮಾತು ಸತ್ಯನಾ? ಹಾಗೆ ಬೃಹದಾರಣ್ಯಕದಲ್ಲಿ, ಚಾಂದೋಗ್ಯದಲ್ಲಿ ಒಂದಕ್ಕೊಂದಕ್ಕೆ ವ್ಯತ್ಯಾಸ ಇದೆ. ನೀವು ವ್ಯತ್ಯಾಸ ಅನ್ಕೊಂಡಿದ್ದೀರಿ, ಇಟ್ ಅಪಿಯರ್ಸ್ ಅಷ್ಟೇ, ನಿಜವಾಗ್ಲೂ ಇಲ್ಲ. ಅದಕ್ಕೇನು ಅಂದ್ರೆ ಈ ಘಟಕ ಶ್ರುತಿಗಳನ್ನ ಕೊಟ್ಟು ಪ್ರಮಾಣವಾಗಿ ಕೊಟ್ಟು ಇದೂ ಸತ್ಯ, ಏನು ಇಲ್ಲ ಅಂತ ಹೇಳಿದ್ರೆ ಅದು ಸತ್ಯ. ಹೇಗ್ ಸತ್ಯ ಅಂತ ಅನ್ನೋದನ್ನ ಇದರಲ್ಲಿ ಹೇಳಿ ತೋರಿಸ್ತಾರೆ. ಎಲ್ಲದರಲ್ಲೂ ಇದ್ದಾನೆ, ಎಲ್ಲದಕ್ಕಿಂತ ಸಕಲೇತರ ವಿಲಕ್ಷಣ. ಎರಡು ಹೇಗ್ ಸಾಧ್ಯ? ಈಗ ನಾವೇನಾಗುತ್ತೆ ಅಂದ್ರೆ, ಈಗ ಸಾಮಾನ್ಯವಾಗಿ ನಮ್ಮ ಕಾಮನ್ ಸೆನ್ಸ್ ಇದರದಕ್ಕೆ ವ್ಯವಹಾರದ ದೃಷ್ಟಿನಲ್ಲಿ ನೋಡಿದ್ರೆ, ಈಗ ಒಂದು ಮಣ್ಣಿದೆ, ಮಣ್ಣಿಂದ ಮಡಿಕೆ ಮಾಡಿದ್ರೆ, ಕುಂಬಾರ ಇದ್ದ ಎಲ್ಲ ಮಾಡಿದ್ದಾಯ್ತು, ಮಡಿಕೆ ಮಾಡಿ ಇಟ್ಟಿದ್ದಾನೆ. ಮಣ್ಣು ಕೊಡೋ ಇವಾಗ ಅಂದ್ರೆ ಪೂರ್ವ ರೂಪ ಹೋಯ್ತದು, ಉತ್ತರ ರೂಪ ಮಾತ್ರ ಸತ್ಯ. ಇಲ್ಲ, ಈ ಮಡಿಕೆ ಒಡೆದ್ರೆ ಮತ್ತೆ ಮಣ್ಣಾಗುತ್ತೆ. ಸೊ ಎರಡು ರೂಪದಲ್ಲಿ ಒಂದೇ ಸಲ ಇರ್ಲಿಕ್ಕೆ ಆಗೋಲ್ಲ ಮಣ್ಣು. ಇದು ಲೌಕಿಕವಾದ ಉದಾಹರಣೆ. ಆದ್ರೆ ಭಗವಂತ ಎಲ್ಲವಾಗಿ ಎಲ್ಲದಿಂದ ಹೊರತಾಗಿಯೂ ಇರಬಲ್ಲ. ಯಾಕೆ? ಅವನ್ಗೆ ಹೆಂಗ್ ಸಾಧ್ಯ ಅಂತಂದ್ರೆ, ನಮ್ಮ ರೀತಿಯ ಕರ್ಮದ ಅಥವಾ ತ್ರಿಗುಣಾತ್ಮಕವಾದಂತಹ ದ್ರವ್ಯದಿಂದ ಆದವನಲ್ಲ. ನಮಗೆ ವಿ ಆರ್ ಲಿಮಿಟೆಡ್ ಟು ದಿಸ್ ಬಾಡಿ. ಭಗವಂತನಿಗೆ ಹಾಗಲ್ಲ, ಒಂದೇ ಕಾಲದಲ್ಲಿ ಅನೇಕ ಶರೀರ ತಗೋಬಹುದು. ನಮ್ಗೆ ಸಾಧ್ಯ ಅನ್ನೋದು? ಸೊ ಇದು ಭಗವಂತನ ಬಗ್ಗೆ ನಾವು ತಿಳಿಬೇಕಾದ. ಅಲ್ಲಿ ಅವನು ನಿರ್ಗುಣ, ನಿರಾಕಾರ, ನಿರಂಜನ, ಈ ಎಲ್ಲ ನೆಗೇಷನ್ಸ್ ಎಲ್ಲ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮವ್ರು ಏನ್ ಮಾಡ್ತಾರೆ, ಕರ್ಮದಿಂದ ಆದಂತಹ ಶರೀರ ಆಗ್ಲಿ ಇದಾಗ್ಲಿ ಅಮೃತ, ಒಂದು ದಿವ್ಯವಾದಂತಹ ಶರೀರ, ದಿವ್ಯ ಮಂಗಳ ವಿಗ್ರಹ,
ಎಲ್ಲ ಉಂಟು ಅವನಿಗೆ. ಇದಕ್ಕೆ ಸಗುಣ ಬ್ರಹ್ಮೋಪಾಸನೆ ನಮ್ದು. ಸೇಶ್ವರವಾದಿಗಳು ಸ ಈಶ್ವರ, ನಿರೀಶ್ವರವಾದಿಗಳು ಬೇರೆ, ದೇವರೇ ಇಲ್ಲ ಅನ್ನೋರು ಬೇರೆ. ಇವ್ರುಗಳು ಏನ್ ಹೇಳ್ತಾರೆ, ದೇವರಿದ್ದಾನೆ ಆದ್ರೆ ಅವ್ನಿಗೆ ಯಾವ ಗುಣನೂ ಇಲ್ಲ. ನೀವ್ ಏನೇನ್ ಅಟ್ರಿಬ್ಯೂಟ್ಸ್ ಹೇಳ್ತೀರೋ ಅಟ್ರಿಬ್ಯೂಟ್ ಲೆಸ್ ಅಂತಾರೆ. ಗುಣರಹಿತನಾದ, ಗುಣ ಇಲ್ಲ, ಆಕಾರ ಇಲ್ಲ, ನೀವ್ ಏನೇನ್ ಹೇಳಿದ್ರೆ ಅದಲ್ಲ ಅಂತಾರೆ. ಇದನ್ನೇನೆ ದಿ ಕಾನ್ಸೆಪ್ಟ್ ಆಫ್ ನೇತಿ ನೇತಿ ಅಂತ ಕೆ.ಎಸ್. ನಾರಾಯಣಾಚಾರ್ಯ ಒಂದು ಪುಸ್ತಕ ಬರುತ್ತೆ ಇಂಗ್ಲಿಷ್ ನಲ್ಲಿ. ಆ ಪುಸ್ತಕ ಪೂರ ಓದ್ದೇನೆ ಅಂತ. ಅನಂತರಂಗಾಚಾರ್ಯ ಕಣ್ಣಾಪರೇಷನ್ ಅಂತ ಬಹಳ ತೀವ್ರವಾದ ಖಂಡನೆ ಅದ್ವೈತದ ಇದನ್ನ ಅವ್ರು ಮಾಡ್ಬೇಕಾದ್ರೆ ಹೇಳೋ ಮಾತು ಅಷ್ಟೇ ಸ್ಟ್ರಾಂಗ್ ಆಗಿದೆ, ಇಲ್ಲ ಅಂತಲ್ಲ. ನೀತಿ ನೀತಿ ಅನ್ನೋದನ್ನ ಅವರು ನಾ ಈತಿ ಅಂತ ಅಂದ್ರೆ, ಸೊ ಏನು ಅದಕ್ಕೆ ಸಮಾಧಾನ ಅಂದ್ರೆ ಬಹಳ ಸಿಂಪಲ್ ಹೇಳೋದಾದ್ರೆ, ಈಗ ಭಗವಂತ ಪರ್ವತದಷ್ಟಿದ್ದಾನೆ ಅಂದ್ರೆ ಅದಲ್ಲ ಅಂತಾರೆ. ನಾವ್ ಹೇಳೋದೇನು ಅಂದ್ರೆ ಅಷ್ಟೇ ಅಲ್ಲ, ಪರ್ವತದ ಅಷ್ಟೇ ಅಲ್ಲ, ಇನ್ನು ಅದಕ್ಕಿಂತ ಒಂದು ದೊಡ್ಡ ಅದಲ್ಲ ಅದಲ್ಲ ಅನ್ನೋದಕ್ಕೂ ಅಷ್ಟೇ ಅಲ್ಲ ಅನ್ನೋಕ್ಕೂ ವ್ಯತ್ಯಾಸ. ಇದು ವಿಶಿಷ್ಟಾದ್ವೈತಕ್ಕೂ ಅದ್ವೈತಕ್ಕೂ ಇರೋ ವ್ಯತ್ಯಾಸ. ಈ ರೀತಿ ಬರುವಂತ ಯಾ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತೋ ನಾಯಂ ಹಂತಿ ನಾನ್ಯತೆ. ಈ ಆತ್ಮನು ಇತರರನ್ನ ಕೊಲ್ಲತಕ್ಕವನು ಅಂತಾಗ್ಲಿ, ಅಥವಾ ಇತರರಿಂದ ಕೊಲ್ಲಲ್ಪಡತಕ್ಕವನು ಅಂತಾಗ್ಲಿ ಯಾರು ತಿಳಿತಾರೋ ಅವನು ತತ್ವವನ್ನ ಸರಿಯಾಗಿ ತಿಳಿಲ್ಲ. ಇಬ್ರು ಕೂಡ ಇವನೇ ಎಲ್ಲರನ್ನು ಕೊಲ್ತಾನೆ ಅಂದ್ರು ಅವನಿಗೆ ಆತ್ಮಜ್ಞಾನ ಇಲ್ಲ, ಹಾಗೆ ಇವನು ಕೊಲ್ಲಲ್ಪಡ್ತಾನೆ ಅಂತಂದ್ರೂ ಇಲ್ಲ. ಅವರಿಬ್ಬರು ತತ್ವ ತಿಳಿದವರಲ್ಲ. ಆತ್ಮನು ಕೊಲ್ಲೋದು ಇಲ್ಲ, ಕೊಲ್ಲಲ್ಪಡೋದು ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭವ್ಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರಿ. ಇವನು ಹುಟ್ಟೋದೇ ಇಲ್ಲ, ಆತ್ಮ ಹುಟ್ಟಲಿಲ್ಲ, ಅವನು ಎಂದಿಗೂ ಸಾಯೋದು ಇಲ್ಲ. ಹಿಂದೆ ಇಲ್ಲದ್ದು ಈಗ ಬಂದವನು ಅಲ್ಲ, ಈಗ ಇದ್ದು ಮುಂದೆ ಇಲ್ಲದೆ ಹೋಗೋದು ಇಲ್ಲ. ಅವನು ಹುಟ್ಟಿಲ್ಲದೆ, ನಾಶವಿಲ್ಲದೆ, ಅನಾದಿಯಾಗಿ ಮುಂದೆಯೂ ಎಂದೆಂದಿಗೂ ಸ್ಥಿರವಾಗಿ ಇರ್ತಕ್ಕವನು. ದೇಹವನ್ನು ಕೊಂದ್ರು ಕೂಡ ಅವನು ಸಾಯುವುದಿಲ್ಲ. ನೀವೇನು ಹಾಗಾದ್ರೆ ಏನು ಹುಟ್ಟು ಸಾವು ಅನ್ನೋದೇನು ಅಂದ್ರೆ ಆತ್ಮನಿಗೆ ಶರೀರ ಪ್ರಾಕೃತಿಕ ಇದರ ಸಂಬಂಧ, ಅದರ ವಿಯೋಗ ಸಾವು. ಪ್ರಕೃತಿಯ ಜೊತೆಗೆ ಸಂಬಂಧ ಹುಟ್ಟು, ಪ್ರಕೃತಿಯ ಜೊತೆಗೆ ವಿಯೋಗ ಅದು ಸಾವು ಅಂತ ಬಳಕೆನಲ್ಲಿ ನಾವು ಹೇಳೋದು. ನಿಜವಾಗಿ ಏನು ಅಂದ್ರೆ ಆತ್ಮನಿಗೆ ಸಾವು ಇಲ್ಲ, ಅವ್ರು ಹುಟ್ಲೇ ಇಲ್ಲ. ಅಜಹ ಹುಟ್ಲಿಲ್ಲ, ನಿತ್ಯ ಶಾಶ್ವತೋಯಂ ಪುರಾಣ ಸನಾತನ, ಫ್ರಮ್ ಟೈಮ್ ಇಮ್ಮೆಮೋರಿಯಲ್, ಯಾವಾಗ್ಲೂ ಇದ್ದಲ್ಲ, ಯಾವ್ದೋ ಒಂದು ಕಲ್ಪದಲ್ಲ ಅಲ್ಲ ಇವನಿದ್ದು. ಇದೆಲ್ಲ ನೀವು ಸ್ವಲ್ಪ ಪೂರ್ಣ ವಿಚಾರ ಮಾಡಿದ್ರೆ ಹೊಸದಾಗಿ ಯಾವ ಆತ್ಮಗಳು ಆಗೋಲ್ಲ. ಎಷ್ಟೇ ಕಲ್ಪಗಳು ಇದಾಗಿದ್ದು ಕೂಡ ಅಷ್ಟೇ. ಹೀಗೆ ಕರ್ಮ ಅನಾದಿ ಅಂದ್ವಿ, ಹಾಗೆ ನಮ್ಮ ಹುಟ್ಟು ಇದು ಅನಾದಿ. ಅಂದ್ರೆ ಆತ್ಮಗಳು ಎಂದೆಂದಿಗೂ ಇತ್ತು, ಎಷ್ಟೇ ಕಲ್ಪಗಳು ಎಲ್ಲ ನೀರಿನಲ್ಲಿ ಮುಳುಗ್ದು ಕೂಡ ಭಗವಂತನ ಒಳಗಡೆನೆ ಇಟ್ಕೊಂಡ ಉಂಡು ಬಿಂದ ಅಳಂದೆ. ಯಾವ್ದಕ್ಕೆ ಇಲ್ಲ. ಹಾಗಾದ್ರೆ ಈಗ ಆತ್ಮಕ್ಕೂ ಈಗ ಕರ್ಮಕ್ಕೂ ಹೆಂಗ್ ಶುರು ಆಯ್ತು? ಇದೇ ಸೇಮ್ ಥಿಂಗ್, ಅನಾದಿ. ಯಾವಾಗ್ಲೂ ಎಲ್ಲಿಂದ ಬಂತು? ಅದು ಯಾವಾಗ್ಲೂ ಇತ್ತು ಅಂತ ಹೇಳ್ತಾ ಇದ್ದಾರೆ, ಅದು ಹುಟ್ಟೇ ಇಲ್ಲ. ಭಗವಂತ ಯಾವಾಗ ಹುಟ್ಟಿದ್ದ? ಅಜಾಯಮಾನೋ ಬಹುಧಾ ವಿಜಾಯತೆ, ಆತ್ಮರು ಅಷ್ಟೇನೆ. ಸೊ ಹಾಗಿದ್ರೇನು, ಹಿಂದೇನೂ ಇದ್ದ, ಇವಾಗ್ಲೂ ಇದ್ದಾನೆ, ಮುಂದಕ್ಕೂ ಇರ್ತಾನೆ. ಇಲ್ಲ, ಆ ಸ್ಥಿತಿ ಇಲ್ಲವೇ ಇಲ್ಲ. ಇದನ್ನೇನೆ ಹೇಳ್ತಾ ಇರೋದು ಇವರೆಲ್ಲ. ನನ್ ಮೊಮ್ಮಗ ಕೇಳಲ್ಲ, ಫಸ್ಟ್ ಬಿಗಿನಿಂಗ್ ನಲ್ಲಿ ಹೇಗೆ ಉಂಟಾಯ್ತು ಅಂತ. ಬಿಗಿನಿಂಗ್ ಲೆಸ್ ಅಂದೇನ, ಇದು ದೇ ಕೆನಾಟ್ ಡೈಜೆಸ್ಟ್. ಆತ್ಮ ಇಸ್ ಬಿಗಿನಿಂಗ್ ಲೆಸ್, ಕರ್ಮ ಇಸ್ ಬಿಗಿನಿಂಗ್ ಲೆಸ್, ಅನಾದಿ. ಆದಿ ಇಲ್ಲದ್ದು ಯಾವ್ದಕ್ಕೆ? ಈ ಕರ್ಮ ಯಾವ್ದಕ್ಕೂ ಆತ್ಮಕ್ಕೂ ಶರೀರಕ್ಕೂ ಸಂಬಂಧ ಯಾವಾಗ ಉಂಟಾಯ್ತು? ಕರ್ಮ ಶರೀರ, ಕರ್ಮದ ಪ್ರಕೃತಿ ತಾನೆ ಕರ್ಮ. ಶರೀರ ಅಂದ್ರೆ ಪ್ರಕೃತಿಯ ಜೊತೆಗೆ ಆತ್ಮನಿಗೆ ಸಂಬಂಧ ಯಾವಾಗ ಉಂಟಾಯ್ತು? ಯಾವುದೋ ಒಂದು ಕಾಲದಲ್ಲಿ. ಯಾವಾಗಾಯ್ತು? ಮೊದಲೆಲ್ಲ ಪರಿಶುದ್ಧರಾಗಿದ್ರು, ಆಮೇಲೆ ಇದೇನೋ ಅಂಟ್ಕೊಂತು. ಇವಾಗ ಅದರ ಈಗೇನೋ ಒಂದು ತಗೊಂಡ್ಬರ್ತೀವಿ, ಏನೋ ಕೆಸರಿನಲ್ಲಿ ಬಿತ್ತೋದು, ಕೆಸರು ಇವಾಗ ಅಂಟ್ಕೊಂತು, ತೊಳೆದ್ರಿ, ಕ್ಲಿಯರ್ ಆಯ್ತು. ಆ ರೀತಿ ಏನಾದ್ರು ಇದೆಯಾ ಅಂದ್ರೆ ಇಲ್ಲ. ಅನಾದಿಯಾದಂತಹ ಈ ಕರ್ಮದ ಸಂಬಂಧವನ್ನ ಈಗ ಮನುಷ್ಯರಾಗಿ ನೀವು ಬಿಡಿಸ್ಕೊಳ್ಳೋ ಚಾನ್ಸ್ ಇದೆ.
ಬಿಡಿಸ್ಕೊಂಡೆ ಇದ್ರೆ ಏನು ಅಂತಂದ್ರೆ ಅವಾಗ್ಲೂ ಇರ್ತೀರಿ. ಇಲ್ಲ ಅಂತಿಲ್ಲ. ಅವಾಗ್ಲೂ ಕೂಡ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇದ್ರದ್ದು ದೇವತೆಗಳಾಗಿ ಹುಟ್ಟೋದು, ಕೆಟ್ಟ ಕೆಲಸ ಮಾಡಿದ್ರೆ ಕ್ರಿಮಿಕೀಟಗಳು ಸುತ್ತ ಇರೋದು. ಅಂತೂ ಶರೀರ ಪ್ರಕೃತಿಯ ಸಂಬಂಧ ಬಿಡೋದಿಲ್ಲ. ಸೊ ಅವಾಗ ಯಾವುದೋ ಒಂದು ಕಾಲದಲ್ಲಿ ಇವನು ಇದ್ದ ಪ್ಯೂರ್ ಆಗಿ, ಆಮೇಲೆ ಇವನಿಗೆ ಎಲ್ಲ ಆಯ್ತು, ಇಲ್ಲ. ಇದನ್ನ ಪುರಾಣಗಳ ಆಧಾರದಿಂದ ಒಪ್ಕೊಳ್ಬೇಕು. ಕರ್ಮವು ಯಾವಾಗ ಶುರುವಾಯ್ತು? ಇಲ್ಲ, ಅನಾದಿ. ಹಾಗೆ ಆತ್ಮರು ಅನಾದಿಗಳು ಅಂತಂದ್ರೆ ಏನು? ಟೋಟಲ್ ಸಮ್ ಅಂತಂದ್ರೆ ಯಾವುದೋ ಕಾಲದಲ್ಲಿ ತುಂಬಾ ಜನ ಹುಟ್ಟಿದ್ರು, ಆಮೇಲೆ ಇವಾಗ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದೆಲ್ಲ ಹೇಳ್ತಾ ಇದೀವಲ್ಲ, ಇಲ್ಲ. ನಚಿಕೇತ ಕೇಳ್ತಾನೆ ಈ ಪ್ರಶ್ನೆನ ಧರ್ಮರಾಜನ, ಇವನನ್ನ ಯಮಧರ್ಮರಾಜನನ್ನ. ಈಗ ಎಲ್ರು ಪ್ರಪತ್ತಿ ಮಾಡ್ಕೊಂಡು ಅಥವಾ ಉಪನಿಷತ್ತಿನಲ್ಲಿ ಹೇಳಿದಂತೆ ಮಾಡಿ ಹೊರಟು ಬಿಟ್ರೆ ಖಾಲಿ ಆಗ್ಬೇಕು ತಾನೆ ಇದು. ಆ ಸ್ಥಿತಿ ಬರುತ್ತೋ ಅಂತ, ಬರೋದೇ ಇಲ್ಲ ಅಂತ. ಯಾಕೆ ಅಂತಂದ್ರೆ ಆತ್ಮಗಳು ಅನಾದಿ, ಎಲ್ಲರೂ ಹೋಗ್ಬಿಟ್ರು ಕೂಡ ಇಲ್ಲಿ ಅಂತ ಆ ಸ್ಥಿತಿ ಬರೋದೇ ಇಲ್ಲ. ಇವೆಲ್ಲ ಬಹಳ ಸ್ಪಷ್ಟತೆಯನ್ನು ಕೊಡ್ತಾರೆ. ಸೊ ಆತ್ಮಗಳು ನೀವು ಬಂಧನದಲ್ಲಿ ಕರ್ಮ ಬಂಧನದಲ್ಲೇ ಇದ್ರೋ ಅಥವಾ ಬಿಡಿಸ್ಕೊಂಡಿದ್ರು, ಆ ಕರ್ಮ ಬಂಧನ ಬಿಡಿಸ್ಕೊಂಡವನು ಮೋಕ್ಷದಲ್ಲಿ ಇರ್ತಾನೆ. ಕರ್ಮದ ಜೊತೆಗಿದ್ದವನು ಅವನು ಮಾಡಿದ ಕರ್ಮದ ಪ್ರಕಾರ ಹುಟ್ಟುತ್ತಾ ಇರ್ತಾನೆ. ಹುಟ್ಟು ಸಾವು, ಪುನರಪಿ ಜನನಂ ಪುನರಪಿ ಮರಣ, ಸುತ್ತಾ ಇರೋ. ಹೊಸದಾಗಿ ಏನೂ ಆಗ್ಲಿಲ್ಲ. ಇವನು ಮಾಡಿದ ಕರ್ಮ ಮನುಷ್ಯ ಜನ್ಮದಲ್ಲಿ ಅದು ಇವನಿಗೆ ಹೊಸ ಹೊಸ ಶರೀರ ಕೊಡುತ್ತೆ. ಆತ್ಮ ಇದ್ದಿದ್ದೇನೆ, ಅವನು ಮಾಡಿದ ಕರ್ಮಕ್ಕೆ ಬೇರೆ ಬೇರೆ ಶರೀರಗಳು ಅಷ್ಟೇ. ಅದು ಬಹಳ ಸ್ಪಷ್ಟವಾಗ್ಬೇಕು. ಮುಂದೆ ಇವನು ಎಂದೆಂದಿಗೂ ಸ್ಥಿರವಾಗಿರ್ತಕ್ಕವನು. ಶರೀರವನ್ನ ನೀವು ನಾಶ ಮಾಡೋದು ಕೂಡ ಅವನು ಹೋಗಲ್ಲ. ಈ ವಸಿಷ್ಠನ್ಗೂ ನಿಮಿಗೂ ಆಗಿದ್ ಕತೆ ಇದೇನೇನೆ. ಅವನಿಗೆ ಶಾಪ ಕೊಟ್ಟ, ಇವನಿಗೆ ದೇಹ ಬಿದ್ದೋಗ್ಲಿ ಇದ್ದ. ನಿಮೀನು ಕೂಡ ಧರ್ಮಿಷ್ಠ, ನಿನಗೂ ಶರೀರ ಹೋಗ್ಲಿ, ನಿನ್ಗೊಬ್ಬನ ಶಾಪ ಕೊಡೋದು ಬರೋದು ಅಂತ ವಸಿಷ್ಠನು ಸತ್ತ. ಆಮೇಲೆ ಮೈತ್ರಾವರುಣ ಅವರ ಇದರಲ್ಲಿ ಅವನು ಹುಡ್ತಾನೆ. ಮೈತ್ರಾವರುಣಿ ಅಂತ ಅದಕ್ಕಾಗಿ ವಸಿಷ್ಠನ್ಗೆ ಹೆಸರು. ಇವನಿಗೆ ದೇವತೆಗಳ ನನಗೆ ಶರೀರ ಬೇಡ ಅಂದ ಅವನು. ನಾನು ಎಲ್ರ ಕಣ್ಣಲ್ಲಿರ್ತೀನಿ, ಇದ್ರಲ್ಲಿ ಅಂತ. ಅವನು ಮನುಷ್ಯರನ್ನ ಕಣ್ಣಲ್ಲಿ ಇರ್ತಾನೆ. ಅಂದ್ರೆ ಪ್ರಕೃತಿನಲ್ಲಿ ಇರುವಂತ ಪ್ರಾಣಿಗಳು ಕಣ್ಣು ಇದ್ ಮಾಡುತ್ತೆ, ದೇವತೆಗಳು ಮಾತ್ರ ಅನಿಮೇಶರು. ಸೊ ಮಿಕ್ಕ ಎಲ್ಲ ಚೇತನಗಳಲ್ಲಿ ಅವನು ಆ ರೂಪದಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲ ಪುರಾಣದ ಉಲ್ಲೇಖಗಳಲ್ಲಿ ಇದರಲ್ಲಿ ಕೊಡುವಂತ. ಸೊ ಶರೀರ ಇವನು ಮನ್ಮಥ, ಅವನ ಶರೀರ ಅಲ್ಲಿ ಸುಟ್ನಲ್ಲ, ಅವನು ಸಾಯ್ಲಿಲ್ಲ. ಅದಕ್ಕೆ ಅವನೇ ಮುಂದೆ ಪ್ರದ್ಯುಮ್ನ ರುಕ್ಮಿಣಿ ಕೃಷ್ಣರ ಮಗನಾಗಿ ಬಂದು ಅಲ್ಲೂ ಕೂಡ ಶಂಬರಾಸನ್ ಕೊಲ್ಬೇಕಾಗಿತ್ತು. ಅವನಿಗೆ ಮಾಯಾವಿದ್ಯೆ ಎಷ್ಟು ಗೊತ್ತಿದೆ ಅಂದ್ರೆ ಬೇರೆ ಯಾರು ಗೊತ್ತಿಲ್ಲ. ಸೊ ಇವನು ಅಲ್ಲಿ ಹೋಗಿ ಅವನ ಜೊತೆನಲ್ಲೇ ಬೆಳೆದು ಅವನಿಂದ ಆ ವಿದ್ಯೆ ಕಲ್ತು ಅವನನ್ನು ಕೊಂದು ಬಂದ. ಶಂಬರಾಸುರನ ಸಂಹಾರಕ್ಕಾಗೇನೆ ಉದ್ದೇಶ ಈ ಮನ್ಮಥ ಪ್ರದ್ಯುಮ್ನಾಗಿ ಹುಟ್ಟಬೇಕಾದ್ರೆ. ಹೀಗೆ ಒಂದೊಂದು ಇದ್ರದಕ್ಕೂ ಉಲ್ಲೇಖ. ಇವನು ದೇವಯಾನಿ ಕಚನ ವೃತ್ತಾಂತದಲ್ಲಿ ಮೊದಲು ಇವರಿಗೆ ಮೃತಸಂಜೀವಿನಿ ಗೊತ್ತಿರ್ಲಿಲ್ಲ, ಬಂದು ಇಲ್ಲಿ ಆ ಕಥೆಗಳೆಲ್ಲ. ಸೊ ಒಂದು ವಿದ್ಯೆ ಒಬ್ಬನಿಂದ ಕಲಿತು ಆಮೇಲೆ ಇದು ಮಾಡಿ ಅದು ಲೋಕ ಕಲ್ಯಾಣಕ್ಕಾಗಿ ಇವುಗಳೆಲ್ಲ ಬರುವಂತದ್ದು. ಇತಿಹಾಸ ಪುರಾಣಾಭ್ಯಂ ವೇದಂ ಸಮೂಪ ಬ್ರಹ್ಮೇತ್ ಅನ್ನೋದು. ಅದಕ್ಕೇನೆ ಇದು ಕೂಡ ಪ್ರಧಾನ. ಸಾತ್ವಿಕವಾದ ಪುರಾಣಗಳು, ಏನೇನೋ ಕಥೆಗಳೆಲ್ಲ ಅಲ್ಲ. ಅದರಲ್ಲೂ ಕೂಡ ಅಷ್ಟಾದಶ ಪುರಾಣಗಳು, ಇತಿಹಾಸ ಪುರಾಣಗಳು ವೇದದಲ್ಲಿ ಹೇಳಿದ್ದಕ್ಕೆ ಉಪಬ್ರಹ್ಮಣಗಳು ತಿಳಿಸುತ್ತೆ. ಅಲ್ಲಿ ಘಟನಾವಳಿಗಳು ಏನೇನಿದೆ ಅಂತ. ವೇದಾವಿನಾಶಿನಂ ನಿತ್ಯಂ ಯೇನಮಚಮವ್ಯಯಂ ಕಥಂ ಸ ಪುರುಷ ಪಾರ್ಥ ಖಂ ಘಾತಯತಿ ಹಂತಿಕಂ. ಹೇ ಪಾರ್ಥ, ಹೀಗೆ ಈ ಆತ್ಮನು ಹುಟ್ಟು ಸಾವು ಇವೆರಡು ಇಲ್ಲದವನು ಎಂದು ನಿತ್ಯ ಎಂದು ಯಾವನು ತಿಳಿದಿದ್ದಾನೋ ಅಂತವನೇ ವಿವೇಕಿ. ಅಂತವನು ಹೇಗೆ ಮತ್ತೊಬ್ಬರನ್ನ ಕೊಲ್ಲಿಸಬಲ್ಲ ಅಥವಾ ಕೊಲ್ಲಲ್ಪಡಬಲ್ಲ. ಹಾಗಾದ್ರೆ ಮತ್ತೆ ಇವಾಗ ಯುದ್ಧ ಮಾಡೋದೆಲ್ಲ ಏನು ಅಂದ್ರೆ ಭಗವಂತನ ಸಂಕಲ್ಪ. ಆದ್ರಿಂದ ಇವನಿಗೆ ಇಲ್ಲಿ ಇವನೇನ್ ಕೊಲ್ತಾ ಇದ್ದಾನೆ ಅಂದ್ರೆ ಅವನ ಶರೀರಗಳನ್ನ ಇದ್ ಮಾಡೋದು. ಆ ಶರೀರನೂ ನೀನ್ ಕೊಲ್ತಿಲ್ಲ, ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿ. ಮುಂದಕ್ಕೆ ಅವನು ಹೇಳೋದು, ನಾನೇ ಅವ್ರನ್ನೆಲ್ಲ ಪೂರ್ವಮೇವ ಎಲ್ರ ನಾವೊಂದ್ಸಲಿ ನೋಡದ್ನೆಲ್ಲ ಸೇನೆಯವರು ಭಯೋರ ಮಧ್ಯೆ ನಿಲ್ಲಿಸಿದಾಗ ಈ ಕಡೆ ಬರೀ ಒಂದ್ ಕಡೆ ನೋಡ್ಲಿ, ಅವನು ಪಾಂಡವರ ಕಡೆಯಿಂದ ಫುಲ್ ನೋಡ್ದ. ಎಲ್ರ ಪ್ರಾಣ ನಾನ್ ತೆಗೆದಾಯ್ತು, ನೀ ಸತ್ತ ಹೊಡೆದ್ಬಿಟ್ಟು ಹೆಸರು ತಗೋ.
ಕೃಷ್ಣ ಅಲ್ಲಿ ಹೇಳಿ ಮಾಡುವಂತದ್ದು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾದಿ ನವಾನಿ ದೇಹಿ. ಮನುಷ್ಯನು ಮಾಸಿದ ಅಥವಾ ಹರಿದು ಹೋದ ಬಟ್ಟೆಗಳನ್ನು ತೆಗೆದು ಬಿಸಿಟು ಬೇರೆ ಹೊಸ ಬಟ್ಟೆಗಳನ್ನು ಮೈ ಮೇಲೆ ಹೊದ್ದುಕೊಳ್ಳುವಂತೆಯೇ ದೇಹಿಯು ಜೀರ್ಣವಾದ ಶರೀರವನ್ನು ಬಿಟ್ಟು ಬೇರೆ ಹೊಸ ಶರೀರವನ್ನು ಹೊಂದುತ್ತಾನೆ. ಅಷ್ಟೇ ಸಹಜ ಶರೀರಗಳು ಬರೋದಕ್ಕೆ. ನಾವು ಎಷ್ಟು ಬಟ್ಟೆಗಳು ಇವತ್ತೇನೋ ಸೆಕೆ ಇದ್ರದ್ದಾಯ್ತು, ತಳ್ಳಿಗಿರೋದು ಇದ್ರದ್ದೆಲ್ಲ, ಚಳಿ ಆಯ್ತು ಅಂತಂದ್ರೆ ಬೇರೆ ಬಟ್ಟೆಗಳು. ಅದೇ ರೀತಿ ಶರೀರಗಳು ಎಷ್ಟು ಶರೀರ ಆಯ್ತು ಏನೋ ಲೆಕ್ಕ ಇಟ್ಟಿದಾರ ಹುಟ್ಟಿದಿಂದ ಇಲ್ಲಿ ತನಕ? ಖಂಡಿತ ಖಂಡಿತ. ಕಲ್ಪಗಳು ಒಂದೊಂದಕ್ಕೂ ಬರ್ಬೇಕಾದ್ರೆ ಒಂದೊಂದೊಂದೊಂದು ಕೂಡ. ಇದು ವೈವಸ್ವತ ಮನ್ವಂತರ ಶ್ವೇತವರಾಹ ಕಲ್ಪ. ಹೌದು, ಬ್ರಹ್ಮನಿಗೆ 30 ಕಲ್ಪಗಳಾದ್ರೂ ಒಂದು ಹಗಲು. ನಾ ಹಿಂದೆ ಹೇಳಿದ್ನಲ್ಲ, ಲೆಕ್ಕ ಇಲ್ಲ. ಹೌದು, ಈ ಕಲಿಯುಗ 4,32,000. ಇದಕ್ಕೆ ಡಬ್ಬಲ್ಲು ದ್ವಾಪರ, ತ್ರಿಬಲ್ಲು ತ್ರೇತಾಯುಗ, 4 ಪಟ್ಟು. ಒಟ್ಟು ಸೇರಿದ್ರೆ 48 ಲಕ್ಷ ವರ್ಷ ಒಂದು ಚತುರ್ಯುಗ. 71 ಚತುರ್ಯುಗ ಆದ್ರೆ ಒಂದು ಮನ್ವಂತರ, 14 ಮನ್ವಂತರಗಳಾದ್ರೆ ಒಂದು ಕಲ್ಪ, 30 ಕಲ್ಪಗಳಾದ್ರೆ ಬೊಮ್ಮನಿಗೆ ಒಂದು ಹಗಲು. ಅಷ್ಟೇ ಪ್ರಮಾಣ ರಾತ್ರಿ ಇದೆ. ಎಲ್ಲ ಅಂಧಕಾರ. ಅವಾಗ ಪ್ರಳಯ, ಬ್ರಹ್ಮನ ನಿತ್ಯ ಪ್ರಳಯದಲ್ಲಿ ಬರುವಂತಹದ್ದು. ಈಗ ನಾವು ರಾತ್ರಿ ಮಲಗಿದಾಗ ಏನಾದ್ರು ಗೊತ್ತಾಗತ್ತೋ? ಸಮಾಧಿ ಇದಕ್ಕೆ ಸುಷುಪ್ತಿಗೆ ಹೋದ್ಮೇಲೆ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಂತ ಹೇಳ್ತೀರಿ. ಹಾಗೆ ಈ ಕಾಲದ ಪ್ರಮಾಣ ಅಷ್ಟು ರೀತಿ ಅವಾಗೆಲ್ಲ ಪೂರ ಏನು ಇರೋದು. ನ ಸದಾಸೀನ್ ನೋ ಸದಾಸೀನ್ ನ ಮೃತ್ಯು ಅಮೃತಂ ತರ್ಹಿನ. ಆ ರೀತಿನಲ್ಲಿ ಎಲ್ಲ ಬ್ರಹ್ಮನ ಪ್ರಳಯಗಳಲ್ಲಿ ಬೇರೆ ಬೇರೆ ಹೇಳುವಂತದ್ದು. ಹೀಗೆ ಒಂದು ಹಗಲಿಗೆ ಇಷ್ಟು ಅಂಥದ್ದು ಲೆಕ್ಕದಲ್ಲಿ ಒಂದು ದಿವಸಕ್ಕೆ 30 ಕಲ್ಪಗಳು. ಬೆಳಗ್ಗೆ 30 ಕಲ್ಪ 60 ಕಲ್ಪಗಳು ಒಂದು ದಿನ ಬ್ರಹ್ಮನಿಗೆ. ಅಂಥದ್ದು 30 ದಿವಸ ಒಂದು ತಿಂಗಳು. ಅಂಥದ್ದು 12 ತಿಂಗಳಾದ್ರೆ 1 ವರ್ಷ. ಅಂಥದ್ದು 100 ವರ್ಷ ಬ್ರಹ್ಮನಿಗೆ ಆಯಸ್ಸು. ಅದರಲ್ಲಿ ಇವಾಗ ಅವನಿಗಾಗಿರೋದು 52 ವರ್ಷ, ದ್ವಿತೀಯ ಪರಾರ್ಧೆ. ಕಾಲ ಎಷ್ಟು ನೀವೇನಾದ್ರು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕಾಗತ್ತಾ? ಇದು ಹಾಗಾಗಿ ಎಷ್ಟು ಹಿಂದೆ ಆಗೋದ್ರು ಬ್ರಹ್ಮಂದು ಇದೆಲ್ಲ ಬಹಳ ಸಲ ಹೇಳಿದ್ದಾಗಿದೆ. ಒಂದು ಬಗ್ಸೆ ಮರಳಿನ ಕಣ ಎಣಿಸ್ಬೋದು, ಆಗಿ ಹೋದ ಬ್ರಹ್ಮರ ಲೆಕ್ಕ ಇಲ್ಲ ಅಂತ. ಅಂದ್ರೆ ಯಾವಾಗ ಶುರುವಾಯ್ತು ಸೃಷ್ಟಿಯ ಆರಂಭ, ಬಿಗಿನಿಂಗು? ಬರೀ ಯುಗಗಳಿಗೆ ಚೇಂಜಸ್ ಅಲ್ಲ, ಯುಗದ ಆದಿಗಳು, ಮನ್ವಾದಿಗಳು, ಇವೆಲ್ಲದಕ್ಕೆ ನಾವು ಈ ಷಣ್ಣವತಿ ಶ್ರಾದ್ದಗಳಲ್ಲಿ ಇವೆಲ್ಲ ನಾವು ಸೇರಿಸಿ ಇದ್ ಮಾಡುವಂತಹದ್ದು. ಹಾಗಾಗಿ ಫ್ರಮ್ ಟೈಮ್ ಇಮ್ಮೆಮೋರಿಯಲ್ ನಾವು ಈ ಹೊತ್ತು ಸಾಗದ ಚಕ್ರದಲ್ಲೇ ಸುತ್ತಾ ಇದೆ. ಈಗೇನು ಆಚಾರ್ಯನ ಕೃಪೆ, ಭಗವಂತನ ಕೃಪೆಯಿಂದ ಇದರಿಂದ ಬಿಡಿಸ್ಕೊಳ್ಬೇಕು ಅನ್ನುವ ಇದು ಉಂಟಾಗಿ ಬಿಡಿಸ್ಕೊಂಡ್ರೆ ಆಮೇಲೆ ನಾಶವಾಗಿ ಹೋಗ್ಬಿಡುತ್ತಾ? ಇಲ್ಲ, ಮೋಕ್ಷದಲ್ಲಿ ಇರ್ತಾನೆ, ಆನಂದವಾಗಿ ಭಗವಂತನಿಗೆ ಸಮಾನವಾದ ಆನಂದದೊಂದಿಗೆ ಇರ್ತಾನೆ. ಅವಾಗ್ಲೂ ಇರ್ತಾನೆ. ಮೋಕ್ಷಕ್ಕೆ ಹೋಗದಿದ್ರೆ ಅವಾಗ್ಲೂ ಇರ್ತಾನೆ. ಏನು ಅಂದ್ರೆ ಇವನ್ ಕರ್ಮದ ಪ್ರಕಾರ ಸುತ್ತಾ ಇರ್ತಾನೆ. ಒಳ್ಳೆ ಕೆಲಸ ಮಾಡಿದ್ರೆ ಉತ್ತಮ ಲೋಕ, ಕೆಟ್ಟ ಕೆಲಸ ಮಾಡಿದ್ರೆ ಇದು. ಈ ಕೆಲಸ ಎಲ್ಲ ಮಾಡೋದು ಯಾವ್ದ್ರಲ್ಲಿ? ಮನುಷ್ಯ ಶರೀರದಲ್ಲಿ. ಬೇರೆ ಎಲ್ಲ ಶರೀರಗಳು ಭೋಗವನ್ನ, ಫಲವನ್ನು ಅನುಭವಿಸಕ್ ಮಾತ್ರ ಅಷ್ಟೇ. ದೇವತೆಗಳು ಅಷ್ಟೇನೆ. ಸ್ವರ್ಗಕಾಮ ಯಜೇತ, ಇಲ್ಲಿ ಯಜ್ಞ ಮಾಡಿದ್ದಾನೆ, ಅದಕ್ಕಾಗಿ ಅವನ ದೇವಲೋಕದಲ್ಲಿ ದೇವತೆ. ಅವನ ಪುಣ್ಯ ಮುಗಿದ ತಕ್ಷಣ ವಾಪಸ್ ಬರ್ತಾನ ಅವನು. ಹಾಗೆ ನರಕಕ್ಕೆ ಹೋದವನು ಅಲ್ಲೇ ಇರೋಲ್ಲ. ಅವನ ಶಿಕ್ಷೆ ಎಷ್ಟು ದಿವಸ ಇದೆಯೋ ಅದನ್ನು ಅನುಭವಿಸಿ ವಾಪಸ್ ಬರ್ತಾನೆ. ಈಗ ಯಾರು 10 ವರ್ಷ ಕಠಿಣ ಸರಿ ಅವನಿಗೆ, 10 ವರ್ಷ ಮುಗಿದ ಮೇಲೆ he will come back. ಮತ್ತೆ ಇನ್ನೊಂದ್ಸಲಿ ಕಳ್ತನ ಮಾಡಿದ್ರೆ ಇನ್ಸ್ತಿ ಹೋಗೋದು ಬೇರೆ. ಎಲ್ಲಿ ಕರ್ಮ ಫಲದ ಪ್ರಕಾರ ತುಂಬಾ ತೀವ್ರವೂ ಆಗ್ಬೋದು. ಬರೀ ಈ ಸ್ಪ್ಯಾನ್ ಇಲ್ಲ. ನಾನು ಇದಕ್ಕೇನೆ ಹಿಂದೆ ಒಂದ್ಸಲ ಹೇಳಿದ್ದು. ಈಗ ಒಬ್ಬನ ಆಯಸ್ಸು 80 ವರ್ಷ ಇದೆ ಅಂತ ಇಟ್ಕೊಂಡು, ಏನೋ ಗಂಡ ಹೆಂಡತಿ ಜಗಳದಲ್ಲಿ 60ನೇ ವರ್ಷದಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಅವನು. ಇವನ್ 60ನೇ ವರ್ಷದಲ್ಲಿ ಸೂಸೈಡ್ ಮಾಡ್ಕೊಂಡ್ರೆ ಇವನ್ ಆಯುಸಿದ್ದು 80. 20 ವರ್ಷನೇನ ಬದುಕಿರೋದವನು? 106 ವರ್ಷಗಳಾಗ್ಬೋದು ಪಿಶಾಚಿಯಾಗಿರುವಂತದ್ದು. ಗಾಳಿ ನೀರು ಇಲ್ಲದೆ ಒದ್ದಾಡ್ತಾ ಸ್ಥಿತಿನಲ್ಲಿ. ಯಾಕೆಂದ್ರೆ ಇವನೇ ಮಾಡ್ಕೊಂಡಿದ್ದು.
ಸೊ ಅವಾಗ ಇವನ್ ಆಯಸ್ ಇಷ್ಟ ಇತ್ತಲ್ಲ, ಅವನ ಆಯಸ್ಸನ್ನ ಅವನು ಮೊಟಕ್ ಮಾಡೋಕ್ ಹೋಗಿ ಅದರಿಂದ ಆಗಿತ್ತು. ಈಗ ಬ್ರಾಹ್ಮಣನ ಸೊತ್ತು ಅಪಹರಿಸಿದ್ದಕ್ಕೆ 20,000 ವರ್ಷ ಕಾಗೆ ಜನ್ಮ, 20,000 ವರ್ಷಗಳು. ನಮ್ಮ ಜೀವ ಮನುಷ್ಯ ಮಾನದಲ್ಲಿ ಹೇಳ್ತಾ ಇರೋದು ಇದು. 20 ವರ್ಷ ಆದ್ರ ಆಯಸ್ಸು. ಒಂದ್ಸಲಿ ಕಾಗಿಯಾಗಿ ಹುಟ್ಟಿ ಸತ್ತು, ಮತ್ತಿನ್ನೊಂದ್ಸಲಿ ಕಾಗಿಯಾಗಿ ಹುಟ್ಟಿ, ಆಗ 10,000 ಜನ್ಮಗಳು, ಅಂದ್ರೆ 20,000 ಇಯರ್ಸ್ ಮಾಡಿದ್ ಒಂದ್ ಕೆಲ್ಸ ಏನೋ, ಬ್ರಾಹ್ಮಣನ ಸ್ವತ್ತನ್ನ ಅಪಹರಿಸಿದ್ದು. ಒಂದೊಂದಕ್ಕೂ ಇಷ್ಟು ತೀವ್ರವಾದದ್ದು. ಈ ಯಾತನಾ ಶರೀರಗಳು ನರಕದಲ್ಲಿ ಒದ್ದಾಡ್ತಾ ಇರ್ತಾರಲ್ಲ, ಅವ್ರದ್ದು ತೀವ್ರವಾಯ ಯಾಕೆ ಅಂದ್ರೆ ಇಲ್ಲಿ ಮಾಡಿದ್ದು ಕೆಲಸ. ಅದಕ್ಕೇನ್ ನಿರ್ಧಾರ ಇದೆಯೋ, ಇದು ಕರ್ಮ ವಿಪಾಕ ಅಂತ ಒಂದ್ ಗ್ರಂಥ ಇದೆ. ಅದ್ರಲ್ಲಿ ಯಾರು ಏನೇನ್ ಕಳ್ತಾನೋ, ಏನೇನು ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸ ಮಾಡಿದ್ದಾರೆ, ಎಲ್ಲದಕ್ಕೂ ದೇ ವಿಲ್ ಬಿ ಪನಿಷ್ಡ್. ಯಾತನಾ ಶರೀರಗಳು. ಅಲ್ಲಲ್ಲ, ಇವನ್ ಮಾಡಿದ ಕರ್ಮದ ಮೇಲೆ ಅಲ್ಲಿ ಇದೆ. ಈಗ ದೇವತೆಗೆ ಆಗಿರೋನು, ಅವನಿಗೆ ಎಷ್ಟು ವರ್ಷ ದೇವತೆ ಆಗಿರೋದಕ್ಕೆ? ಇವನು ಪುಣ್ಯ ಮುಗಿಯೋ ತನಕ. ಹಾಗೆ ಅವನ ಪಾಪದ ಇದರದ್ದು ಲೆಕ್ಕ ಏನಿದೆ, ಮುಗಿದ ತಕ್ಷಣ ವಿಲ್ ಕಮ್ ಬ್ಯಾಕ್. ಅಷ್ಟೇ. ಹೌದು, ಎಸ್, ಹೌದು. ಒಂದೊಂದಕ್ಕೂ ಇದನ್ನ ಮಾಡಿಕೊಂಡು ಅದನ್ನ ಮುಗಿಸಿ ಅನುಭವಿಸಿ ಆಮೇಲೆ ಮತ್ತೆ ವಾಪಸ್ ಬರ್ತಾನೆ. ಬರೋದ್ ಹೆಂಗ್ ಬರ್ತಾನೆ? ಮಳೆ ಮುಖಾಂತರ ಬರ್ತಾನೆ, ಅನ್ನವಾಗಿ. ಅದಕ್ಕೇನೆ ಕೇವಲ ಗೋಭೌತಿ. ಬರೀ ಅನ್ನ ತಿಂದ್ರೆ ಬರೀ ಪಾಪ ತಿಂದಿದ್. ಯಾಕೆಂದ್ರೆ ಪಾಪಾತ್ಮಗಳು ಅವರು ಆ ಶರೀರ. ಈ ಶರೀರದಲ್ಲಿ, ನಮ್ ಶರೀರದಲ್ಲಿ ಸೇರ್ಬೇಕಾದ್ರೆ ಅವ್ರೇನೋ ಪುಣ್ಯ ಮಾಡಿರ್ಬೇಕು. ಮನುಷ್ಯ ಶರೀರದಲ್ಲಿ, ಈಗ ಮನುಷ್ಯ ಶರೀರದಲ್ಲಿ ಸೇರಿದ್ದು ನೋಡಿ, ಇನ್ನೂ ಎಷ್ಟು ಚಾನ್ಸಸ್. ಈಗ ಬ್ರಹ್ಮಚಾರಿಗಳಾದವ್ರು, ವಯಸ್ಸಾದವ್ರು, ಇವರುಗಳಲ್ಲೆಲ್ಲ ಮತ್ತೆ ಏನೋ ರೀಜನರೇಷನ್ ಅನ್ನಿದ್ಯಾ? 1-2 ಲಿಮಿಟ್ ಮಕ್ಕಳಿಗೆ. ಇದಕ್ಕೆ ಮಿಕ್ಕ ತಿಂದಿದ್ದ ಅನ್ನ ಎಲ್ಲ ವೀರ್ಯವಾಗಿ ಏನಾಯ್ತು, ಎಲ್ಲ ಅಲ್ಲಿ ತನಕ ಬಂದು ಹೋಯ್ತು. ಇನ್ನು ನೀವು ಎಂಬ್ರಿಯಾಲಜಿಗೆ ಹೋದ್ರೆ ಅದ್ರಲ್ಲಿ ಒಂದು ಅಂಡಾಣು, ಎಗ್, ಅದಕ್ಕೆ ಒಂದೇ ಒಂದು ಸ್ಪರ್ಮ್ ಹೋಗುವಂತದ್ದು. ಇವನ 1 ಸ್ಪೂನ್ ವೀರ್ಯದಲ್ಲಿ 1,00,000 ವೀರ್ಯಾಣುಗಳಿರುತ್ತೆ. 1,00,000 ಚೇತನರು. ಯಾರೋ ಒಬ್ಬನಿಗೆ ಮಾತ್ರ ಚಾನ್ಸು, ಇನ್ ಮಿಕ್ಕರು ಅಲ್ಲಿ ತನಕ ಬಂದು ವಾಪಸ್ ಹೋಗ್ಬೇಕು. ಧಾನ್ಯದಲ್ಲಿ ಸೇರಿದ್ದಾನೆ, ಇಲಿಗಳು ತಿಂದಿದೆ, ಇಲ್ಲ ಏನು ಇದಾಗ್ಲಿಲ್ಲ, ಬಹುಶಃ ಮತ್ತೊಂದಾಗಿ ಹೋಯ್ತು, ಅಲ್ಲಿ ತನಕ ಬಂದ್ರು ಹೋಯ್ತು ಅಷ್ಟೇ. ಅವನ್ ಅಲ್ಲಿಗೇನೆ ಮುಗೀತು, ಮತ್ತೆ ಹೋಗ್ಬೇಕು ಅವನು. ಎಸ್, ಯು ಗೋ ಬ್ಯಾಕ್. ಈ ಎಲ್ಲದನ್ನು ಲೆಕ್ಕ ಇಟ್ಟಿರೋನು ಭಗವಂತ. ಅವರವರ ಕರ್ಮಕ್ಕೆ ಸರಿಯಾಗಿ ಫಲಗಳು ಎಲ್ಲ ಆಶ್ಚರ್ಯವಾಗುತ್ತೆ ಅಂತ ಇವನು. ಅದಕ್ಕಾಗಿ ಅವನನ್ನ ಹೇಳೋದು, ಯಾರು ನಾವು ಭಗವಂತನ ಕಾರ್ಯವನ್ನಾಗ್ಲಿ ನಡೆಸೋದಾಗ್ಲಿ ಜಗದ್ ವ್ಯಾಪಾರನಾಗ್ಲಿ ಯಾರು ಊಹಿಸ್ಕೊಳ್ಳೋದಕ್ಕಾಗತ್ತಾ? ಈಗೇನು ಅಡ್ಮಿನಿಸ್ಟ್ರೇಷನ್ ಮೋದಿ ಮಾಡ್ತೀವಿ, ಎಲ್ಲ ಚೆನ್ನಾಗ್ ಮಾಡ್ತೀವಿ, ನಾನು ಇದು ಮಾಡಿದ್ದೀನಿ ನೋಡ್ತೀರಿ ನೀವು, ವಾಟ್ ಈಸ್ ಯರ್ ಡನ್ ಅದನ್ನ ಹೇಳ್ತೀರಿ. ಆಗ ಭಗವಂತಂದ್ ಏನೇನ್ ಮಾಡ್ತಾನೆ, ಯಾರ್ಯಾರಿಗೆ ಹೇಗೆ ಬಂತು, ಇವೆಲ್ಲ ತಿಳಿಸೋದಕ್ಕೇನೆ. ಭಗವಂತನ ಬಗ್ಗೆ ತಿಳಿಬೇಕು ಅಂದಾಗ ಎಲ್ಲವನ್ನ ಹೇಳೋದು. ಅವನ ವ್ಯಾಪ್ತಿ, ಅವನ ಶಕ್ತಿ, ಅವನ ನೀತಿಮಿತಿಗಳು, ಅವನ ಕಾರುಣ್ಯ, ಭಗವಂತನ ಕರುಣೆ. ತಪ್ಪು ಮಾಡಿದವನನ್ನು ಕ್ಷಮಿಸೋದು ಆಗ್ಬೋದು. ಆಶ್ರಿತ ವಾತ್ಸಲ್ಯ ಈಗ ಜಲದೆ. ಯಾರು ನನ್ನಲ್ಲಿ ಶರಣಾಗತರಾಗ್ತಾನೆ, ಅವನು ಎಷ್ಟೇ ತಪ್ಪು ಮಾಡಿರಲಿ ನಾನು ಅವನನ್ನು ಮನ್ನಿಸ್ತೀನಿ ಅಂತಾನೆ. ಅವನಷ್ಟೆಲ್ಲ ಹೇಳಿದ್ರು ಕೂಡ ಎಷ್ಟು ಜನ ಶರಣಾಗತಿ ಮಾಡ್ಕೊಳ್ತಾರೆ? ಸ್ವಾಮಿಗಳು ಬಂದಿದ್ದಾರೆ ಇಲ್ಲೇನೆ, ಒಬ್ರು ಮಾಡಿಸ್ಕೊಂಡ್ ಬಂದಿದ್ದಾರೆ. ನಾನ್ ನಾಳೆ ಹೋಗ್ಬೇಕು ಅಂತಿದ್ದೆ, ಹೋಗೋಕೆ ಆಗಲ್ಲ. ಇಲ್ಲ, ಇವ್ರು ಹೋಗಿದ ತಕ್ಷಣ ಅಲ್ಲೇನೋ, ಇವ್ರು ಹೋಗಿದ್ ಲೇಟ್ ಆಯ್ತೋ ಏನೋ, ಸಿಗ್ಲಿಲ್ಲ ಚಾನ್ಸು. ಸೊ ಯಾರು ಇವನಿಗೆ ಸಿಗದೆ ಇದ್ದಂಗೆ ಮಾಡಿದವ್ರು ಯಾರು? ಇವನ್ ಕರ್ಮ ಕಳಿದ ಇದ್ರೆ ಅದು ಇಲ್ಲ ಅವಳೇ ಸೊಲ್ಲ ಪಾಕ್ಲಾಪ ಮುಂದೆ ವಿಷಯ ಅಂತ ಅಂದ್ಬಿಡ್ತಾರೆ. ನೀವ್ ಅಲ್ಲಿ ತನಕ ಹೋಗ್ಬಿಟ್ಟು ವಾಪಸ್ ಬರೋದು. ಈಗ ನಾವೇನೋ ಯಾರೋ ಹೇಳಿದ್ರು ಅದಕ್ಕೆ ಹೋಗಿ ಪ್ರಪತ್ತಿ ಮಾಡ್ಸ್ಕೊಂಡ್ಬಿಡ್ತೀವಿ ಅಂದ್ರೆ ಏನ್ ಕಾಯ್ತಾ ಕೂತಿರ್ತಾರ ಅವರು? ನೀವು ಬಂದಿದ್ದ ನಾವು ಬನ್ನಿ ಮಾಡ್ಬಿಡ್ತೀನಿ ಅಂತ. ನಿಮ್ ಕರ್ಮ ಕಳೆದಿರ್ಬೇಕು, ಇಲ್ದಿದ್ದವ್ರು ಸಿಗೋಲ್ಲ. ಎಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ, ಅಂಡ್ ಈ ಡಿಸಿಷನ್ಸ್ ನಲ್ಲಿ ಮಹಾಲಕ್ಷ್ಮಿಗೆ ಈಕ್ವಲ್ ರೈಟ್ಸ್. ಪನಿಷ್ಮೆಂಟ್ ನಲ್ಲೂ ಅಷ್ಟೇ, ಅವಳದು ಸಮ್ಮತಿ ಇದ್ದೇನೆ 2 ಶಕ್ತಿ ಇದೆಲ್ಲ ಮಾಡ್ಬೇಕಾರೆ. ಅದಕ್ಕೆ ಇವರಿಬ್ರು ಸಪರೇಟ್ ಆಗೋದೇ ಇಲ್ಲ. ಹಾಗಾಗಿ ಇಲ್ಲೇ ನಿರಿಮೆನ್ನೆ ಎಲ್ಲಾ ಕೆಲಸನ ಭಗವಂತನ ಎಲ್ಲ ಜಗದ್ವ್ಯಾಪಾರದಲ್ಲಿ ಮಹಾಲಕ್ಷ್ಮಿಗೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಇಬ್ರು ಸೇರಿ ಅದನ್ನು ನಡೆಸುವಂತ. ಹೀಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಮಾಡಿದ ಅಥವಾ
ಮಾಸಿದ ಅಥವಾ ಹರಿದು ಹೋದ ಬಟ್ಟೆಗಳನ್ನು ತೆಗೆದು ಬೆಸಿಟು ಬೇರೆ ಹೊಸ ಬಟ್ಟೆಯನ್ನ ಮೈ ಮೇಲೆ ಹೊದ್ದುಕೊಳ್ಳುವಂತೆ ದೇಹಿಯು ಜೀರ್ಣವಾದ ಶರೀರ ಬಿಟ್ಟು ಬೇರೆ ಹೊಸ ಶರೀರವನ್ನು ಪಡಿತಾರೆ. ಜೀರ್ಣಮಿವ ವಸ್ತ್ರಂ ಪ್ರಗತಿಂ ಸ್ಥೂಲ ರೂಪಂ ವಿಸೃಜ್ಯ. ಗದ್ಯದಲ್ಲಿ ಅನಾಯಾಸವಾಗಿ ಶರೀರ ಬಿಡಬೇಕು. ಅದಕ್ಕೆ ಏನಾಗ್ಬೇಕು ಅಂದ್ರೆ ನಿಮ್ಮ ಸಿದ್ಧತೆಯಲ್ಲಿ ಈ ಶರೀರ ಆಯ್ತು, ಜೀರ್ಣವಾಗಿದೆ, ಕಣ್ ಕಾಣಿಸೋಲ್ಲ, ಕಿವಿ ಕೇಳಿಸೋಲ್ಲ, ಇಂದ್ರಿಯಗಳೆಲ್ಲ ಪಟುತ್ವ ಹೋಯ್ತು, ಗೊತ್ತೈತೆ, ಶೈಥಿಲ್ಯ, ದೌರ್ಬಲ್ಯ, ವಿಸ್ಮರಣೆ ಎಲ್ಲ ಶರೀರಕ್ಕೆ ಸಹಜವಾಗಿ ಅದು ಗುಣಗಳು, ಅದು ಸಹಜವಾಗಿ ಅದೇನು ಏನು ಹೊಸದಾಗಿ ಬಂದಿದ್ದಲ್ಲ, ಇಲ್ಲ ಏನೋ ಡಿಫಿಷಿಯನ್ಸಿ ಅಲ್ಲ. ಶರೀರ ನಾಶವಾಗತ್ತೆ. ಶೀರ್ಯತೆ ಇತಿ ಶರೀರ, ಅದ್ರದ್ದು ಧಾತು ಇದಕ್ಕೆ ಹೋದ್ರೆ ನಾಶವಾಗುವುದು ಶರೀರದ ಸಹಜ ಗುಣ. ಸೊ ಮೊದಲು ಇದ್ದು ಅದಕ್ಕೇನೆ ಇವರೆಲ್ಲ ಹೇಳೋದು, ಅದು ನಾಶವಾಗೋಕ್ ಮೊದ್ಲು ತಲುಪಿಡಯ್ಯ. ಈಗ ಒಂದು ಹರಿಗೋಲು ತಟ್ಟೆ, ಚರ್ಮದ ತಟ್ಟೆ, ಆ ಕೈಯ ಹರಿಗೋಲು, ಕೈಯ ತೆಪ್ಪ ಹೇಳ್ತಾರಲ್ಲ, ಅದ್ರಲ್ಲಿ ಆ ತೆಪ್ಪ ಅಲ್ಲಿ ಹೋಗುವಷ್ಟಲ್ಲ, ಅದ್ರಲ್ಲಿ ಆಗ್ಲೇ ಸಣ್ಣ ಸಣ್ಣ ತೂತುಗಳಿದೆ. ನೀರ್ ತುಂಬಿಕೊಂಡು ಮುಳುಗೋಕ್ ಮೊದ್ಲು ಅದು ತಲುಪಿಡು ನೀರಲ್ಲಿಗೆ. ಭೀಷ್ಮ ದ್ರೋಣ ತಟ ಜಯದ್ರಥ ಜಲ ರಣ ನದಿನಲ್ಲಿ ದಾಟ್ಸವನು ಕೇಶವೇ ಹೇಳೋದು. ಅಂಬಿಗ ನೀನು ಈ ಶರೀರ ನಾಶವಾಗೋದ್ರಲ್ಲಿ ನಾನು ಒಂದೊಂದು ಸಾರ್ಥಕತೆ ಪಡೆದ್ಬಿಡ್ಬೇಕು, ಕೃತ್ಯನಾಗಬೇಕು. ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುನ ಪ್ರಿಯ ಅತಿಥಿ ನಿವ, ಬೇಕಾದಷ್ಟು ಉಲ್ಲೇಖಗಳನ್ನೆಲ್ಲ ಕೊಟ್ಟು ಮಾಡುವಂತ. ಸೊ ಅದರಿಂದ ಶರೀರ ಇರೋದು ಇದನ್ನ ಸಾಧಿಸೋದಕ್ಕೆ, ಈ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳೋದಕ್ಕೆ, ನಾಟ್ ಫಾರ್ ಭೋಗ ಎಂಜಾಯ್ಮೆಂಟ್ ಅಲ್ಲ. ಬೇಡ ಅಂತ ಹೇಳಿಲ್ಲ, ತಿನ್ನದೆ ಇದ್ ಬಿಡಿ, ಏನನ್ನು ಧರಿಸ್ಲೇಬೇಡಿ ಅಂತ ಹೇಳಿಲ್ಲ ಇಲ್ಲಿ. ಆದ್ರೆ ತಿನ್ನೋದು ಅಥವಾ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋದು ಇದೇ ಜೀವನದ ಗುರಿಯಲ್ಲ. ಏನು ಸುತ್ತಮುತ್ತಲು ಅವರು ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಬರ್ತಾರೆ, ಎಲ್ಲ ಮ್ಯಾಚಿಂಗು, ಎಲ್ಲ ಇದ್ರಲ್ಲೂ ಇದ್ದಾರೆ, 4 ಜನ ಅದು ಹೇಳ್ಬೋದು ಅಷ್ಟೇನೆ. ಅದಕ್ಕಾಗಿ ಇಷ್ಟೆಲ್ಲ ಏನು, ಒಂದೊಂದು ದಿವಸ ಒಂದೊಂದು ಜೇಡು ಸೆಟ್, ಒಂದ್ ದಿವಸ ಡೈಮಂಡ್ ನೆಕ್ಲೆಸ್, ಇನ್ನೊಂದ್ ದಿವಸ ಇನ್ನೊಂದು ಎಲ್ಲ ಎಷ್ಟೊತ್ತು ಇಲ್ಲ ಹೋಗ್ಲಿ, ಅದೇನ್ ಪರ್ಮನೆಂಟ್ ಆಗಿ ಎಲ್ರಿಗೂ ಈ ಬೇರೆಯವ್ರಿಗಿಂತ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅಷ್ಟು ಬಿಟ್ರೆ ನೀನಾದ್ರು ಸಿಗುತ್ತೆ ಅದರಿಂದ. ಅದಕ್ಕಾಗಿ ಇವ್ರಿಗೆ ಎಷ್ಟೆಲ್ಲಾ ಪ್ರಯತ್ನ, ಎಲ್ಲ ತಗೊಂಡು ಅದೇನೇನೋ ಹಚ್ಕೊಂಡು ಮಾಡಿ, ಫೇಸ್ ಮೇಕಪ್, ಪ್ಯಾಕಿಂಗು, ಅಲಂಕಾರ 2 ಗಂಟೆ ಮಾಡ್ಕೊಂಡು ಹೋಗ್ತಾರಲ್ಲ, ಇವ್ರು 2 ಗಂಟೆ ಮಾಡಿದ ಅಲಂಕಾರ ಮದ್ವೆ ಮನೆಯಲ್ಲಿ ಎಷ್ಟೊತ್ತು ನೋಡ್ತಾರೆ? ಹಾಗಾದ್ರೆ ತಲೆ ಕೆದ್ಕೊಂಡು ಹೋಗ್ಬೇಕಾ? ಎಷ್ಟು ಮಿನಿಮಮ್ ಅಷ್ಟು. ಸೊ ಶರೀರ, ಹೌದು, ಶರೀರ ಧರಿಸೋದಕ್ಕೆ ಬೇಕು. ಹಾಗೆ ಶರೀರ ಸ್ಥಿರೈಹಿ ಅಂಗೈ ತುಷ್ಟವಾಗಂ ಸಹ, ಶರೀರ ಚೆನ್ನಾಗಿರ್ಬೇಕು. ಯಾತಕ್ಕೆ? ಸಾಧಿಸು, ಭಗವಂತನನ್ನ ಪಡೆಯೋದಕ್ಕೆ ಕೊಟ್ಟಿರುವಂತಹದ್ದು. ಶರೀರ ಪೋಷಣೆ, ಶರೀರ ಚೆನ್ನಾಗಿಡೋದೇ ಜೀವನದ ಗುರಿ ಅಲ್ಲ. ಏನು ಟೆಸ್ಲಾ ಕಾರ್ ಬರ್ತಾ ಇದೆ, ಅದಕ್ಕಾಗಿ ರೂಮ್ ಅನ್ನು ಓಡಿಸಿ ಒಂದು ಕಾರ್ಪೆಟ್ ರತ್ನ ಕಂಬಳಿ ಹಾಕಿ, ಅಯ್ಯೋ ಯಾರ್ ಕಿಟ್ಟಮು ಇಲ್ಲ ಅಂದ್ರೆ ನನ್ನ ಹತ್ರ ಇದೆ 70 ಲಕ್ಷನೋ 80 ಲಕ್ಷನೋ ಅದಕ್ಕೆ ಅನ್ಸುತ್ತೆ, ಅದನ್ನ ತಂದಿಟ್ಟು ಅಯ್ಯೋ ನನ್ ಕಾರು ಚೆನ್ನಾಗಿದೆ, ದೀಪ ಹಚ್ಚಿ ಮುಂಗಾರ್ತಿ ಮಾಡಿ ಉಪಯೋಗಿಸದೇ ಇಲ್ಲ ಅಂದ್ರೆ, ಹಾಗೆ ಪ್ರತಿದಿನ ನೀವು ಆಪಲ್, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವುಗಳನ್ನೇ ತಿಂದು ಎಲ್ಲ ಇವಾಗ ಈ ಆರ್ಡಿನರಿ ಹಾಲಲ್ಲ, ಇವಾಗ ಸ್ಪೆಷಲ್ ಹಾಲ್ ಬರ್ತಾ ಇದೆ, 46 ರೂಪಾಯಿ ಒಂದು ಅರ್ಧ ಲೀಟರ್ಗೆ, 1 ಲೀಟರ್ 90. ಸ್ಪೆಷಲ್ ಹಾಲು ಅದು, ಪೂರಾ ನ್ಯಾಚುರಲ್, ಇದ್ರದ್ದು ಯಾವ ಇದನ್ನು ಹಾಕಿಲ್ಲ, ಈ ಆರ್ಗ್ಯಾನಿಕ್ ಇದ್ರದ್ದು ಬರುವಂತದ್ದು. ಹಾ, ಹಸುವಿನ ಹಾಲೇನೆ. ತರಕಾರಿಗೆ ಬಂದಂಗೆ ಹಾಲು ಕೂಡ, ಈ ಹಾಲು 24 ರೂಪಾಯಿ ಇದೆ, ಅದು 48 ರೂಪಾಯಿ. ಇಲ್ಲ ಗಿರ್ ಮಾಡು ಬರೀ ಅದನ್ನೇ ತಿಂದ್ರು ಹೋಗ್ಲಿ, ನಿಮ್ ಶರೀರ ಏನು ಬೇರೆ ಏನಾದ್ರು ಸಿಗುತ್ತೋ ಅಂದ್ರೆ ಏನಿಲ್ಲ. ಹಾಗಂತ ಏನೋ ಕಚಡ ತಿಂದಿ ಅಂತ ಹೇಳಲ್ಲ, ಶುಭ್ರವಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಶರೀರ ಚೆನ್ನಾಗಿರ್ಬೇಕು. ಸ್ಥಿರೈ ಅಂಗೈ ತುಷ್ಟವಾಗಂ ಸಹ. ಇಷ್ಟು ಚೆನ್ನಾಗಿದ್ದ ಶರೀರದಿಂದ ಏನು ಅಂದ್ರೆ ಅವನನ್ನು ಸಾಧಿಸಿ ಹೋಗಿ ಟೆಸ್ಲಾ ಕಾರ್ ತಂದಿಟ್ಕೊಂಡು ಓಡಾಡಿ, ಯೂಸ್ ಇಟ್, ಉಪಯೋಗಿಸಿ ಅದನ್ನ. ಹಾಗೆ ದೇಹವನ್ನ ಬೆಳೆಸೋದು, ದೇಹವನ್ನ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದು ಈಸ್ ನಾಟ್ ದಿ ಗೋಲ್ ಆಫ್ ಲೈಫ್. ಇರಬೇಕು, ಚೆನ್ನಾಗಿ ಇಟ್ಕೋಬೇಕು, ಆದ್ರೆ ಅದೇ ಜೀವನದ ಗುರಿ ಅಲ್ಲ. ಸಂಪಾದನೆ ಮಾಡಬೇಕು, ಆದ್ರೆ ದುಡ್ಡು ಸಂಪಾದನೆ ಮಾಡೋದೇ ಜೀವನದ ಗುರಿ ಅಲ್ಲ. ಇಟ್ಸ್ ಓನ್ಲಿ ಎ ಪಾರ್ಟ್. ಬೆಟ್ಟದ ತುದಿಯಲ್ಲಿ ಕಟ್ಟಿರುವ ಇದಕ್ಕೆ, ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರು ಇರ್ತವ್ರು ಯಾರು? ಅದು ಬರ್ಲಿಲ್ವಾ ಅಲ್ಲಿ? ಹಾಗೆ
ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರೋನು ಕೊಟ್ಟದ ಶಿವನು. ಇದಕ್ಕೆ ಯಾಕೆ ಸಂದೇಹ, ಭಯ ಯಾಕೆ? ಅಯ್ಯೋ ಕೆಲ್ಸ ಏನ್ ಇವಾಗ ಎಲ್ರು ಅಷ್ಟೇ, ಅಯ್ಯೋ ಮೀಟಿಂಗ್ ಕಾಲ್ ಇಕ್ರನ್ನ ಯಾರು ವಚನ ಕೊಡೋದಂಗ ಆತ್ಲೆ. ಅವರ ಜೀವನ ಪೂರ್ಣವಾಗಿ ಒತ್ತೆ ಇಟ್ಬಿಟ್ಟಿದ್ದಾರೆ. 24 hours into 7 ಐ ಆಮ್ ಟೋಟಲಿ ಅಟ್ ದಿ ಡಿಸ್ಪೋಸಲ್ ಆಫ್ ದಿ ಎಂಪ್ಲಾಯಿ. ಇದು ಜೀವನನ? ಇದು ಬದುಕ? ಇದು ಇಬ್ಡಿ ಎಲ್ಲ ಯಾವುದನ್ನ ಅದೇ ಅಂದ್ರೆ ಇಲ್ಲಿ ಪ್ರಯಾರಿಟಿ ಯಾವುದು ಕೊಡ್ಬೇಕು ಅನ್ನೋದನ್ನ ನಾವು ಗಮನಿಸ್ಬೇಕು. ಹಾಗೆ ಇಲ್ಲಿ ಶರೀರ ಯಾವುದು ನಾಶವಾಗತ್ತೋ ಅದಕ್ಕೆ ನೀವು ಎಷ್ಟೆಷ್ಟೇ ಸರ್ಜರಿನೋ ಏನೇನ್ ಮಾಡ್ಕೊಳ್ಳಿ, ಏನು ಪ್ರತಿದಿನಾನು ಮಾಡಿಸಿ MRI ಸ್ಕ್ಯಾನ್ಗಳು ಮತ್ತಲ್ಲ ಸರಿಯಾಗ್ಬಿಡುತ್ತೇನೋ. ಹಾಗಂತಕ್ಕೆ ನೆಗ್ಲೆಕ್ಟ್ ಮಾಡಿ ಅಂತಾನು ಹೇಳೋಲ್ಲ. ಶರೀರ ಚೆನ್ನಾಗಿರ್ಬೇಕು. ಅದಕ್ಕೆ ಅವನನ್ನ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ, ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ಯಾಕೆ ನಿಮ್ ಶರೀರ ಅಸ್ವಸ್ಥತೆಯಾಗಿ ಉಂಟಾಯ್ತು? ನೀವು ಮಾಡಿದ ಕರ್ಮ ಕಾರಣ. ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ. ಅದರ ಪರಿಹಾರ ಏನು ಅಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ. ಮೊದಲು ಜಪ ದಪ್ಪ ಗಾಯತ್ರಿ ಜಪ ಮಾಡಿದ್ರೆ ಜರ ಪರಿಹಾರ ಆಗುತ್ತೆ. ಮಾಡ್ಕೊಂಡವ್ರು ಇದ್ದಾರೆ. ಆಯುರ್ವೇದದಲ್ಲಿ ಹೇಳುತ್ತೆ ಇದು. ನಮ್ಗೆ ಇದ್ರಲ್ಲಿ ನಂಬಿಕೆ ಇಲ್ಲ. ಸೀದಾ ಮೆಡಿಸನ್ ಇಲ್ಲ ಡಾಕ್ಟ್ರು ಸ್ಪೆಷಲಿಸ್ಟು ಅಲ್ಲೆಲ್ಲ ಫೇಲ್ಯೂರ್ ಆದ್ರೆ ಆಮೇಲೆ ಬರೋದು ಮತ್ತೆ ಇಲ್ಲಿ. ಎಲ್ಲಾ ಪತಿಗಳು ಆದ್ಮೇಲೆ ಜಗತ್ಪತಿ ಹತ್ರ ಬರೋದು. ಹೋಮಿಯೋಪತಿ, ಅಲೋಪತಿ, ಇನ್ನೇನೇನು ಕೂಡ ರೇಖಿ, ಯೋಗ. ಒಂದೇ ಎರಡೇ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಆತ್ಮನನ್ನ ಶಸ್ತ್ರಗಳು ಛೇದಿಸಲಾರವು, ಕತ್ತರಿಸೋಕಾಗೋಲ್ಲ, ಭೇದಿಸಲಾರವು. ನೈನಂ ಚಿಂದಂತಿ, ಅಗ್ನಿಯು ದಹಿಸೋಕಾಗೋಲ್ಲ ಆತ್ಮನನ್ನ. ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ, ನೀರು ಅವನನ್ನ ನೆನೆಸೋಲ್ಲ, ಗಾಳಿ ಅವನನ್ನ ಶೋಷಿಸಲಾರದು. ஆத்மத ಸ್ವರೂಪ ಇದು. பின்ன படனக்கு இப்ப நாளைக்கு பண்றாளே ಗೊತ್ತಾ ಉಟ್ಪಿನ ಅಪ್ಪ என்ன சொல்லுದೆ ಆ ಸಂಕಲ್ಪ ಗೊತ್ತಾ ನಿಮ್ಗೆ? ದಹನ ಆದಾಗ ಉಂಟಾದಂತ ಬಾಧೆ ಗೊತ್ತಾಯ್ತು, ಆಮೇಲೆ ತೀಕ್ಷ್ಣವಾದ ದಾಹ, ಇವುಗಳ ಪರಿಹಾರಕ್ಕೆ ಹೇ ಪ್ರೇತ ಇದನ್ನ ಸ್ವೀಕಾರ ಮಾಡುವಂತ ಅಡ್ರೆಸ್ ನಲ್ಲೇನೆ ಆನ್ಸರು ಇದೆ. ಇವನ್ ಈ ಶರೀರ ಬಿಟ್ಟ ಸುಟ್ರಲ್ಲ ಶರೀರನ, ಪ್ರೇತ ಶರೀರ. ಆ ಪ್ರೇತ ಶರೀರದಲ್ಲಿ ಇದ್ರ ಸಂವೇದನೆ 800 ಡಿಗ್ರಿನಲ್ಲಿ ಸುಟ್ಟಿದ್ದಿದೆಯಲ್ಲ, ಅವನಿಗೆ ಮೈಯೆಲ್ಲ ಉರಿತಾ ಇರುತ್ತೆ. ಮತ್ತೆ ಸಿಕ್ಕಾಬಟ್ಟೆ ನೀರಿಗೆ ದಾಹ, ಸೋದು ಕುಂಭ ಮಾಡ್ತಾ ಇದ್ದಿದ್ದು ಅದಕ್ಕೆ. ಇವೆಲ್ಲ ಯಾಕೆ? ನಾಟ್ ಫಾರ್ ಆತ್ಮ, ಆ ಪ್ರೇತ ಆ ಶರೀರದಲ್ಲಿ. ಅದಕ್ಕೆ ಇಲ್ಲಿ ಸಂಕಲ್ಪ ಹೇಳ್ಬೇಕಾರೋ ಅಷ್ಟೇ, ಅವನ ಹೆಸರೇ ಬಿಟ್ಟು ಪ್ರೇತ ಇದನ್ನ ಸ್ವೀಕಾರ ಮಾಡೋದು ನೀನು ಅಂತ 2ನೇ ದಿವಸದಿಂದ ಎಲ್ಲ ನಡ್ಸೋಂಥದ್ರಲ್ಲಿ. ಆತ್ಮನಿಗೋ ಏನು ಇಲ್ಲ, ಅವನ್ ಯಾರು ಕತ್ತರಿಸೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ. ಇಪ್ಪ ಸೂರ್ಯ ಮಂಡಲದಿಂದ ಹೋಗ್ತಾನೆ ಅರ್ಚಿರಾದಿ ಗತಿನಲ್ಲಿ. ಸೂರ್ಯ ಮಂಡಲದ ತಾಪ ಎಷ್ಟು ನೋಗಕ್ಕಾಗತ್ತ ಹತ್ರ? ಪುರಾಣದ ಉಲ್ಲೇಖದಲ್ಲಿ ಈಗ ಜಟಾಯು ಸಂಪಾತಿ ಇಬ್ರು ಒಬ್ರಿಗಿಂತ ಒಬ್ರು ಮೇಲೆ ಹಾರದ್ರು. ಏನ್ ಸೂರ್ಯನ ಹತ್ರಕ್ಕೆ ಹೋದ್ರು ಇಲ್ಲ, ನಮಗಿಂತ ಮೇಲಕ್ಕೆ ಹೋದ್ರು. ಅಲ್ಲೇ ಹೀಟ್ ಎಷ್ಟಿದೆ, ಅವನ್ ರೆಕ್ಕೆ ಎಲ್ಲ ಸುಟ್ಟೋಯ್ತು. ಆದ್ರೂ ಅಲ್ಲಿ ಭಗವಂತ ಮಾಡಿದ್ದೇನು ಗೊತ್ತಾ? ತಮ್ಮನನ್ನ ರಕ್ಷಿಸ್ಬೇಕು ಅಂತ ತಾನ್ ಮೇಲೆ ಹಾರ್ದ ಸಂಪಾತಿ, ರೆಕ್ಕೆ ಕಳ್ಕೊಂಡ. ಆದ್ರೆ ನಿನಗೆ ಯಾವಾಗ ಈ ಇದರದನ್ನ ಹೇಳ್ತಾರೆ, ಸೀತಾ ಇದ್ರದ್ದು ಇದು ನಿನ್ ರೆಕ್ಕೆ ಪುನಃ ಚಿಗುರುತ್ತೆ ಅಂತಂದ್ಬಿಟ್ಟು ಅವನಿಗೆ ಮಹರ್ಷಿಗಳು ಇವರುಗಳಿಂದ ಇದಾಗಿದ್ದು. ಯಾವಾಗ ಈ ಹನುಮಂತ ಇವರೆಲ್ಲ ಹೇಳಿದ್ರು ಆ ಕಥೆನೆಲ್ಲ, ಸೀತೆ ಇದ್ರದಕ್ಕೆ ಅವನಿಗೆ ರೆಕ್ಕೆ ಎಲ್ಲ ಬಳಿತು. ಆಮೇಲೆ ಹೇಳ್ದ ಅವನು, ನನಗೆ ಕಣ್ಣು ಕಾಣಿಸ್ತದೆ. ಅಲ್ಲಿ ಕೂತ್ಕೊಂಡೇನೆ ಅವನು ಲಂಕೆ ನೋಡ್ತಾ ಇದ್ದ. ಅವಳು ಮರದ ಕೆಳಗಡೆ ಕೂತಿದ್ದಾಳೆ, ಹೋಗಿ ನಿಮ್ಗೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ಆಮೇಲೆ ಹಾರು ಹೋದ ಅವನು. ಪದ್ಮನ ಹೀಗೆ ಪಕ್ಷಿಗಳಿಗಿರುವಂತ ದೃಷ್ಟಿ, ಗೃಧ್ರ ದೃಷ್ಟಿ ಅನ್ನೋದು ಅದಕ್ಕೇನೆ. ಬೇರೆ ಎಲ್ಲದಕ್ಕಿಂತ ಅನೇಕ ಯೋಜನೆಗಳಿಂದ ದೂರದಲ್ಲಿ ಇರೋದು. ಹಾಗೆ ಆಂಜನೇಯನಿಗೆ ಶಕ್ತಿ ಇವುಗಳೆಲ್ಲ ಇರುವಂತಹದ್ದು. ಅವನು ಹಾರಬಲ್ಲ, ಆದ್ರೆ ದೃಷ್ಟಿ ಇವನಿಗೆ ಸಂಪಾದಿಗೆ ಇದ್ದಿದ್ದು ಸತ್ಯ, ಇಲ್ಲ ಅಂತಲ್ಲ. ಹೀಗೆ ಒಂದೊಂದ್ರಲ್ಲೂ ಕೂಡ. ಸೊ ಅದರಿಂದ ಇಲ್ಲಿ ಆತ್ಮನನ್ನ ಯಾವ ಅಸ್ತ್ರಶಸ್ತ್ರಗಳು ಭೇದಿಸೋಕಾಗಲ್ಲ. ಅಗ್ನಿ ಸುಡೋದಿಲ್ಲ, ನೀರವನನ್ನ ನೆನೆಸೋಲ್ಲ, ಗಾಳಿ ಅವನ ಶೋಷಿಸೋಲ್ಲ. ಯಾಕೆ ಅಂದ್ರೆ
ಅವನೇನಾದ್ರು ಒಂದು ದ್ರವ್ಯ ಕಣ್ಣು ಕಾಣುವಂತಹದ್ದು ಏನಾದ್ರು ಒಂದು ಅಥವಾ ತ್ರಿಗುಣಾತ್ಮಕವಾದದ್ದು ಆಗಿದ್ರೆ ಆತ್ಮ ಈ ಗುಣಗಳಿಂದ ಮೀರಿದವನು, ಗುಣಾತೀತ ಅವನು. ಅವನು ದಿವ್ಯವಾದ ಶರೀರ ಇದು ಸಿಕ್ಕಿದಾಗ ಅಲ್ಲಿ ಆನಂದ ಇದ್ರದ್ದು ಸಿಗತ್ತೆ, ಪರ್ಟಿಕ್ಯುಲರ್ ಇದ್ರದ್ದು ಇಲ್ಲ. ಆತ್ಮ ಇಲ್ಲ, ಹಾಗಂತ ಒಂದು ಶರೀರದ ಮೇಲೆ ಡಿಪೆಂಡ್ ಆಗಿಲ್ಲ. ನೀವು ಈ ರೀತಿನಲ್ಲಿ ತಗೊಂಡಾಗ ಹಾಗಾದ್ರೆ ವಿಚ್ ಇಸ್ ಡಾಮಿನೆಂಟ್, ಶರೀರನೋ ಆತ್ಮನೋ? ಈಗ ಶರೀರ ಇಲ್ದಿದ್ರೆ ಆತ್ಮ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗಿಲ್ಲ, ಆತ್ಮ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಒನ್ ಪರ್ಟಿಕ್ಯುಲರ್ ಶರೀರ. ದಿವ್ಯವಾದ ಸಹಜವಾದ ಸ್ಥಿತಿನಲ್ಲಿ ಅವನಿಗಿದ್ದೇ ಇದೆ. ಅದನ್ನೇನೆ ಶುದ್ಧ ಸ್ಥಿತಿನಲ್ಲಿ ಎಲ್ರೂ ಸಮ. ಆತ್ಮ ಯಾತಾತ್ಮ ಜ್ಞಾನ ಅಂತ ಈಗ ಏನು ಗೀತಾ ಭಾಷೆದಲ್ಲಿ ಬಂದಿದೆ, ಇದನ್ನೇ ಹೇಳ್ತಾ ಇರೋದು. ಎಲ್ಲರಲ್ಲಿರುವ ಆತ್ಮ ಒಂದೇ ಸಮ. ಅಂದ್ರೆ ಏನು? ಜ್ಞಾನೈಕಾಕಾರ, ಅನುಸ್ವರೂಪ, ಸ್ವಯಂ ಪ್ರಕಾಶ, ಇದು ಅವನ ಸ್ವರೂಪ. ಹಾಗೆ ಬರುವಂತದ್ದು. ಇವೆಲ್ಲ ಯಾಕೆ ಹೇಳಿದ್ದು ಅಂತಂದ್ರೆ, ಇಫ್ ಇಟ್ ಈಸ್ ಎ ಪಾಂಚಭೌತಿಕದ್ದು ಆದ್ರೆ ಅವಾಗ ಇವಕ್ಕೆಲ್ಲದಕ್ಕೂ ಸಂವೇದನೆ ಬರುತ್ತೆ. ಇದೆಲ್ಲದಕ್ಕಿಂತ ಬೇರೆ ಯಾವ್ದದ್ದು? ಶರೀರಕ್ಕೆ ಇವೆಲ್ಲ ತ್ರಿಗುಣಾತ್ಮಕವಾದದ್ದು, ಪಾಂಚಭೌತಿಕವಾದದ್ದು. ಪಾಂಚಭೌತಿಕವಾದಂತ ಯಾವುದೇ ಇದ್ರು ಕೂಡ ಅದಕ್ಕೆ ಇದೆಲ್ಲ ಉಂಟು. ಕತ್ತರಿಸ್ಬೋದು, ನೀವು ಸುಡ್ಬೋದು, ನೆನೆಸ್ಬೋದು, ಆರಿಸ್ಬೋದು, ಎಲ್ಲಾನು. ಆತ್ಮಕ್ಕಿಲ್ಲ. ಆತ್ಮದ ಸ್ವರೂಪಕ್ಕೆ ಹೇಳಿದ್ದಲ್ಲ, ವಾಲಾಗ್ರ ಶತಭಾಗಸ್ಯ ಎಲ್ಲ ಹೇಳಿದ್ದಾಗ. ಹಾಗಾಗಿ ಯಾವುದು ಮಾಡೋಕ್ಕಾಗಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ನೋಡಿ, ಹೊಸದಾಗ ಆಗ್ಲಿಲ್ಲ, ಇವನು ಸನಾತನ ಆತ್ಮ. ಆತ್ಮ ಎಂಬುದು ಶಸ್ತ್ರಗಳಿಂದ ಛೇದಿಸೋಕಾಗ್ಲಿ, ಅಚ್ಛೇದ್ಯ, ಅದಾಹ್ಯ ದಹನ, ಸುಡೋದಕ್ಕಾಗ್ಲಿ ಇಲ್ಲ, ನೆನೆಸೋದಕ್ಕಾಗ್ಲಿ ಇಲ್ಲ. ಅಕ್ಲೇದ್ಯ ಅಶೋಷ್ಯ, ಆರಿಸೋದಕ್ಕಾಗ್ಲಿ ಆಗದ, ವಿಕಾರ ಇಲ್ಲದಂತಹ ನಿತ್ಯ ವಸ್ತು. ಇದನ್ನು ಸರಿಯಾಗಿ ತಿಳಿ. ಇದು ಸರ್ವವ್ಯಾಪಿಯಾದ ಮತ್ತು ನಿಶ್ಚಲವಾದಂತಹ ಅನಾದಿಯಾದಂಥದ್ದು ಸನಾತನಃ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅಧಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತು ಅರ್ಹಸಿ. ಆತ್ಮವು ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಗೋಚರ ಅಲ್ಲ. ಬಿಯಾಂಡ್ ದಿ ಸೆನ್ಸರಿ ಪರ್ಸೆಪ್ಷನ್, ಇಂದ್ರಿಯಗಳಿಗೆ ಅತೀತವಾದದ್ದು ಆತ್ಮ. ಅಂದ್ರೆ ಇಂದ್ರಿಯಗಳಿಂದ ಗ್ರಹಿಸೋದಕ್ಕೆ ಸಾಧ್ಯವಿಲ್ಲದ್ದು. ಮನಸ್ಸಿಗೂ ತೋರೋಕದಲ್ಲ. ಮನಸ್ಸಿನಲ್ಲಾದ್ರೂ ನೀವು ಕಲ್ಪನೆ ಮಾಡ್ಕೊಳ್ತೀರಾ? ಇಲ್ಲ. ಯಥೋ ವಾಚೋ ನಿವರ್ತಂತೆ, ಇದು ಭಗವಂತನ ಆನಂದ ಒಂದಕ್ಕೆ ಇಲ್ಲ, ಅವನ ಸ್ವರೂಪ ಆಗುತ್ತೆ, ಆತ್ಮನ ಸ್ವರೂಪಕ್ಕೂ ಅಷ್ಟೇ ಅನ್ವಯ. ಇದು ಎರಡಕ್ಕೂ ಕೂಡ ಇದು ಇದನ್ನ ವಿಕಾರ ಹೊಂದಿಸೋದು ಸಾಧ್ಯ ಇಲ್ಲ. ಆತ್ಮನಿಗೆ ಯಾವ ವಿಕಾರನೂ ಉಂಟಾಗೋಲ್ಲ. ನೀವು ಈ ತತ್ವವನ್ನು ತಿಳಿದುಕೊಂಡು ಧೀರನಾಗಿರೋ, ದುಃಖಿಸೋದು ಯೋಗ್ಯವಲ್ಲ. ನಾನು ಶೋಚಿತು ಅರ್ಹಸಿ ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಅರ್ಹಸಿ. ಹೇ ಮಹಾಬಾಹೋ, ಒಂದು ವೇಳೆ ನೀನು ಈ ಆತ್ಮವೇ ಯಾವಾಗ್ಲೂ ಹುಟ್ಟುತ್ತೆ ಅಥವಾ ಸಾಯುತ್ತೆ ಇರ್ತಾನೆ ಅಂತ ತಿಳಿದುವುದಾದ್ರೆ ಆಗ್ಲೂ ಕೂಡ ನೀನು ಈ ಆತ್ಮನಿಗಾಗಿ ದುಃಖಿಸೋ ಕಾರಣ ಇಲ್ಲ. ಒಂದ್ ವೇಳೆ ನೀನ್ ಹೇಳಿದಂತೆ ಆತ್ಮ ಸತ್ತ ಇವಾಗ ಅಂತ ಇಟ್ಕೊಳ್ಳ, ಹಾಗಿದ್ದು ಕೂಡ ದುಃಖಿಸೋದ್ ಬೇಕಿಲ್ಲ ಅಂತಾನೆ. ಯಾಕೆ? ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಬಹಳ ಮುಖ್ಯವಾದದ್ದು ಇದು. ಹುಟ್ಟಿದವನಿಗೆ ಸಾವು ನಿಶ್ಚಯ ಹೇಗೋ ಹಾಗೆ ಸತ್ತವನಿಗೆ ಪುನರ್ಜನ್ಮವೂ ನಿಶ್ಚಯವೇ. ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಸತ್ತವರೆಲ್ಲ ಹುಟ್ಲೇಬೇಕು. ಅಲ್ಲಿಗೆ ಒಂದ್ಸಲಿ ಸತ್ತಾಗ ಒಂದು ಆಗೋಯ್ತು ಇಲ್ವೇ ಇಲ್ಲ ಅಂತಿಲ್ಲ. ಈ ಹ್ಯಾಸ್ ಟು ಬಿ ಬಾರ್ನ್ ಅಗೇನ್. ಇದು ಎಷ್ಟು ಸತ್ಯವೋ ಅದು ಅಷ್ಟೇ ಸತ್ಯ. ಯಾರಿಂದಲೂ ತಪ್ಪಿಸಲಾರದಂತ ಈ ವಿಷಯದಲ್ಲಿ ನೀನು ದುಃಖಿಸೋ ಫಲ ಏನು? ದುಃಖಿಸಬಾರದು ಅಂತಾನೆ. ನತ್ವಂ ಶೋಚಿತು ಅರ್ಹಸಿ ತಸ್ಮಾತ್ ಅಪರಿಹಾರ್ಯಾರ್ಥೆ. ಯು ಕೆನಾಟ್ ಚೇಂಜ್ ದಿಸ್. ಯಾವುದನ್ನ ನೀವು ಮಾಡ್ಲಿಕ್ಕಾಗಲ್ವೋ ಅವಾಗ ಅದಕ್ಕೆ ಅನುಸರಿಸ್ಕೊಂಡು ಹೋಗೋದು ವಿವೇಕ. The things which cannot be cured should be endured. ಭರಿಸು. ಅದಕ್ಕೇನೆ ಜೀವನದಲ್ಲೇನೇನೆ ಈ ಪ್ರಾಪಂಚಿಕದ ವಿಷಯಗಳಿಗೇನೆ ಜಿ ಪಿ ರಾಜರ್ ತಮಿಳೋದು
ದೇವ್ರೇನ್ರ ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ. ಅವನ್ ಹಾಕಿ ತಾಳ್ದಂಗೆ ಕಣ್ಣು ಮುಚ್ಕೊಂಡು ಏಳ್ದಂಗೆ ಇರೋದು ರತ್ನ ಪ್ರಪಂಚ. ಭಗವಂತನ ಸಂಕಲ್ಪ ಅಕ್ಸೆಪ್ಟೆಡ್. ಜೀವನ ನಿಮ್ಮಲ್ಲಿ ಇದ್ದಿದ್ದದ್ ಬರ್ತಾ ಇದೆ, ಜಸ್ಟ್ ಅಕ್ಸೆಪ್ಟೆಡ್. ಸುಖವಾಗ್ಲಿ ದುಃಖವಾಗ್ಲಿ ಅಪರಿಹಾರ್ಯಾರ್ತೆ ನ ತ್ವಂ ಶೋಚಿತು ಅರ್ಹಸಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹೇ ಭಾರತ, ಮನುಷ್ಯಾದಿ ಭೂತಗಳೆಲ್ಲವೂ ಮೊದಲು ಅವ್ಯಕ್ತವಾಗಿದ್ದು, ನಡುವೆ ಕೆಲವು ಕಾಲದವರೆಗೆ ವ್ಯಕ್ತವಾಗಿ ಕಾಣಿಸ್ಕೊಂಡು ಕೊನೆಗೆ ಕಾಣಿಸಿದಂತಿದ್ದೇವೆ. ಅಂತಗಳ ವಿಷಯದಲ್ಲಿ ನಿನಗ್ಯಾಕೆ ದುಃಖ? ಈಗ ನಮಗೆ ಇಲ್ಲೇ ಇದೆ ತಾನೆ, ಈಗ ಯಾರೋ ಒಬ್ರು ಇದ್ದಾರೆ, ಹೋಗ್ಬಿಟ್ರು ಅವರು, ತಗೊಂಡೋಗಿ ಅವ್ರನ್ನ ಕ್ರಿಮೇಟ್ ಮಾಡಿದ್ದಾಯ್ತು. ನಾಳೆ ದಿವಸ ನೋಡೋಕೆ ನಿಮಗೆ ಮಾರ್ಟಲ್ ರಿಮೈನ್ಸ್ ಇಲ್ಲ, ಅವನು ನಿಮ್ ಕಣ್ಣು ಮುಂದೆ ಕಾಣಿಸೋಲ್ಲ, ಹೋಗ್ಬಿಟ್ಟಾಗಾರೆ ಶರೀರ ಹೋಯ್ತು ಅಷ್ಟೇನೆ. ಅಲ್ಲಿ ಅವನು ಹೇಳುದು, ಒಂದ್ಸಲಿ ನಿನಗೆ ಕಾಣುವಂತಿದ್ದ ಈ ಶರೀರದ ಮುಖಾಂತರ ಅವನು ಯಾವ ಪರ್ಸನ್ ದೇವದತ್ತ, ಈಗ ಅವನಿಗೆ ಆ ಶರೀರ ಹೋಯ್ತು. ಹಾಗಾದ್ರೆ ದೇವದತ್ತ ಹೋಗ್ಲಿಲ್ಲ ಅಂತಿಲ್ಲ, ಇವಾಗ ಅವ್ಯಕ್ತವಾಗಿದ್ದಾನ ಅವನು. ವ್ಯಕ್ತವಾಗಿದ್ದವನು ಅವ್ಯಕ್ತವಾದ, ನೇರವಾಗಿ ಕಾಣಿಸ್ತಾ ಇದ್ದವನು ದೃಶ್ಯನಾದವನು ಅದೃಶ್ಯನಾದ, ಅಷ್ಟೇ. ಬೇರೆ ಬೇರೆ ಫೇಸಸ್ ಆ ತರದಲ್ಲಿ ಇಂತ ಅಂತವುಗಳ ವಿಷಯದಲ್ಲಿ ನಿನ್ಗೆ ಯಾಕೆ ದುಃಖ? ಈಗ ದುಃಖ ನಮ್ಗೆ ಯಾಕಾಗುತ್ತೆ ಅಂದ್ರೆ ನಮ್ ಕಣ್ಣಿಗೆ ನಾಳೆ ದಿವಸ ಕಾಣಿಸೋಲ್ಲ. ಇವಾಗ ಇವ್ರು ಹೋಗ್ಬಿಟ್ಟು ಅಂದ್ರೆ ಆಯ್ತು ಅಷ್ಟೇ, ಅವ್ರದ್ದು ಮುಗೀತು. ಆದ್ರೆ ಹೋದ್ರ ಅವರು ಹೋಗಿದ್ದೇನು ಆ ಶರೀರ, ಅವ್ರು ಇದ್ದಾರೆ, ಇದೇನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈವ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಈ ಆತ್ಮನನ್ನ ಒಬ್ಬನು ಏನೋ ಒಂದು ಆಶ್ಚರ್ಯ ಅಂತ ನಿಲ್ಲಿಸ್ತಾನೆ, ಒಬ್ಬನು ಆಶ್ಚರ್ಯವಾಗಿ ಅದನ್ನು ಹೇಳ್ತಾನೆ, ಇನ್ನೊಬ್ಬನು ಇದನ್ನ ಕುರಿತು ಆಶ್ಚರ್ಯವಾಗಿ ಕೇಳ್ತಾನೆ. ಹೀಗೆ ಅವರವರು ಕಂಡು ಕೇಳಿ ಬಾಯಿಂದ ಆಡಿದ್ರು ಅದರಲ್ಲಿ ಯಾವನು ಇದರ ತತ್ವವನ್ನ ಯಥಾರ್ಥವಾಗಿ ತಿಳಿಯಲಿಲ್ಲ. ಆತ್ಮಜ್ಞಾನ ಸುಲಭ ಅಲ್ಲ. ಅದಕ್ಕಾಗಿ ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತು ಅರ್ಹಸಿ. ಹೇ ಭಾರತ, ಭರತ ವಂಶದಲ್ಲಿ ಹುಟ್ಟಿದವರೇ ಭಾರತ, ಪ್ರಾಣಿಗಳ ದೇಹ ಕೊಲ್ಲಲ್ಪಟ್ರು ಒಳಗಿನ ಆತ್ಮ ಎಂಬುದು ಮಾತ್ರ ಎಂದಿಗೂ ಕೊಲೆಗೆ ಈಡಾಗುವುದಿಲ್ಲ. ಆದ್ದರಿಂದ ನೀನು ಯಾರಿಗೂ ದುಃಖಿಸಬೇಕಾಗಿಲ್ಲ. ಅಯ್ಯೋ ನನ್ನ ಗುರು, ನನ್ನ ದ್ರೋಣಾಚಾರ್ಯ, ನನ್ನ ಪಿತಾಮಹ ಭೀಷ್ಮ, ನನ್ನ ಮಾವ, ನನ್ನ ಸಖರು ಎಲ್ರು ನಾನು ಕೊಲ್ತಾ ಇದ್ದೀನಿ, ಎಲ್ಲ ಬಿಟ್ಬಿಡು. ನೀನ್ ಯಾರನ್ನು ಕೊಲ್ಲು ಇಲ್ಲ, ಇದು ಇಲ್ಲ. ಯಾವ್ದಕ್ಕೂ ದುಃಖನೂ ಪಡಬೇಕಾಗಿಲ್ಲ. ಅವು ಉದ್ವೇಗ ಇದೆಯಲ್ಲ, ಕಂಟ್ರೋಲ್ ದಟ್. ವಿವೇಕ ಅದು ಜಾಗೃತವಾಗಲಿ, ಸರಿಯಾದ ವಸ್ತು ವಿಚಾರ ತಿಳಿಯಿರಿ ಅಂತ. ನಾರಾಯಣ ಅವತಾರ ಹೌದು, ಅವ್ರು ಬಂದಿದ್ದೆ ಧರ್ಮವನ್ನು ಎಸ್ಟಾಬ್ಲಿಷ್ ಮಾಡೋಕೆ. ಪ್ರತಿ ಒಬ್ಬೊಬ್ರು ಇದ್ದು ಕೂಡ ಭೀಷ್ಮ ಮುಕ್ತಿ ಪ್ರದಾಯಕ. ಈಗ ಭೀಷ್ಮ ಅವ್ರಪ್ಪ ಹೇಳಿದ್ದೇನು, ನೀನ್ ಇಚ್ಛೆ ಪಟ್ಟಾಗ ನೀನ್ ಸಾಯಿ ಅಂತ ಅಷ್ಟೇ, ನೀನ್ ಸಾಯೋದೇ ಬೇಡ ಅಂತ ಹೇಳುತ್ತ ಅವನು ಅಷ್ಟೇ. ಈಗ ಇವರುಗಳೆಲ್ಲ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಶ್ಚ, ವಿಭೀಷಣ, ಕೃಪಶ್ಚ, ಚಿರಂಜೀವಿಗಳು ಎಲ್ಲಿ ತನಕ? ಈ ಒಂದು ಕಲ್ಪಕ್ಕಷ್ಟೇ. ಮುಂದಕ್ಕೆ ಅಶ್ವತ್ಥಾಮ ಅವನಿಗೆ ಬ್ರಹ್ಮ ಪದವಿ. ಅವನು ಹಾಗಾದ್ರೆ ಏನ್ ಮಾಡಿದ್ದು? ಅಷ್ಟು ನೀಚ್ ಕೆಲಸ ಮಾಡಿದ್ನಲ್ಲ ಅಂದ್ರೆ ಆಮೇಲೆ ಏನೋ ಒಳ್ಳೆ ಕೆಲಸ ಮಾಡಿರ್ಬೋದು ಅವನು, ಇಲ್ದಿದ್ದು ಸಿಗ್ತಿತ್ತು. ಈ ಆಂಜನೇಯನಿಗೂ ಅಷ್ಟೇ ವ್ಯಾಸ ಪದವಿ, ಇವೆಲ್ಲ ಪೋಸ್ಟ್ಗಳು ಮುಂದಿನ ಕಲ್ಪದಲ್ಲಿ ಸಿಗುತ್ತೆ. ಆ ಆತ್ಮಗಳು ಪರ್ಮನೆಂಟೇನೆ, ಇಲ್ಲ ಅಂತಿಲ್ಲ. ಈ ಕರ್ಮದ ಪ್ರಕಾರ ಮಾಡಿದ್ರೆ ಉತ್ತಮ ಲೋಕಗಳು, ಈಗ ಸತ್ಯಲೋಕದಲ್ಲಿ ಇದ್ದವ್ರಿಗೂ ಏನು ಅಂತಂದ್ರೆ ಅಲ್ಲಿಯ ಏನ್ ಇವ್ರು ಮಾಡಿದ್ದು ತಪಸ್ಸು ಅದ್ರದ್ದು ಫಲದಿಂದ ಅಲ್ಲಿ ಇರ್ತಾರೆ. ಆಮೇಲೆ ಅವರು ವಾಪಸ್ ಬರ್ಬೇಕು, ಇನ್ಕ್ಲೂಡಿಂಗ್ ಬ್ರಹ್ಮ, ಅನ್ಲೆಸ್ ಅವನು ಆತ್ಮೋದ್ಧಾರಕ್ಕಾಗಿ ಭಗವಂತನಲ್ಲಿ ಶರಣಾಗಿದ್ರೆ. ಅದ್ರದ್ದು ಯಾಕೆಂದ್ರೆ ಬ್ರಹ್ಮ ಪದವಿನಲ್ಲಿ ಅದೇನ್ ಮಾಡಿದ್ದಾನೋ, ಈಗ ಕೆಲ್ಸ ಮಾಡಿದ್ದಕ್ಕೆ ಹೇಗೆ ಪನಿಷ್ಮೆಂಟ್ ಪರ್ಮನೆಂಟ್, ಹಾಗೆ ಪುಣ್ಯದ್ದು ಫಲ ಅನುಭವಿಸೋ ತನಕ ಅಲ್ಲಿ ಇರ್ಲೇಬೇಕು. ಮಾಡಿದ ಒಳ್ಳೆ ಕೆಲಸಕ್ಕೆ ಫಲವನ್ನು ಅನುಭವಿಸೋಕೆ ನೀವು ದೇವತೆಯಾಗಿರ್ಬೇಕು. ಕ್ಷೀಣೇ ಪುಣ್ಯ, ಆ ಪುಣ್ಯ ಮುಗಿದಾಗ ನೀವು ವಾಪಸ್ ಬರೋದು. ಏನ್ ಬೇಕಾದ್ರೂ ಆಗ್ಬೋದು.
ಉದ್ಧಾರ ಆಗಬೇಕು ಅಂತ ಇಷ್ಟಪಟ್ಟವರು ಅದನ್ನ ಮಾಡ್ಕೊಳ್ಳೋದಕ್ಕೆ, ಅದಕ್ಕೇನೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಸಾಧ್ಯ. ಇವೆಲ್ಲ ಹೇಗೆ ನಾ ಹೇಳೋದು ಅಂತಂದ್ರೆ ಎಲ್ಲಕ್ಕೂ ಶ್ರುತಿ ಪ್ರಮಾಣ ಅವುಗಳಿಂದ ಹೇಳುವಂತ. ಯಾಕೆಂದ್ರೆ ಮನುಷ್ಯ ಶರೀರದಲ್ಲಿ ಬುದ್ಧಿ ವಿವೇಕವನ್ನು ಕೊಟ್ಟು, ಶಾಸ್ತ್ರಜ್ಞಾನವನ್ನು ಕೊಟ್ಟು, ನಿಮಗೆ ಆರಿಸಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದನ್ನ ಉಪಯೋಗಿಸಿಕೊಂಡು ಮಾಡಿಕೊಂಡ್ರೆ ನೀವು ಉದ್ಧಾರ ಆಗ್ತೀರಿ. ಆತ್ಮ ಇವ ಬಂಧು ಆಗ್ತಾನೆ. ಇಲ್ಲದೆ ಅದನ್ನ ವ್ಯರ್ಥ ಮಾಡ್ಕೊಂಡ್ರೆ ಆತ್ಮ ಇವ ರಿಪುಹು, ಅವನೇ ಶತ್ರು ಆಗ್ತಾನೆ. ಆತ್ಮ ಅವನಿಗೆ ಶತ್ರು ಅಂದ್ರೆ ಮನಸ್ಸು ಅಲ್ಲಿ. ಅದರಿಂದ ಸುತ್ತೋದು ಇದೆಲ್ಲ ಆಗತ್ತೆ ಅಂತ. ಸ್ವಧರ್ಮ ಚಾವೇಕ್ಷ ನ ವಿಕಂಪಿತು ಮರ್ಹಸಿ ಧರ್ಮಾದ್ಯುದ್ಧಾತ್ಸೇ ಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಾದವನಿಗೆ ಧರ್ಮ ಏನು ಅಂದ್ರೆ ಯುದ್ಧವನ್ನು ಮಾಡ್ಬೇಕು ಧರ್ಮಕ್ಕಾಗಿ. ಸುಮ್ನೆ ಯಾರ್ಯಾರ ಮೇಲೋ ಎಲ್ಲ ಎತ್ತು ಬಿಡ್ತೀನಿ ಅಂತಲ್ಲ. ಅಸ್ತ್ರ ಇದೆ, ಸಿಕ್ದವ್ರನ್ನೆಲ್ಲ ಕೊಲ್ತೀನಿ, ಅದಲ್ಲ. ಕ್ಷತ್ರಿಯರಾದ ನಿನಗೆ ಸ್ವಧರ್ಮ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ಆಗಲೂ ನೀನು ಈ ಕಾರ್ಯಕ್ಕಾಗಿ ಹೆದರಬೇಕಾದ ಕಾರಣ ಇಲ್ಲ. ಕ್ಷತ್ರಿಯನಿಗೆ ಸ್ವಧರ್ಮವಾದ ಯುದ್ಧಕ್ಕಿಂತಲೂ ಶ್ರೇಯಸ್ಕರವಾದದ್ದು ಬೇರೆದಿಲ್ಲ. ಯುದ್ಧ ಮಾಡಬೇಕು ಕ್ಷತ್ರಿಯನಿಗೆ ಧರ್ಮ, ಆದ್ರೆ ಯಾವ್ದಕ್ ಮಾಡ್ಬೇಕು ಅದು ಮುಖ್ಯ. ವಿವೇಕ ಬೇಡವೆ? ಈಗ ಯಾರೋ ಟೆರರಿಸ್ಟೋ ಇನ್ಯಾರೋ ಅವರನ್ನು ಕೊಂದ, ಇಲ್ಲಿ ಒಟ್ಟಿಗೆ ಎಲ್ರು 8 ಜನ ಕೊಂದ, ಆಮೇಲೆ ಅವನನ್ನು ಹೊಡೆದ್ರು ಇವರು, ಈ ತರದ್ದು. ಹಾಗಾದ್ರೆ ಅವನು ವೀರ ಸ್ವರ್ಗನ? ಇದಕ್ಕೆ ಸಾಧ್ಯ ಇಲ್ಲ. ಲೋಕಕ್ಕೆ ಕಂಟಕವನ್ನ ಮಾಡುವಂತವ್ರು ಇವರುಗಳು ಬೇಕಾದಷ್ಟನ್ನು ಕೊಂದ್ರು, ರಾಕ್ಷಸರು ಇವರೆಲ್ಲ. ಆಗೋಲ್ಲ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ. ಅಲ್ಲೊಂದು ಕಾಮ ಹಾಕೋಬೇಕು, ಪೂರ್ವರೂಪ ಸಂಧಿ. ಲಭಂತೆ ಯುದ್ಧ ಮೀದೃಶಂ. ಈಗ ಪ್ರಾಪ್ತವಾಗಿರುವ ಈ ಯುದ್ಧ ನಿನಗೆ ತಾನಾಗಿ ತೆರೆದಿಟ್ಟಿರುವ ಸ್ವರ್ಗದ್ವಾರ ಅಂತ ತಿಳಿ. ಇಂತಹ ಯುದ್ಧವನ್ನ ಭಾಗ್ಯಶಾಲಿಗಳಾದ ಕ್ಷತ್ರಿಯರೇ ಪಡಿತಾರೆ. ಧರ್ಮಕ್ಕಾಗಿ ನೀನು ಓಡ್ಬೇಕು. ಧರ್ಮ ಕ್ಷೇತ್ರ ಕುರುಕ್ಷೇತ್ರ. ಆ ಯುದ್ಧ ಧರ್ಮಕ್ಕಾಗಿ ನಡೆದಂತಹದ್ದು, ಅದರಲ್ಲಿ ಭಾಗವಹಿಸೋದು. ಆತ ಚೇತ್ವಂ ಧರ್ಮ್ಯಂ ಇಮಂ ಸಂಗ್ರಾಮಂ ನ ಕರಿಷ್ಯತಿ ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮ ವಾಪ್ಯಸಿ. ಈಗ ನೀನು ನಿನ್ನ ಸ್ವಧರ್ಮವಾದ ಈ ಯುದ್ಧವನ್ನ ನಡೆಸದೆ ಹೋದ್ರೆ ನಿನ್ನ ಧರ್ಮವನ್ನ, ಕೀರ್ತಿಯನ್ನ ಕೆಡಿಸ್ಕೊಂಡು ಪಾಪವನ್ನು ಕಟ್ಕೊಳ್ತೀಯ. ಈಗ 2 ವಿಷಯ ಇಲ್ಲಿ. ಒಂದು, ನಮ್ಮನ್ನೆಲ್ಲ ನೋಡಿ ಹೆದರ್ಕೊಂಡು ಹೋದ ಅರ್ಜುನ, ಓಡೋದ ಯುದ್ಧದಿಂದ ಅಂತ ಎಲ್ಲ ಅಪಕೀರ್ತಿ. ಆ ಅಪಕೀರ್ತಿ ಸಾಯೋಕ್ಕಿಂತ ಇನ್ನೂ ಕೆಟ್ಟದ್ದು. ಎಲ್ಲರಂತ್ರನು ಅನ್ನಿಸ್ಕೊಂಡು ಓಡ್ ಬಂದ ಹೆದರ್ಕೊಂಡು ಅಂತ ಲೋಕದಲ್ಲಿ ಅಪಕೀರ್ತಿ ಉಂಟಾಗತ್ತೆ. ಜೊತೆಗೆ ನಿನ್ನ ಧರ್ಮ ಮಾಡದೇ ಇದ್ದಿದ್ದಕ್ಕಾಗಿ ನೀನು ಪಾಪವನ್ನ ಅನುಭವಿಸ್ಬೇಕಾಗತ್ತೆ. ಕ್ಷತ್ರಿಯ ಧರ್ಮ ಬಿಟ್ಟೆ ನೀನು. 2 ರೀತಿನಲ್ಲೂ ಅದು. ಒಂದು ಲೌಕಿಕವಾಗಿ, ಲೋಕದಲ್ಲಿ ಮರಣಕ್ಕಿಂತಲೂ ತೀವ್ರವಾದದ್ದು. ಅದಕ್ಕಾಗಿ ಯೋಚನೆ ಮಾಡೋ. ಅತ ಕೀರ್ತಿಂ ಚಾಪಿ ಭೂತಾನಿ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾದ ತಿರಿಚ್ಯತೆ. ನಿನ್ನ ವಿಷಯವಾಗಿ ಎಲ್ಲರೂ ಎಂದೆಂದಿಗೂ ಅಳಿಸದ ಅಪವಾದವನ್ನು ನುಡಿತಾರೆ. ಲೋಕದಲ್ಲಿ ಅಪವಾದಕ್ಕೆ ಸಿಕ್ಕೊಂಡ್ರೆ ಈಗ ಯಾರು ಧೃತರಾಷ್ಟ್ರನ ಯಾರು ಅಪ್ರಿಶಿಯೇಟ್ ಮಾಡ್ತಾರ? ಎಂದೆಂದಿಗೂ ನಿಂದನೇನೆ. ದುಶ್ಯಾಸನ ಮಾಡಿದ ಕೆಲಸ, ಆಹಾ ಏನ್ ಒಳ್ಳೆ ಕೆಲಸ ಮಾಡ್ದ ಅವನು ಅಂತಾರ ಯಾರು. ಬರೀ ಇವತ್ಗಲ್ಲ, ಇನ್ನು 50,000 ಅಲ್ಲ 50 ಲಕ್ಷ ವರ್ಷ ಹೋದ್ರು ಕೂಡ ಅವ್ನು ಮಾಡಿದ್ದನ್ನ ಎಲ್ರು ಹೇಳುವಂತದ್ದೇನೆ. ಅಧರ್ಮದ ಕೆಲಸಗಳಿಗೆ ಅಪಕೀರ್ತಿ ಸಹಜವಾಗಿ ಕಟ್ಟಿಟ್ಟದ್ದೇನೆ. ಅದಕ್ಕಾಗಿ ಆ ಅಪವಾದ ನಡೀತಾರೆ. ಗೌರವವುಳ್ಳ ನಿನ್ನಂತವರಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಅತಿರಿಚ್ಯತೆ, ಕಷ್ಟ, ತೀವ್ರವಾದದ್ದು. ಭಯಾತ್ ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಬಂಧುಗಳೆಂಬ ಕನಿಕರದಿಂದ ಈಗ ನೀನು ಯುದ್ಧವನ್ನು ಬಿಟ್ಟು ಹೋದ್ರು ಕೂಡ ಮಹಾರಥರು ನಿನ್ನನ್ನ ಭಯಪಟ್ಟು ರಣದಿಂದ ಓಡಿದವನು ಅಂತಾನೆ ತಿಳಿತಾರೆ. ಇದುವರೆಗೆ ನಿನ್ನಲ್ಲಿ ವಿಶೇಷ ಗೌರವನಿಟ್ಟಿದ್ದವರಲ್ಲಿಯೂ ಕೂಡ ನೀನು ಕೇವಲ ಲಾಘವನ್ನು ನಾವು ಅನ್ಕೊಂಡ್ರಿ. ಅವನು ಬಹಳ ಉಕ್ಲಕಣ, ಅವನು ಮಹಾರಥ ಅತಿರಥ, ಏನು ಅವನ ಅದ್ವಿತೀಯ ಬಿಲ್ಲುಗಾರ, ಎಲ್ಲ ಲೋಕದಲ್ಲೆಲ್ಲ ಹೆಸರು, ಎಲ್ಲಾನು ಹೋಗುತ್ತೆ. ಆ ಕೆಟ್ಟ ಹೆಸರು ಬಂದ್ರೆ ಇವನು ಬದುಕಿದ ಉಪಯೋಗನೇ. ಪ್ರತಿಯೊಬ್ಬ ಮನುಷ್ಯನಿಗೂ ಇದಿರ್ಬೇಕು. ಧರ್ಮ ನೀತಿಗೆ ವಿರುದ್ಧವಾಗಿ ನಡೆದ್ರೆ ಲೋಕ ಅವನನ್ನ ನಿಂದಿಸುತ್ತೆ.
ಅದಕ್ಕೆ ಲೋಕಕ್ಕೆ ಭಯಪಟ್ಟು ಅಂದ್ರೆ ಬೇರೆ ಯಾರು ಜನಗಳಿಗೆ ಎದುರು ಅಂತ ಅಂದ್ಬಿಟ್ಟಲ್ಲ, ಧರ್ಮಕ್ಕೆ ವಿರುದ್ಧವಾದ ಕೆಲಸ ಮಾಡೋದಕ್ಕೆ ಭಯ ಪಡಬೇಕು, ನಾಚಿಕೆ ಪಡಬೇಕು. ಅಂತವನನ್ನ ಲೋಕ ವಂದಿಸುತ್ತೆ. ಏನೇ ಆದ್ರೂ ಎಷ್ಟೇ ಕಷ್ಟಪಟ್ರು ಅವ್ರ ಪ್ರಿನ್ಸಿಪಲ್ ಬಿಡ್ಲಿಲ್ಲ ಅಂತ. ಈಗ್ಲೂ ಕೂಡ ಇವರು ಪರಾಂಕುಶಾಚಾರ ವರದರಾಜ ಶ್ರೀಮಲೆಗೆ ವೇದ ಹೇಳ್ಕೊಟ್ಟವರು ಚಾಮರಾಜಪೇಟೆ ಸಾಂಸ್ಕೃತಿಕ ಕಾಲೇಜ್ನಲ್ಲಿ ಇದ್ರು. ಈ ಸರ್ಕಾರದವರು ಒಂದು ರೂಲ್ ತಂದ್ರವಾಗ, ಈಗೊಂದು 40-50 ವರ್ಷದ ಹಿಂದೆ, ಎಲ್ರಿಗೂ ವೇದ ಹೇಳ್ಬೇಕು ಅಂತ ರಿಸೈನ್ ಮಾಡ್ಬಿಟ್ರಿ ಇವರು. ಹೊಟ್ಟೆಗೆ 2 ಹೊತ್ತು ಊಟ ಇಲ್ಲ, ಆದ್ರೂ ಕೂಡ ವೇದವನ್ನ ಬೇರೆಯವ್ರಿಗೆ ಹೇಳೋಲ್ಲ ಅಂತ ಬಿಟ್ಟು ಬಂದವರು. ಇವತ್ತು ಎಲ್ಲರೂ ನೆನೆಸ್ಕೊಳ್ತಾರೆ. ಧರ್ಮಕ್ಕಾಗಿ ಅವರು ಕಷ್ಟಪಡ್ಲಿಲ್ವೋ? ತುಂಬಾನೇ ಕಷ್ಟಪಟ್ಟಿದ್ದಾರೆ. ಯಾಕೆಂದ್ರೆ ಉದ್ಯೋಗ ಹೋಯ್ತು, ಕೆಲಸ ಬಿಟ್ರು. ಪರಾಂಕುಶಾಚಾರ ವೇದವನ್ನು ಕಲ್ತವ್ರು. ಈ ಪರಾಂಕುಶಾಚಾರ ಮಕ್ಕಳೇನೆ ಇವರಿಬ್ರು, ಪಿ ರಾಮಾನುಜಮ್ಮು ಮತ್ತೆ ಈ ಶ್ರೀನಿವಾಸನ್. ಅವ್ರ ತಂದೆ ಇವರಿಗೆ ಗುರುಗಳಾಗಿದ್ದವರು. ಮಾಡಿದಂತ ಕೆಲಸ ಧರ್ಮಕ್ಕೆ ವಿರುದ್ಧವಾದ ಕೆಲಸ ಮಾಡೋಲ್ಲ ಅಂದ್ರು. ಸೊ ಎವ್ರಿವನ್ ರಿಮೆಂಬರ್ಸ್ ಹಿಮ್. ಹೀಗೆ ಸತ್ಯ ಹರಿಶ್ಚಂದ್ರನ್ ಕತೆ ಎಷ್ಟೆಲ್ಲ ಅನುಭವಿಸ್ದ ಅವನು. ಮಾಡ್ಬೇಕಾಗಿತ್ತ, ಅಯ್ಯೋ ಏನೋ ಒಂದ್ ಸುಳ್ಳು ಹೇಳದ ಆ ಕಡೆಗೆ ವಿಶ್ವಾಸ. ಅವ್ರು ಹೇಳಿದ ಒಂದ್ಸಲಿ ಹೇಳ್ಬಿಡಿ, ನಾನು ಹೊಟ್ಟೋಗ್ತೀನಿ. ಇಲ್ಲ, ಏನೇ ಆದ್ರೂ ಸುಳ್ಳನ್ನು ಹೇಳೋದಿಲ್ಲ, ನಾನು ಸತ್ಯವನ್ನು ಬಿಡೋದಿಲ್ಲ. ಅವನು ಅದಕ್ಕೆ ಸತ್ಯ ಹರಿಶ್ಚಂದ್ರ. ತಸ್ಮಾತ್ ಸತ್ಯಂ ಪರಮಂ ವದಂತಿ ಮಹಾನಾರಾಯಣನಲ್ಲಿ. ದಾನ, ಧರ್ಮ, ದಯೆ, ದಮ, ಶಮ ಒಂದೊಂದೇನೆ ಪರಮಂ ವದಂತಿ. ಒಂದನ್ನು ಇಟ್ಕೊಂಡ್ರೆ ಸಾಕು ಆತ್ಮದ ಉದ್ಧಾರಕ್ಕೆ. ಅದು ಬರೀ ಹೆಸರು ಕೊಡುತ್ತೆ ಅಷ್ಟೇ ಅಲ್ಲ, ಇವನ ಆತ್ಮದ ಉದ್ಧಾರ, ಕರ್ಮದ ಇದರಿಂದ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಇವಕ್ಕೆಲ್ಲ ಆಗುವಂತದ್ದು. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವ ಆಹಿತಾಃ ನಿನ್ನಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನುಕಿಂ. ಅಲ್ಲದೆ ನಿನ್ನ ಶತ್ರುಗಳೇ ನಿನ್ನ ಸಾಮರ್ಥ್ಯವನ್ನ ನಿಂದಿಸುತ್ತಾ ನಿನ್ನ ವಿಷಯವಾಗಿ ಆಡಬಾರದ ಮಾತುಗಳನ್ನೆಲ್ಲ ವಿಧ ವಿಧವಾಗಿ ಆಡ್ತೊಡಗ್ತಾರೆ. ಇದಕ್ಕಿಂತ ದುಃಖಕರವಾದ ಇನ್ನೇನಾದ್ರು ಇದೆಯಾ? ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ನೀನು ಯುದ್ಧದಲ್ಲಿ ಸತ್ರೆ ಸ್ವರ್ಗ ಸುಖವನ್ನು ಪಡಿತೀಯ, ಜಯಿಸಿದ್ರೆ ಈ ಭೂಮಿಯಲ್ಲಿ ರಾಜ್ಯ ಸುಖವನ್ನು ಪಡಿತೀಯ. ಆದ್ದರಿಂದ ಹೇ ಕುಂತಿಪುತ್ರ, ಯುದ್ಧಕ್ಕೆ ನಿಶ್ಚಯ ಮಾಡಿ ಎದ್ದೇಳೋ. ಏನೋ ಈ ಎಮೋಷನ್ಸ್ ಬಿಡು. ಅಯ್ಯೋ ನನ್ನ ಕೈ ನಡುಗುತ್ತೆ, ಗಾಂಧಿಬಾಯಿ ಹಿಡ್ಕೊಳಕ್ಕಾಗಲ್ಲ, ಏನು ಹೊಸದಾಗ ನೀನು ಯುದ್ಧ ಮಾಡ್ತಿರೋದು ಇವತ್ತೇನೆ. ನಿನ್ನ ಮನಸ್ಸಿನಲ್ಲಿರೋ ಈ ಕೊಳೆಯನ್ನು ತೆಗೆದಾಕೋ, ಎದ್ದೇಳು, ಗಿಡ. ಏನು ಜೋರಾಗಿದೆ ಕಮಾಂಡಿಂಗ್ ಆಗಿ. ಉತ್ತಿಷ್ಠ ಕೌಂತೆಯ. ಇದನ್ನೇ ಅವರು ಅಲ್ಲಿ ಉಪನಿಷತ್ತಿನ ಮಾತನ್ನ ವಿವೇಕಾನಂದ ಉತ್ತಿಷ್ಠ ಜಾಗ್ರತ ಪ್ರಾಪ್ಯವರ ನಿಬೋಧತ. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ನಿನಗೆ ಬರಬಹುದಾದ ಸುಖ ದುಃಖಗಳನ್ನ, ಲಾಭ ಅಲಾಭಗಳನ್ನ, ಜಯ ಅಪಜಯಗಳನ್ನ ಸಮವಾಗಿ ಭಾವಿಸಿ ಯುದ್ಧಕ್ಕೆ ಪ್ರಯತ್ನಿಸು, ಆಗ ನೀನು ಪಾಪಕ್ಕೆ ಭಾಗಿಯಾಗಲಾರೆ. ನಾವಿಲ್ಲಿ ಹೇಳೋದು ಅಷ್ಟೇ, ಫಲದಲ್ಲಿ ಯಾವಾಗ ಆಸಕ್ತಿಯನ್ನ ಬಿಟ್ಟು ಶ್ರದ್ಧೆಯಿಂದ ಕಾಯ ವಾಚ ಮನಸ ನೀವು ಯಾವಾಗ ಕೆಲಸ ಮಾಡ್ತೀರಿ ಅದು ಯೋಗವಾಗುತ್ತೆ. ನೀವು ಕೆಲಸ ಮಾಡಿದ್ರು ಕೂಡ ಅದರ ಫಲ ನಿಮ್ಗೆ ಅಂಟೋದಿಲ್ಲ. ಅದನ್ನೇ ಇಲ್ಲಿ ಸಂದೇಶ ಹೇಳ್ತಾ ಇದ್ದಾರೆ. ನೀನು ಯುದ್ಧ ಮಾಡಿದ್ಮೇಲೆ ನೀನ್ ಜಯಿಸ್ತೀಯೋ ಇಲ್ಲ ನೀನೇ ಸಾಯ್ತೀಯೋ, ದಟ್ ಇಸ್ ಇಮಿಟೇರಿಯಲ್. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ರಿಸಲ್ಟ್ ಓರಿಯೆಂಟೆಡ್ ಅನ್ನೋದನ್ನ ತೆಗೆದು ಬಿಡೋ ಮನಸ್ಸಿನಿಂದ. ಭಗವದ್ ಅರ್ಪಿತವಾಗಿ ಮಾಡು. ಪುಣ್ಯಕ್ಕಾಗಿ ಅಂತ ಕೆಲಸ ಮಾಡ್ಬೇಡ, ಪಾಪಕ್ಕಾಗಿ ಕೆಲಸ ಮಾಡ್ತೀನಿ ಅನ್ನೋದು ಬೇಡ. ಪಾಪಕ್ಕಾಗಿ ಯಾರು ಕೆಲಸ ಮಾಡೋಲ್ಲ, ಪುಣ್ಯ ಸಿಗಲಿ ಅಂತ ಮಾಡುವಂಥದ್ದು ಅದು ಬೇಡ. ಫಲದಲ್ಲಿ ಆಸಕ್ತಿಯನ್ನ ಬಿಡು. ಶುಭಾಶುಭಗಳು, ಜಯವೋ ಅಪಜಯವೋ, ಲಾಭವೋ ನಷ್ಟವೋ ನಿನಗೆ ಇವಾಗ ಬಂದಿದೆ, ಇದು ಭಗವಂತ ನಿನಗೆ ನೇಮಿಸಿದ್ದು. ಅದನ್ನ ನನಗೆ ಯಥಾಮತಿ ಯಥಾಶಕ್ತಿ ಎಷ್ಟು ಸಾಧ್ಯವೋ ಶ್ರದ್ಧೆಯಿಂದ ಮಾಡಿ ಅವನಿಗೆ ಸಮರ್ಪಣೆ ಮಾಡು. ಅವಾಗ ನಿನಗೆ ಆ ಪಾಪದಲ್ಲಿ ಭಾಗ ಇಲ್ಲ ಅಂತಾನೆ. ಏಷಾ ದೇವಿ ಹಿತಾ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಹೇ ಪಾರ್ಥ, ಆತ್ಮಜ್ಞಾನ ರೂಪವಾದ ಸಾಂಖ್ಯ ತತ್ವವನ್ನ ನಿನಗೆ ತಿಳಿಸಿದ್ದೇನೆ. ಯಾವ ಬುದ್ಧಿಯಿಂದ ಕರ್ಮವನ್ನು ನಡೆಸಿದ್ರೆ ಕರ್ಮ ಬಂಧವನ್ನು ನೀಗಿಸಬಹುದೋ ಅಂತಹ ಕರ್ಮಯೋಗ ವಿಷಯವನ್ನು ತಿಳಿಸ್ತೇನೆ ಕೇಳೋ. ಯೋಗ ಬರೀ ಕರ್ಮ ಅಲ್ಲ, ಅದು ಕರ್ಮ ಯೋಗವಾಗಬೇಕು. ಕರ್ಮ ಯೋಗವಾಗೋದು ಅಂದ್ರೆ ಏನೋ, ಫಲದಲ್ಲಿ ಆಸಕ್ತಿ ಬಿಡಿ.
ನಾನು ಮಾಡ್ತಿದ್ದೀನಿ ಅನ್ನುವ ಕರ್ತೃತ್ವ ಅನುಸಂಧಾನ ಬಿಡು. ಇದು ನಂದು ಇದೆಯಲ್ಲ ಮಮಕಾರ, ಅದನ್ನು ಬಿಡು. ಸಂಬಂಧ ತ್ಯಾಗ, ಫಲ ತ್ಯಾಗ, ಮಮತಾ ತ್ಯಾಗ. ಈಗ ನಂದು ಇದು ಕೆಲಸ, ನಾ ಮಾಡ್ತಿದ್ದೀನಿ ಇಂದಾಗ ಏನೋ ಅದಕ್ಕೆ ವಿಶೇಷವಾಗಿ ಮಮತಾ ತ್ಯಾಗ ಮಾಡಿದ್ರೆ ಅಯ್ಯೋ ಏನೋ ಒಂದು ಹೇಗಿದ್ರು ಅಂದಲ್ವಲ್ಲ, ಏನೋ ಒಂದ್ ಮಾಡಿ ಬಿಸಾಕಿದ್ರೆ ಆಯ್ತು. ಕೈಂಕರ್ಯ ಆದ್ರೆ ಪ್ರೀತಿಯಿಂದ ಆಗ್ಬೇಕಲ್ಲಿ. ಹೀಗೆ ನಿಮ್ಗೇನು ಸಿಗಲ್ಲ, ಆದ್ರೆ ನೀವು ಮಾಡ್ಬೇಕು ಅಂತ ರೂಲ್ ಮಾಡಿದ್ರೆ ಅದೊಂದ್ ಕತೆ ಇತ್ತಲ್ಲ. ರಾಜ ಎಲ್ರು ನಂಬಿಟ್ಟು ಇದ್ ಮಾಡ್ತಾನೆ ಅಂತ, ಅದಕ್ಕೆ ಅವನ ಮಂತ್ರಿ ಹೇಳ್ದ, ಒಂದ್ ಪ್ರಯತ್ನ ಮಾಡ್ತೀನಿ, ಇವಾಗ ತೋರಿಸ್ತೀನಿ ಅಂತ ಅರಮನೆ ಮುಂದೆ ಒಂದ್ ದೊಡ್ಡ ತೊಟ್ಟಿ ಕಟ್ಸ್ಬಿಟ್ಟು ಪ್ರತಿಯೊಬ್ರು ಈ ಊರ್ನಲ್ಲಿ ರಾಜ್ಯದಲ್ಲಿ ಇದ್ದವ್ರು ಆ ಎಲ್ಲ 1 ಲೀಟರ್ ಹಾಲು ತಂದು ಹಾಕಿ ರಾತ್ರಿ 8 ಗಂಟೆಗೆ ಲೈಟ್ ಅಲ್ಲಿ ಇರೋಲ್ಲ, ಇವನ್ ಚಾಯ್ಸ್ ಕೊಡೋದೆಲ್ಲ ನೋಡಿ. ಅವಾಗೇನು ಅಂದ್ರೆ ಎಲ್ರು ಹಾಲು ತಂದು ಹಾಕಿರ್ತಾರೆ, ನಾನೊಬ್ಬ ಒಂದ್ ಚೊಂಬ್ ನೀರ್ ತಾಕಿದ್ರೆ ಏನು ಗೊತ್ತಾಗೋಲ್ಲ ಅಂತ ಎಲ್ರು ತಂದು ನೀರೇ ಹಾಕಿದ್ರು. ಆ ತರದಲ್ಲೋ ಏನೋ ಒಂದ್ ಮಾಡ್ಬಿಟ್ಟು ಬಿಸಾಕೋದು ಅಂದ್ರೆ ಖಂಡಿತ ಅಲ್ಲ. ಶ್ರದ್ಧೆಯಿಂದ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು, ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ, ಕಾಯ ವಾಚ ಮನಸ ತ್ರಿಕರಣಗಳಿಂದ ಮಾಡ್ಬೇಕು. ಮಾಡಿದ್ದು ನಂದಲ್ಲ, ಮಾಡಿದ ಫಲ ನನಗಲ್ಲ, ಮಾಡಿದವನು ನಾನಲ್ಲ. ಈ ಅನುಸಂಧಾನದಿಂದ ನೀ ಮಾಡಿ ಭಗವದ್ ಅರ್ಪಿತವಾಗಿ ಮಾಡು, ಅವಾಗ ಆ ಕರ್ಮ ನಿನ್ಗೆ ಬಂಧನವಾಗಲ್ಲ. ಇದು ಆ ಸಂದೇಶ ಅಲ್ಲಿ. ಕರ್ಮ ಬಂಧಂ ಪ್ರಹಾಸ್ಯಸಿ ಅಂತ ಕರ್ಮಯೋಗದ ವಿಷಯ ಹೇಳ್ತೀನಿ ಕೇಳು. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪ ಮುಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತೆ. ಅಂತಹ ಕರ್ಮದಲ್ಲಿ ಆರಂಭಿಸುವ ಭಾಗಕ್ಕೆ ಎಂದಿಗೂ ನಾಶ ಇಲ್ಲ, ದೋಷವೂ ಬರದು. ಈ ಧರ್ಮದಲ್ಲಿ ಅಂಶ ಮಾತ್ರವನ್ನು ನಡೆಸೋದು ಕೂಡ ಅದು ದೊಡ್ಡ ಭಯದಿಂದ ಕಾಪಾಡುತ್ತೆ. ಅನಂತರಂಗಾಚಾರ್ಯಗೆ ನಾನು ಸೂಪರ್ವೈಸರ್ ಇದ್ ಮಾಡ್ಬೇಕಾರೆ ನನಗೆ ನೆಕ್ಸ್ಟ್ ಪ್ರಮೋಷನ್ 8 ಜನ ರೆಪ್ರೆಸೆಂಟಿವ್ ನನ್ ಕೈ ಕೆಳಗಡೆ. ಸೊ 10 ಡಿಸ್ಟ್ರಿಕ್ಟ್ಸ್ ಸುತ್ತಾ ಇದ್ದಿದ್ದು, ಇಲ್ಲಿ ಹೋಗ್ತಾ ಇದ್ದಿದ್ದು ಕ್ಲಾಸ್ಗಳೆಲ್ಲ ಕಟ್ಟು. ಯಾಕಂದ್ರೆ 22 ದಿವಸ ಟೂರು. ಅನಂತರಂಗಾಚಾರ್ಯ ಹೇಳ್ದೆ, ಅಯ್ಯೋ ಏನೋ ನನಗೆಲ್ಲ ಮಿಸ್ ಆಗುತ್ತಲ್ಲ ಅಂತ. ಅದಕ್ಕೆ ಇದೇ ಶ್ಲೋಕನ ಅವ್ರು ಕೋಟ್ ಮಾಡಿದ್ರು. ಸ್ವಲ್ಪ ಮೊಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹೋದಯ. ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ರೀ, ನಿಮ್ಗೆ ಉಪಾದಾನ ಅದು. ಹೊಟ್ಟೆಪಾಡಿಗೆ ಭಗವಂತ ಕೊಟ್ಟಿರುವಂತ ಕೆಲಸ ಶ್ರದ್ಧೆಯಿಂದ ಮಾಡಿ, ಆದ್ರೆ ಆಸಕ್ತಿ ಬಿಡಬೇಡಿ, ಭಗವಂತ ಕೊಡ್ತಾನೆ ಅವಕಾಶ ನಿಮಗೆ. ಆಮೇಲೆ ಸ್ವಲ್ಪ ಮಾಡಿದ್ರು ಕೂಡ ಮಹತ್ತಾದ ಭಯದಿಂದ ಅದು ಬಿಡಿಸುತ್ತೆ. ಸ್ವಲ್ಪ ಮೊಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹೋದಯ, ಇದೇ ಮಾತನ್ನು ಅವ್ರು ಹೇಳಿದ್ರು. ಅವ್ರು ಹೇಳ್ದಂಗೆ ಆಯ್ತು, ಎಲ್ಲ ಸುತ್ತಿದ್ದು ಮಾಡಿದ್ದಾಯ್ತು. ಆಮೇಲೆ ಭಗವಂತನ ಕೃಪೆ ಆ ಜೊತೆಗೆ ಬಂದಂತ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಖ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನ ಅವ್ಯಯಸಾಯಿನ. ಅಲ್ಲಿ ಅವಗ್ರಹ ಇದೆಯಲ್ಲ, ಅದರಿಂದ ಈ ಕರ್ಮದಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಏನು ಯಾವಾಗ್ಲೂ ಒಂದೇ, ಮೋಕ್ಷವೊಂದನ್ನೇ ಅವಲಂಬಿಸಿದ್ದು. ನಿಶ್ಚಯಾತ್ಮಕವಲ್ಲದ ಬುದ್ಧಿ ಆದ್ರೂ ಹಲವು ಶಾಖೆಗಳಾಗಿ ಕೊನೆ ಇಲ್ಲದೆ ಹೋಗುತ್ತೆ. ಏನೋ ಇದು ಮಾಡಿದ್ರೆ ನನ್ಗೆ ಅದ್ ಸಿಗತ್ತೆ, ಆ ಪ್ರಮೋಷನ್, ಅದರಿಂದ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಏನೇನೋ ಅಂದ್ಕೊಂಡು ಹೊಲದಲ್ಲಿ ಆಸಕ್ತಿ ಇಟ್ಕೊಂಡು ಕಾಂಪಿಟೀಷನ್, ಎಲ್ರು ಇದ್ ಮಾಡೋರೆ. ಅಲ್ಲಿ ಏನೋ ಯಾರ್ದೋ ಫೇವರಿಸಮ್ ಏನೋ ಆಯ್ತು, ಸಿಗ್ಲಿಲ್ಲ, ಅವಾಗ ನಿರಾಸೆ ಬೇಸರ ದುಃಖ ಎಲ್ಲ ಬರೀ ಮೋಸನೇನೆ. ಯಾರೋ ಅವ್ರ ಕಡೆಯವ್ರಿಗೆ ಮಾತ್ರ ಕೊಟ್ಕೊಂಡ್ರು, ನನಗೆ ಅದಕ್ಕೆ ಅರ್ಹತೆ ಸರ್ವಿಸು ಇದ್ರು ಕೂಡ, ಈಗ ಯಾರಿಗೋ ಸೀನಿಯಾರಿಟಿ ಇದ್ರು ಕೂಡ ಇನ್ಯಾರನ್ನೋ ಸೂಪರ್ ಮಾಡಿ ಹಾಕ್ಲಿಲ್ವೇ, ಇವೆಲ್ಲ ಆಗೋದು ಇನ್ಫ್ಲೂಯೆನ್ಸು. ಅದಕ್ಕೆ ಅಲ್ಲೊಂದಿಷ್ಟು ಲಂಚ ಸುರಿ, ಈ ತರದ್ದೆಲ್ಲ ಆಗುವಂತದ್ದು. ಅದರಿಂದ ಇದು ಯಾವಾಗ ಇದು ಕರ್ಮಯೋಗವಾಗದೇ ಇದ್ರೆ, ಅದರಿಂದ ಯಾಮಿಮಾಹಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಫಲವಿಲ್ಲದೆ ಹೂಗಳು ಸೊಗಸನ್ನು ಮಾತ್ರ ಮೇಲೆತ್ತಿ ತೋರಿಸುವಂತೆ ವೇದಗಳ ಅಪಾರ್ಥವನ್ನೇ ಹಿಡಿದು ವಾದಿಸುವವರು ಕರ್ಮಗಳಿಗೆ ಕಾಮ್ಯ ಫಲಕ್ಕಿಂತಲೂ ಬೇರೆ ಪುರುಷಾರ್ಥ ಇಲ್ಲ ಅಂತಾರೆ. ಅಂತವರು ತತ್ವಜ್ಞರಲ್ಲ. ಇದೇನು ಅಂದ್ರೆ ಕರ್ಮ ಮಾಡಿದ್ರೆ ಫಲ, ಕರ್ಮಠರು ಅಂತ ಹೇಳ್ತೀವಲ್ಲ, ಕರ್ಮೇತಿ ನೈಯಾಯಿಕರ ಮತ ಇದಲ್ಲಿ ಪ್ರಧಾನ ಅವರು ಕರ್ಮ ಅಂತಾರೆ. ನಾವು ಹೇಳೋ ಕರ್ಮಯೋಗ ಅನ್ನೋದು ಬೇರೆ. ಕರ್ಮವನ್ನ ಮಾಡದೆ ಯಾರು ಇರ್ಲಿಕ್ಕಾಗೋಲ್ಲ ಒಂದು ಕ್ಷಣನೂ ಕೂಡ. ಆದ್ರೆ ಮಾಡೋ ಕರ್ಮ ಏನಾಗ್ಬೇಕಾಗಾದ್ರೆ ಅದು ಭಗವದ್ ಅರ್ಪಿತವಾಗ್ಬೇಕು. ಅಂದ್ರೆ ಒಳ್ಳೆ ಕೆಲಸನೇ ಮಾಡ್ಬೇಕು, ಕೆಟ್ಟ ಕೆಲಸ ಮಾಡಬಾರ್ದು. ಈಗೇನು ಮಾಡೋದಾಗಿಲ್ಲ, ಈಗ ತಾನೇ ಅದೇ ಹೇಳಿದ್ ನಾನು. ಇವೆಲ್ಲ ಯಾವ್ದೋ ಒಂದ್ ಮಾಡಿ ಬಿಸಾಕೋಣ ಅಂತ ಇಲ್ಲ, ಶ್ರದ್ಧೆಯಿಂದ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು.
ಆದ್ರೆ ಈ ಅನುಸಂಧಾನದೊಂದಿಗೆ ಮಾಡಿದ್ರೆ ಆ ಕರ್ಮ ನಿಮ್ಗೆ ಬಂಧನವಾಗುತ್ತಾ? ಹಾಗಾದ್ರೆ ಆ ರೀತಿ ಮಾಡಿದಾಗ ಕರ್ಮದಲ್ಲಿ ಸಾತ್ವಿಕ ತ್ಯಾಗ ಮಾಡಿ ನೀವೊಂದು ಕರ್ಮವನ್ನ ನಡೆಸದೆ ನಿಮ್ಗೆ ಫಲ ಸಿಗಲ್ವಾ? ಅದ್ರಲ್ಲಿ ಸಿಗುತ್ತೆ, ಆದ್ರೆ ಫಲಕ್ಕಾಗಿ ನೀವು ಮಾಡ್ಲಿಲ್ಲ. ಸೊ ಅವಾಗ ಏನು ಅಂದ್ರೆ ನೀವು ಮಾಡಿದ್ದಕ್ಕೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದಾಗ ಏನಿತ್ತೋ ಅದಕ್ಕಿಂತ ಹೆಚ್ಚಿಗೆ ಫಲ ಬಂದಿರುತ್ತೆ. ಯಾಕೆಂದ್ರೆ ನಿಮ್ಮ ಮನಸ್ಸು ಸಮಾಧಾನವಾಗಿತ್ತು, ಟೆನ್ಷನ್ ಇಲ್ಲ ನಿಮ್ಗೆ. ಇದು ಭಗವಂತನಿಗೆ ಮಾಡ್ತಾ ಇದ್ದೀನಿ ಅನ್ನೋ ಪ್ರೀತಿ ಇತ್ತು. ಫಲ ಆ ರೀತಿ ಇಟ್ಕೊಂಡು ಜಾಸ್ತಿ ಸಿಗುತ್ತೆ ಅಂತ ಉದ್ದೇಶ ಇರಬಾರ್ದು. ಫಲಾಭಿಸಂಧಿರಹಿತ ಅದೇ ಬರ್ಬೇಕಾದ್ದು ಎಲ್ಲ. ಸೊ ಎಲ್ಲವೂ ಭಗವಂತನಿಗೆ ಅಂತ ಮಾಡಿದಾಗ ಅದು ಉತ್ತಮವಾದಂತ ರಿಸಲ್ಟ್ಸ್ ಕೊಡೋದು. ಇಲ್ಲಿಯ ಇದಕ್ಕಷ್ಟೇ ಅಲ್ಲ, ಅದು ಈ ಕರ್ಮದ ಬಂಧನದಿಂದ ಬಿಡಿಸ್ಕೊಳ್ಳಕ್ಕೆ ಪೂರ್ಣವಾಗಿದೆ. ಯೋಗ ಮನಸ್ಸಿನ ಚಂಚಲತೆ ಇದೆಲ್ಲ ಬಿಡಿಸಿ ಮಾಡುವಂಥದ್ದು. ನಾಣ್ಯದಸ್ತಿ ಇತಿ ವಾದಿನಃ, ಇದನ್ನು ತಿಳಿದೇ ಇರೋರು. ಕಾಮಾತ್ಮಾನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಳ ಭೋಗೈಶ್ವರ್ಯ ಗತಿಂ ಪ್ರತಿ. ಕಾಮಗಳಲ್ಲಿಯೇ ಮನಸ್ಸಿಟ್ಟು ಸ್ವರ್ಗವೇ ಮುಂತಾದ ಉತ್ತಮವಾದ ಪುರುಷಾರ್ಥ ಎಂದು ಎಣಿಸ್ತಕ್ಕವರು ಭೋಗ ಐಶ್ವರ್ಯಗಳ ಸಾಧನೆಗಾಗಿ ಮೇಲೆ ಮೇಲೆ ಪುನರ್ಜನ್ಮಗಳನ್ನ, ಕರ್ಮಗಳನ್ನ, ಕರ್ಮ ಫಲಗಳನ್ನ ತಂದು ಕೂಡಿಸುವಂತಹ ಮತ್ತು ಅನೇಕ ಕ್ರಿಯಾಭೇದಗಳುಳ್ಳ ಇಂತಹ ಕರ್ಮ ಮಾರ್ಗದಲ್ಲಿ ಆಸೆ ಹುಟ್ಟಿಸುವ ಬೋಧನೆಗಳನ್ನೇ ಮಾಡ್ತಾರೆ. ನೀವು ಇದು ಮಾಡಿದ್ರೆ ನಿಮ್ಗೆ ಆ ಫಲ ಸಿಗುತ್ತೆ. ವ್ರತ ಟೀಕಾ, ಸತ್ಯನಾರಾಯಣ ವ್ರತ ಮಾಡಿ ನಿಮ್ಗೆ ಏನೇನೋ ಫಲ ಸಿಗುತ್ತೆ, ಇನ್ನೇನೋ ಒಂದು ಮಾಡಿ ಅದ್ರಲ್ಲಿ ನಮ್ಗೆ ಅದ್ ಸಿಗತ್ತೆ, ಇದ್ ಸಿಗತ್ತೆ, ಧನ ಧಾನ್ಯ ಪಶು ಬಹುಪುತ್ರ ಲಾಭ, ಅದಕ್ಕಾಗಿ ಒಂದು ಮಾಡಿ, ಅದಕ್ಕಾಗಿ ಒಂದು ಉತ್ತಮ ಜನ್ಮ, ಮತ್ತ ಅಲ್ಲಿ ಇನ್ನೊಂದಷ್ಟು ಮಾಡಿ ಅಂತೂ ಒಟ್ಟಿನೆಲ್ಲ ಬಂಧನದಲ್ಲೇ ಸುತ್ಸುತ್ತೆ. ಪುಣ್ಯ ಅನ್ನೋದು ಇದು ಅನೇಕ ಬಾರಿ ಹೇಳಿದ್ದಂತೆ, ಪಾಪದ್ದು ಕರ್ಮದ ಕಬ್ಬಿಣದ ಬೇಡಿ ಆದ್ರೆ ಪುಣ್ಯ ಚಿನ್ನದ ಬೇಡಿ ಅಂದ್ರೆ ಹೀಗೇನೆ. ಅದು ಬಂಧನಕ್ಕೆ ಕಾರಣವಾಗುತ್ತೆ ಹೊರತು ಅದು ಅದಕ್ಕೆ ಬರೀ ಪುಣ್ಯಕ್ಕಾಗಿ ಅಂತ ಯಾವ ಕೆಲಸ ಮಾಡ್ಬಿಡಿ. ಇದು ಸಿದ್ಧಾಂತ. ಭಗವದರ್ಪಿತವಾಗಿ ಮಾಡಿ. ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನ ಬೇಡ ಅಲ್ಲಿ. ನಾಹಂಕರ್ತ ನೇದಂ ಮಮ ಕರ್ಮ ಫಲಮಪಿ ನ ಮಮ. ಇದು ಮೂರೇನೆ ಸಾತ್ವಿಕ ತ್ಯಾಗ. ಹಾಗಾದ್ರೆ ಯಾರಿಗಿದು? ಎಲ್ಲ ಭಗವಾನೇವ. ಅವನೇ ನಿಂತು ಅವನಿಗಾಗಿ ಅವನೇ ಮಾಡಿಸ್ಕೊಳ್ತಾ ಇದ್ದಾನೆ ನನ್ನ ಮುಖಾಂತರ ಅಷ್ಟೇ. ಈ ಆತ್ಮನ ಮುಖಾಂತರ ನಡೆಸ್ಕೊಳ್ತಾ ಇರೋವನು ಭಗವಂತ. ಇದ್ರಲ್ಲಿ ಬರೋ ಫಲ ಅವಂದೇನೆ. ಸರ್ವಯಜ್ಞಸ್ಯ ಅಹಂ ಭೋಕ್ತಾ ಚ ಪ್ರಭುರೇವ ಚ. ನಾನೇ ಭೋಕ್ತಾ, ಎಂಜಾಯರ್, ನಾನೇ ಪ್ರಭು. ಅದಕ್ಕೆ ಯಜ್ಞೇಶ್ವರೋ ಹವ್ಯ ಭೋ ಹರಿರೀಶ್ವರೋತ್ರ ತತ್ಸನ್ನಿಧಾನ ಗೀತೆನಲ್ಲೇ ಬರುವಂತ ಮಾತದೆಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮ ಹರಿ ಬ್ರಹ್ಮಣ ಬ್ರಹ್ಮ ಇವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಬ್ರಹ್ಮ ಅಂದ್ರೆ ಪರಮಾತ್ಮ, ಇಲ್ಲಿ ನಾಟ್ ಚತುರ್ಮುಖ ಬ್ರಹ್ಮ. ಫಲ ನಿರೀಕ್ಷಿಸೋಲ್ಲ, ಆದ್ರೆ ಎಲ್ಲವೂ ಅವನಿಗಾಗಿ ಅಂತ ಮಾಡಿದಾಗ ನಿಮಗೆ ಬಂಧನ ಬಿಡಿಸ್ತಾನೆ. ಕರ್ಮ ಬಂಧನ ಬಿಡುತ್ತೆ, ಅದಕ್ಕೆ ಇದು ಕಾರಣವಾಗತ್ತೆ. ಹೀಗೆ ಯಾರು ಫಲಾಭಿಸಂಧಿರಹಿತವಾಗಿ ಕರ್ಮವನ್ನ ನಡೆಸ್ತಾರೆ, ಯೋಗವನ್ನ, ಅವರಿಗೆ ಆತ್ಮಜ್ಞಾನವನ್ನು ಕೊಡ್ತೀನಿ. ದದಾಮಿ ಬುದ್ಧಿ ಯೋಗಂ ತಂ. ಆತ್ಮ ಇದು ಭಗವಂತನಿಗೆ ಸೇರಿದ್ದು, ಅದನ್ನ ಅವನಿಗೆ ಸಮರ್ಪಿಸ್ಬೇಕು ಅನ್ನೋ ಬುದ್ಧಿ ಪ್ರಬುದ್ಧಿ ಅದನ್ನು ಕೊಡ್ತಾನೆ ಭಗವಂತ. ಇಲ್ಲ ನನಗೆ ಫಲ ಸಿಗುತ್ತೆ ಇದರಲ್ಲಿ ಅಂತ ಅದರಲ್ಲಿ ಹೋದ್ರೆ ಅದರಲ್ಲೇ ಸಿಗಾಕೊಳ್ತೀರಿ ಮತ್ತೆ. ಅದಕ್ಕಿಂತ ಇನ್ ಸ್ವಲ್ಪ ಬೇಕು. ಈಗ ಯಾರೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಈ ವರ್ಷ ಅವನ ಪ್ರಾಫಿಟ್ 15% ಬಂತು, ಮುಂದಿನ ವರ್ಷಕ್ಕೆ ಸಾಕು ಇಷ್ಟು ಕೂತ್ಕೊಳ್ತಾನೇನೋ, ಅವನ ಏಮೇನೋ ಅವಾಗ ನೆಕ್ಸ್ಟ್ 30%, 60%. ಹಾ ಹೋಗ್ಲಿ, ಹಾಗೆ ಹೋಗ್ತಾ ಇರುತ್ತಾ ಅದು. ಎಲ್ಲ ಒಂದ್ ದಿವಸ ತಡ ಬೀಳ್ತು, ಕೆಳಕ್ಕೆ ಮುಗೀತು, ಮೊದ್ಲಿಂದ ಎಲ್ಲಾನು ಹೋಯ್ತು. ಎಲ್ಲೆಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ಲೆಲ್ಲ ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ. ನೀವು ಎಲ್ಲೆಲ್ಲಿ ಪ್ರತೀಕ್ಷೆ ಏನೇನ್ ಮಾಡ್ತೀರೋ ಅವಾಗ ನಿರಾಸೆನೂ ಕೂಡ ಸಿದ್ಧರಾಗಿರ್ಬೇಕು ಎದುರಿಸೋದಕ್ಕೆ. ಹಾ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡೋ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಅವಾಗೇನು ಅಂದ್ರೆ ಏನ್ ಕೊಟ್ರು ಕೂಡ ಅದು ಮಹಾಪ್ರಸಾದವೇನು. ಇದೇ ಕಾರಣ ಇವರು ವರದರಾಜ ಹೇಳ್ತಾರೆ, ಸಂಭಾವನೆ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಬಾಯಿನಲ್ಲಿ ಹೇಳ್ಬೇಡಿ, ನೀವು ಹೋಗಿ ಮಾಡಿ, ಅವ್ರೇನ್ ಕೊಡ್ತಾರೋ ಅದು ಮಹಾಪ್ರಸಾದ ಅಂತ ತಗೊಳ್ಳಿ. ಭಗವಂತನಿಗೆ ಗೊತ್ತು ಯಾರ್ಯಾರಿಗೆ ಎಷ್ಟು ಹೇಗೆ ಎಷ್ಟು ಕೊಡ್ಬೇಕು ಅಂತ. ನೀವು ಶ್ರದ್ಧೆಯಿಂದ ಮಾಡ್ತಿರಲ್ಲ, ಅವನು ಇನ್ನೆಲ್ಲೋ ಕೊಡ್ತಾನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಆ ಮಾತುಗಳಿಗೆ ಮರಳುಗೊಂಡು ಯಾರು
ಆಸೆ ಹುಟ್ಟಿಸುವಂತ ಬೋಧನೆಯನ್ನೇ ಹೇಳುವಂತವ್ರು. ಭೋಗ ಐಶ್ವರ್ಯಗಳಲ್ಲಿ ಪ್ರವಸ್ತಿಗೆ ತಕ್ಕವರಿಗೆ ಮನಸ್ಸಿನಲ್ಲಿ ನಿಶ್ಚಯಾತ್ಮಕವಾದಂತಹ ಆತ್ಮಜ್ಞಾನ ಎಂದಿಗೂ ಹುಟ್ಟಲಾರದು. ನೀವು ಇದು ಮಾಡಿ ಪುಣ್ಯ ಸಿಗುತ್ತೆ, ಆ ಲೋಕದಲ್ಲಿ ನಿಮಗೆ ಕಾಮಚಾರೋ ಭವತಿ, ಅಲ್ಲೇ ಇರೋಕ್ಕಾಗುತ್ತೇನೋ. ಕ್ಷೀಣೆ ಪುಣ್ಯ ಮಧ್ಯ ಲೋಕಂ ವಿಶಂತಿ ಏಕವಿಂಶತಿರ್ವೈ ದೇವ ಲೋಕಾಹ, 21 ಲೋಕಗಳಿದೆ. ನರಕದ್ದಿರೋಂಗೆ ಏಕವಿಂಶತಿರ್ವೈ ದೇವಲೋಕ ಈ ಸಂಹಿತೆಯಿಂದ ಬಂದಿದ್ದು. ದೇವಲೋಕಗಳು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರೆ ಉತ್ತಮ ಗತಿಗಳು. ಇಷ್ಟೇ ಅಂತಿಲ್ಲ. ಈಗ ನಾವ್ ಹೇಳೋದು ಭೂಹು ಭುವ ಸುವ ಮಹಾಜನ ತಪ ಸತ್ಯಂ, 7 ಲೋಕನ. ಇವನು ಮಾಡಿದಂತ ಈ ಕೆಲಸಗಳು, ಇಲ್ಲಿ ಪುಣ್ಯದ ಕರ್ಮಗಳು ಜಾಸ್ತಿ ಆಗಿ ಅವನಿಗ ಉತ್ತಮ ಗತಿಗಳು. ಶಾಂತಪನ ಲೋಕ, ಈ ಬೇರೆ ಬೇರೆ ಲೋಕಗಳು ಹೇಳ್ತಾರಲ್ಲ, ಅಲ್ಲಿಯ ಭೋಗಗಳು, ಅಲ್ಲಿಯ ಐಶ್ವರ್ಯ, ಅದೆಲ್ಲ. ಆದ್ರೆ ಅದು ಯಾವ್ದು ಪರ್ಮನೆಂಟ್ ಅಲ್ಲ. ಇವನ್ ಪುಣ್ಯ ಮುಗಿದ ತಕ್ಷಣ ವಾಪಸ್ ಬರ್ಬೇಕು, ಯಾವುದೇ ಲೋಕಕ್ಕೆ ಹೋದ್ರು ಕೂಡ. ಸೊ ವಾಪಸ್ ಬರೋದಂತೂ ಇವನ್ ತಪ್ಪಿಸ್ಕೊಳಕ್ ಆಗೋಲ್ಲ, ಪುಣ್ಯಕ್ಕಾಗಿ ಏನೇ ಕೆಲಸ ಮಾಡಿದ್ರು ಕೂಡ. ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನಿರ್ದ್ವಂದ್ವ ನಿತ್ಯ ಸತ್ವಸ್ತು ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಜುನ, ವೇದಗಳು ಸತ್ವ ರಜಸ್ಸು ತಮಸ್ಸುಗಳು ಎಂಬ ಈ ತ್ರೈಗುಣ್ಯ ಫಲಗಳನ್ನ ಪ್ರತಿಪಾದಿಸುತ್ತವೆ. ವೇದದಲ್ಲಿ ಎಲ್ಲ ಇದೆ. ನೀವ್ ಇದನ್ ಮಾಡಿದ್ರೆ ಅದು ಸಿಗತ್ತೆ, ಅದು ಮಾಡಿದ್ರೆ ಅದಿದೆ ಅಂತ. ನೀವ್ ಆರಿಸ್ಕೊಳ್ಳೋದು ಯಾವ್ದು ಅದ್ರ ಮೇಲೆ. ಈ ವಿಶ್ವದಲ್ಲಿ ಲೋಕದಲ್ಲಿ ಎಲ್ಲಾನು ಇದೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆರಿಸ್ಕೊಳ್ಳೋದು ನಿಮ್ ಚಾಯ್ಸ್. ಒಳ್ಳೆ ಇದನ್ನ ಆರಿಸ್ಕೊಳ್ತಿರೋ, ಕೆಟ್ಟದ್ದು ಆರಿಸ್ತಿರೋ, ಹೀಗೆ. ನೀನು ಆ ಮಿಶ್ರ ಗುಣಗಳ ಸಂಬಂಧವನ್ನ ಇಟ್ಕೊಳ್ಳದೆ ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಿ ಸತ್ವ ಗುಣವನ್ನೇ ಹಿಡಿದು ಯೋಗಕ್ಷೇಮ ಚಿಂತೆಯನ್ನ ತೊರೆದು ದೃಢ ಮನಸ್ಸುಳ್ಳವನಾಗೋ. ನಾಳೆ ದಿವಸ ಏನಾಗುತ್ತೋ, ನನಗೆ ಇಷ್ಟು ಪ್ರಾಫಿಟ್ ಬರದೇ ಇದ್ರೆ ನಾನು ಈ ಮನೆ ಕಾರು ಎಲ್ಲ ಇಟ್ಕೊಂಡಿರ್ಲಿಕ್ಕಾಗತ್ತಾ? ಈ ಭೋಗಗಳು ಇವೆಲ್ಲ ಇಷ್ಟೆಲ್ಲ ಆಗ್ಬೇಕಾದ್ರೆ ನನಗೇನು ಎಕ್ಸ್ಪೆಂಡಿಚರ್ ಇದೆ, ಎಲ್ಲ ನಾನ್ ಮಾಡ್ತೀನಿ, ನನ್ನ ಅಚೀವ್ಮೆಂಟು ಇವೆಲ್ಲ ಪರ್ಮನೆಂಟಾ? ಆವಾಗ ಇದೆಲ್ಲ. ಅದಕ್ಕಾಗಿ ಅವೆಲ್ಲ ಚಿಂತೆನ ಬಿಡು, ಸತ್ವ ಗುಣದಲ್ಲೇ ಇರು. ರಾಜಸ ತಾಮಸ ಗುಣಗಳನ್ನ ಬಿಟ್ಟು ಸತ್ವದಲ್ಲೇ ನೆಲೆ ನಿಂತು ಫಲಾಭಿಸಂಧಿ ರಹಿತವಾಗಿ ಕರ್ಮವನ್ನ ನಡೆಸು. ಅದು ಯೋಗ, ಕರ್ಮ ಯೋಗವನ್ನ ಆಚರಿಸು. ಅದು ಸಂದೇಶ. ಯಾವಾನರ್ಥ ಉದಪಾನೆ ಸರ್ವತ್ರ ಸಂಪ್ಲುತ ಹೊದಗೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಕೋಡಿ ಹರಿಯುವ ಕೆರೆಗಳ ಸುತ್ತಲೂ ತುಂಬಿ ತುಳುಕ್ತಾ ಇದ್ರು ಕೂಡ ಬಾಯಾರಿದವನು ತನಗೆ ಬೇಕಾದಷ್ಟು ನೀರನ್ನು ಮಾತ್ರವೇ ಅದರಿಂದ ಗ್ರಹಿಸ್ತಾನಲ್ವೇ. ಈಗ ತುಂಬಾ ಬಾಯಾರಿಯಾಗಿದೆ, ಏನ್ ಒಂದ್ ಕೆರೆ ಬರ್ತಿ ನೀರ್ ಕುಡಿತೀರಾ? ಎಷ್ಟು ನೀರು ಕುಡಿಬಹುದು? ನೀರು ಹೆಚ್ಚಿಗೆ ಕುಡಿದ್ರೆ ಏನಾಗತ್ತೆ ಗೊತ್ತಾ? ಪ್ರಾಣ ಹೋಗುತ್ತೆ. ಒಂದ್ ಬಕೆಟ್ ನೀರು ಕುಡೀರಿ ಬಲವಂತವಾಗಿ. ಲಿಮಿಟೇಷನ್. ಕೆರೆಯಲ್ಲಿ ತುಂಬ ಕೋಡಿ ಹರಿತಾ ಇದೆ. ಈ ಕೋಡಿ ಹರಿತು ಅಂತ ಕೆರೆಯಲ್ಲಿ ಇದ್ರೆ ಹೋಗ್ಬಿಟ್ಟು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ ಬರ್ತಿದ್ವು ಊರಿನಲ್ಲಿ. ಕೋಡಿ ಬಿತ್ತು ಅಂತ. ಹಾಗೆ ಕೋಡಿ ಹರಿಯುವಷ್ಟು ನೀರು ತುರಿತಾ ಇದ್ರು ಕೂಡ ಬಾಯಾರದವನು ಎಷ್ಟು ಕುಡಿಬಹುದು? 1 ಲೋಟನೋ 2 ಲೋಟ 3 ಲೋಟ, ಅದಕ್ಕಿಂತ ಹೆಚ್ಚಿಗೆ ಕುಡಿಯಕ್ಕಾಗತ್ತ? ಅದರಂತೆ ಜ್ಞಾನಿಯಾದ ಬ್ರಾಹ್ಮಣನಿಗೆ ಎಲ್ಲಾ ವೇದಗಳಲ್ಲೂ ಗ್ರಹಿಸಬೇಕಾದಂತಹ ಸಾರ ಒಂದೇನೆ, ಮೋಕ್ಷ ಸಾಧನ. ಏನು ಸುಮ್ನೆ ವೇದದಲ್ಲಿ ಎಲ್ಲದನ್ನು ಮಾಡ್ತೀನಿ ಅಂತ ಆಗ್ಬಾರ್ದು. ಆ ಪ್ರಾಚೀನ ಬರ್ಹಿ ಅಂತ ಒಂದ್ ಕಥೆ ಇನ್ನೇ ಒಂದ್ಸಲ ಹೇಳಿದ್ದೆ. ಬರ್ಹಿ ದರ್ಬೆ, ಪೂರ್ವಾಗ್ರವಾಗಿ ದರ್ಬೆ ಇಟ್ಕೊಂಡು ಇಡೀ ಭೂಮಂಡಲವನ್ನೇ ಮುಚ್ಚಿಬಿಟ್ಟಿದ್ದ. ಅಂದ್ರೆ ಅಷ್ಟು ಯಜ್ಞಗಳನ್ನು ಮಾಡಿದ್ದ. ಈಗ ನಿನ್ನೆ ಮೊನ್ನೆ ಬಂದಾಗ ಭೀಷ್ಮ 300 ಅಶ್ವಮೇಧ ಯಾಗ ಮಾಡಿದ ಅಂತ. ಅಶ್ವಮೇಧ ಯಾಗ ಅಂದ್ರೆ ಸುಮ್ನೆನಾ? ಕುದುರೆಯನ್ನು ಕಳಿಸಿ ಎಲ್ಲ ಕಡೆಯಿಂದ ತರಿಸಿ ಏನು ಯಥೇಚ್ಛವಾಗಿ ಅದನ್ನ, ಅದು ವರ್ಷಗಳ ಇದು ನಡೆಯುವಂತದ್ದು, 1 ವರ್ಷಕ್ಕೆ ಮುಗಿಯೋದಲ್ಲ. ದೀರ್ಘ ಸತ್ರ ಇವುಗಳೆಲ್ಲ ಇರುವಂತದ್ದು. ಎಲ್ಲವೂ ಅಷ್ಟೆ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನಗೆ ಕರ್ಮಗಳಲ್ಲಿ ಅಧಿಕಾರವೇ ಹೊರತು ಅದರ ಫಲಗಳನ್ನು ಕುರಿತು ನಿನಗೆ ಅಧಿಕಾರ ಇಲ್ಲ. ಸೊ ರಿಸಲ್ಟ್ ಓರಿಯೆಂಟೆಡ್ ಆಗಿರಬೇಕು ಅನ್ನೋ ಈಗಿನ ಲೌಕಿಕವಾದ ಮಾತು ಪೂರ್ಣವಾಗಿ ಸುಳ್ಳು, ತಪ್ಪು. ಅದನ್ನ ನಂಬಬೇಡಿ. ಹಾಗಾದ್ರೆ ಎಲ್ರು ಹೋಗಿ ಕೆಲಸ ಮಾಡಿ, ಸಂಬಳ ಎಕ್ಸ್ಪೆಕ್ಟ್ ಮಾಡಬೇಡಿ.
ಕರ್ಮಗಳನ್ನ ಮಾಡೋದ್ರಲ್ಲಿ ಅಧಿಕಾರವೇ ಹೊರತು ಫಲಗಳಲ್ಲಿ ಅಲ್ಲ. ಆದ್ದರಿಂದ ಕರ್ಮಕ್ಕೆ ಫಲವನ್ನ ಉದ್ದೇಶಿಸಿ ನೀನು ಪ್ರವೇಶಿಸಬೇಡ. ನನಗೇನ್ ಫಲ ಸಿಗುತ್ತೆ ಅಂತ ನೋಡ್ಕೊಂಡು ಕರ್ಮ ಮಾಡ್ಬೇಡ. ಇದು ಸಂದೇಶ. ಫಲ ಇಲ್ಲ ಎಂದು ಕರ್ಮವನ್ನು ಬಿಟ್ಟು ಬಿಡಲೂಬಾರದು. ಇದು ಈ ಸಂಧ್ಯಾವನ್ನೇ ಮಾಡಿದ್ರೆ ಏನ್ ಸಿಗುತ್ತೆ ಕೇಳೋದೇ ತಪ್ಪು. ಅದು ಇಟ್ಸ್ ಎನ್ ಆರ್ಡೈನ್ ಡ್ಯೂಟಿ, ಅಂದ್ರೆ ಆಜ್ಞಾರೂಪ ಕೈಂಕರ್ಯ ನಡೆಸು. ಭಗವಂತನ ಆಜ್ಞೆ, ಬ್ರಾಹ್ಮಣನಾಗಿದ್ದಕ್ಕೆ ತ್ರಿಕಾಲ ಸಂಧ್ಯೆ ಮಾಡ್ಬೇಕು ಅಂತ. ಬಿಟ್ರೆ ಅವನ ನಿಗ್ರಹ ಸಂಕಲ್ಪಕ್ಕೆ ಒಳಗಾಗ್ತೀಯ. ನೀ ಬೇರೆ ನಾನು ಕರ್ಮಯೋಗ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿತ್ಯ ನೈಮಿತಿಕ ಕರ್ಮಗಳನ್ನ ಬಿಟ್ಟು ಅಂದ್ರೆ ನೀನು ಭ್ರಷ್ಟನಾಗ್ತೀಯ. ಆ ಕರ್ಮವನ್ನ ಬಿಟ್ಟಿದ್ದಕ್ಕೆ ಉಂಟಾಗುತ್ತಲ್ಲ ದೋಷ, ಅದು ಪಾತ್ರ ಆಗದೆ ಇರೋದಕ್ಕೆ ಇದನ್ನ ನಿಯಮಿತವಾಗಿ ಕಡೆ ಉಸಿರಿರೋ ತನಕ ನಡೆಸ್ಬೇಕು. ಆಜ್ಞಾ ಕೈಂಕರ್ಯಗಳು. ಕಾಮ್ಯ ಕರ್ಮಗಳು ನೀವು ಇವಾಗ ಸತ್ಯನಾರಾಯಣ ವ್ರತ ಮತ್ತೊಂದು ಏನೋ ಮಾಡಿದ್ರೆ ಅದು ಯಾವ್ದೋ ದೇವತೆದೋ ಇದು ಮಾಡದೆ ಇದ್ರೆ ನಿಮ್ಗೆ ದೋಷ ಏನಿಲ್ಲ ಅಲ್ಲಿ. ಯಾಕೆ ನೀವು ಮಾಡ್ಲಿಲ್ಲ? ಅದನ್ನ ಷಷ್ಠಿ ಮಾಡ್ಲಿಲ್ಲ, ಸತ್ಯನಾರಾಯಣ ವ್ರತ ಮಾಡ್ಲಿಲ್ಲ, ಇನ್ಯಾವುದೋ ಒಂದ್ ಮಾಡ್ಲಿಲ್ಲ, ಅದು ಆಪ್ಷನಲ್. ಬೇಕಾ ನಿಮ್ಗೇನೋ ಇದು ಫಲ, ಅದಕ್ಕಾಗಿ ಏನೋ ಮಾಡೋದು. ಆದ್ರೆ ಮಾಡ್ಲೇಬೇಕು ಅನ್ನೋ ನಿಯಮ ಇಲ್ಲ. ಆದ್ರೆ ನಿತ್ಯ ನೈಮಿತಿಕ ಕರ್ಮಗಳು ಬಿಡೋಂಗಿಲ್ಲ, ಫಲಕ್ಕಾಗಿ ಅಲ್ಲ. ಆದ್ರೆ ಫಲ ಇಲ್ಲ ಅಂತಿಲ್ಲ. ಇದೇನೆ ಸರ್ವಂ ಭದ್ರಮಶ್ ಸಕಲಂ ಭದ್ರಮಶ್ನುದೆ. ಪ್ರಾತಃ ಇದರಲ್ಲಿ ಬೆಳಗ್ಗೆ ಅಂತ ಇದರಲ್ಲಿ ಬೆಳಗ್ಗೆ ಸಂಜೆ ಅಂತ ಎರಡೇ ಮಾತು ಬಂತು ಅಲ್ಲಿ. ಮಧ್ಯಾಹ್ನ ಕೈಲಿಲ್ವಲ್ಲ ಅಂದ್ರೆ ಅದು ಅಂಟರ್ಸ್ಟುಡ್. ಅದ್ರಲ್ಲಿ ಈಗ 3 ಲೋಕ ಅಂತ ಹೇಳಿದಂಗ ಅದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ. ಹೇ ಧನಂಜಯ, ಆದ್ದರಿಂದ ನೀನು ಜ್ಞಾನ ಯೋಗದಲ್ಲಿ ನೆಲೆಗೊಂಡು ಕರ್ಮಗಳಲ್ಲಿ ನಿನ್ನದು ಎಂಬ ಅಭಿಮಾನ ಬಿಟ್ಟು ಆ ಕರ್ಮಕ್ಕೆ ಫಲ ಸಿದ್ಧಿಸಿದ್ರು ಸರಿ, ಇಲ್ದಿದ್ರು ಸರಿ, ಸಿದ್ಧ್ಯ ಸಮೋಭೂತ್ವ, ಸಿದ್ಧಿ ಅಸಿದ್ಧಿ ಎರಡರಲ್ಲೂ ಕೂಡ ಅದು ಸಿದ್ಧಿಸಿದ್ರು ಸರಿ, ಸಿದ್ಧಿಸದೆ ಹೋದ್ರು ಸರಿ, ಎರಡನ್ನು ಸಮವಾಗಿ ಭಾವಿಸಿ ಸಿದ್ಧ್ಯ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಅದನ್ನ ನಡೆಸು. ಹೀಗೆ ಸಿದ್ಧಿ ಮತ್ತು ಅಸಿದ್ಧಿಯಲ್ಲಿ ಇವೆರಡರಲ್ಲಿ ಸಮಭಾವದಿಂದ ಇರುವಂತಹದ್ದೇ ಯೋಗ. ಯೋಗ ಅಂದ್ರೆ ಅದೇ, ಎಕ್ಸ್ಪೆಕ್ಟೇಷನ್ ಇಲ್ಲ, ಡಿಸಪಾಯಿಂಟ್ಮೆಂಟು ಇಲ್ಲ. ಇಟ್ಸ್ ಎನ್ ಆಜ್ಞಾ ಕೈಂಕರ್ಯ. ಭಗವಂತ ಶರೀರ ಕೊಟ್ಟಿದ್ದಾನೆ, ವಿವೇಕ ಕೊಟ್ಟಿದ್ದಾನೆ, ಶಾಸ್ತ್ರವನ್ನು ಕೊಟ್ಟಿದ್ದಾನೆ, ಅದರಂತೆ ಆಚರಿಸಿ ಉದ್ಧಾರ ಮಾಡಿಕೊಳ್ಳುವಂತ ಚಾಯ್ಸ್ ಕೊಟ್ಟಿದ್ದಾನೆ. ಉದ್ಧಾರದ ಕಡೆಗೆ ನಮ್ಮ ಗಮನ ಇರಬೇಕೆ ಹೊರತು ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ಬಾರ್ದು. ಈಗ ಚಾಯ್ಸ್ ಕೊಟ್ಟಿದೆ ಅಂತ ಯಾವ್ದೋ ಕತ್ತಿ ಕೊಟ್ಟಿದ್ದಾರೆ, ನಮ್ಮ ಕೈ ನಾವೇ ಕತ್ತಿಸ್ಕೊಳ್ತೇವೆ. ವಿವೇಕ ಬುದ್ಧಿ ಇದೆಯಾ? ಯಾರು ತಮಗ್ ತಾವೇ ಕೆಟ್ಟದನ್ನ ಮಾಡ್ಕೊಳ್ತಾರ? ಲೌಕಿಕವಾಗಿ ನೋಡಿದಾಗ್ಲೂ ಕೂಡ ಯಾಕೆ ಒಳ್ಳೇದನ್ನೇ ಆರಿಸ್ಕೋಬೇಕು, ಕೆಟ್ಟದನ್ನೇ ಆರಿಸ್ಕೊಂಡು ಮಾಡೋದು ಗುಡ್ಡನಾ? ಈ ಹೊಸ ಚಾಕು ಯಾರೋ ಇಂಪಾರ್ಟೆಂಟ್ ಪ್ರೆಸೆಂಟ್ ಮಾಡೋದು, ಈ ಶಾರ್ಪ್ ಆಯಿಂಟ್ಮೆಂಟ್ಸ್ ಗಳು ಪ್ರೆಸೆಂಟ್ ಮಾಡಬಾರ್ದು, ಗೊತ್ತೇನೋ ನಿಮಗೆ? ಕತ್ತಿ ಚಾಕು ಇವುಗಳನ್ನು ಕೊಡೋದಲ್ಲ, ಯಾವುದು ಪ್ರಾಣಕ್ಕೆ ಅಪಕಾರಿಯಾಗದೋ ಅಂತದ್ದನ್ನ ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ಸರಿ. ಅದ ಚಾಕು ಕೊಟ್ಟಿದ್ದಾರೆ ಅಂತ ಕೈ ಬರಲು ಕತ್ತರಿಸ್ಕೊಳ್ತೀನಿ ಅಂತಂದ್ರೆ ವಿವೇಕ ಆಗತ್ತೀಯ? ಆ ರೀತಿ ಮಾತು. ಸಿದ್ಧಿ ಸಿಗಲಿ ಸಿಗದೆ ಹೋಗ್ಲಿ, ಭಗವದರ್ಪಿತವಾಗಿ ಪ್ರೀತಿಯಿಂದ ತ್ರಿಕರಣ ಪೂರ್ವಕವಾಗಿ ಆ ಕೆಲಸ ಮಾಡು. ಫಲದಲ್ಲಿ ಆಸಕ್ತಿ ಬಿಡು. ನಂದು ಅಂತ ಹೇಳ್ಬೇಡ, ನಾನೆಲ್ಲ ಮಾಡ್ತಿರೋದು ಇದೇ ಎಲ್ಲ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಚ ಕೃಪಣಾ ಫಲ ಹೇತವ. ಅರ್ಜುನ, ಫಲೋದ್ದೇಶ ಇಲ್ಲದೆ ಸಮಬುದ್ಧಿಯಿಂದ ನಡೆಸತಕ್ಕಂತ ಕರ್ಮಕ್ಕಿಂತಲೂ ಫಲೋದ್ದೇಶದಿಂದ ಮಾಡತಕ್ಕಂತ ಕರ್ಮ ಕೇವಲ ಹೀನವಾದದ್ದು ಅಂತ ನೋಡಿ. ಫಲಾಭಿಸಂಧಿ ರಹಿತ ಕರ್ಮಕ್ಕೆ ಪ್ರಾಶಸ್ತ್ಯವನ್ನ ಹೇಳ್ತಾ ಇದೆ. ನೀವ್ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ ಹೋಯ್ತದ್ದು. ಈ ಪೌರೋಹಿತ್ಯ ಅಷ್ಟು ಪ್ರಧಾನವಾಗಿ ಇದ್ದಂಥದ್ದು. ಗೌರವ ಯಾಕೆ? ದೇವರಂತೆ ಅವರಿಗೆ ಕಾಲಿಡಿದು ಮುಟ್ಟಿ ನಮಸ್ಕಾರ ಮಾಡೋದು ಅಂದ್ರೆ ಸಾಕ್ಷಾತ್ ಭಗವಂತನಂತೆ ನಡೆಸ್ತಾ ಇದ್ರು. ಆ ಕುಟುಂಬಕ್ಕೆ ಎಲ್ಲ ರೀತಿಯ ಹಿತ ಉಂಟಾಗಲಿ, ಪುರೋಹಿತ ನಡೆಸುವಂತ ಕರ್ಮ. ಹಾಗೆ ಫಲದಲ್ಲಿ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು. ಆದ್ದರಿಂದ ಫಲೋದ್ದೇಶವಿಲ್ಲದ ಕರ್ಮವನ್ನೇ ನೀನು ಹಿಡಿ. ಫಲೋದ್ದೇಶದಿಂದ ಕರ್ಮ ಮಾಡುವವರು ಹೀನರು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ರೆ ಕರ್ಮ ಹೋಯ್ತು, ಅದು ಯೋಗವಾಗವಲ್ಲ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ
ಯೋಗ ಕರ್ಮಸು ಕೌಶಲಂ. ಪತಂಜಲಿ ಯೋಗ ಸೂತ್ರದಲ್ಲೂ ಈ ಮಾತು ಬರುತ್ತೆ. ಯೋಗ ಕರ್ಮಸು ಕೌಶಲಂ. ಏನು? ಮಾಡೋ ಕೆಲಸದಲ್ಲಿ ಪರಿಣಿತಿ. ನಿನ್ನೆ ಅನ್ನ ಸಾರು ಮಾಡಿದ್ರಿ, ಇವತ್ತು ಅನ್ನ ಸಾರೇ ಮಾಡಿದ್ದೀರಿ. ನಿನ್ನೆಗಿಂತ ಏನಾದ್ರು ಚೆನ್ನಾಗಿ ಮಾಡ್ಲಿಕ್ಕಾಗತ್ತಾ? ಅದ್ರ ಬಗ್ಗೆ ನಿಮ್ದೇನಾದ್ರು ಚೂರು ಪ್ರಯತ್ನ, ಥಾಟ್, ಉಪ್ಪು ಇಷ್ಟ ಆಗಿದ್ದೆ ಇನ್ನೊಂದ್ ಚೂರು ಹಾಕಿದ್ರೆ ಸರಿ ಆಗುತ್ತಾ, ಇಲ್ಲ ಒಂಚೂರು ಕಡಿಮೆ ಮಾಡಿದ್ರೆ ಸರಿ ಆಗುತ್ತಾ? ಪರ್ಫೆಕ್ಟ್ ಮಾಡೋ ತಾನೆ. ಇದೇನೇ ಜೀವನದಲ್ಲಿ ಗುರಿ ಆಗ್ಬೇಕು. ನಿನ್ನೆಗಿಂತ ನಾವು ಇವತ್ತಿನ ಬಹಳ ಚೆನ್ನಾಗಿದ್ಯಾ ನಮ್ದು? ನಿನ್ನೆಗಿಂತ ಏನಾದ್ರು ಒಂದು ಚೂರು ಹೆಚ್ಚು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಯ್ತಾ? ಸಾರ್ಥಕವಾದದ್ದು ಏನಾದ್ರು ಕೆಲಸ ಮಾಡಿದ್ವಾ? ಯೋಗ ಕರ್ಮಸು ಕೌಶಲಂ. ಕುಶಲತೆ ಅದು ಯೋಗ. ಯೋಗ ಚಿತ್ತವೃತ್ತಿ ನಿರೋಧ. ಇದು ಅಭ್ಯಾಸ ರೆಗ್ಯುಲರ್ ಆಗ್ತಾ ಬಂತು ಅಂದ್ರೆ ಮನಸ್ಸಿನ ಚಂಚಲತೆಯನ್ನು ಬಿಡಿಸುತ್ತೆ. ಅದಕ್ಕೆ ನಿಯತವಾಗಿ ನಿಯತಂ ಕುರು ಕರ್ಮತ್ವ. ಧ್ಯಾನವನ್ನು, ಜಪವನ್ನು, ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಎಲ್ಲವೂ ನಿಯತವಾಗಿರ್ಬೇಕು. ಡಿಸಿಪ್ಲಿನ್. ಯಾವತ್ತೋ ಒಂದ್ ದಿವಸ ನನಗೆ ತುಂಬಾ ಖುಷಿ ಆಗ್ಬಿಡ್ತು, ಇವತ್ತು ಕೂತ್ಕೊಂಡು ಹೇಳ್ತೀನಿ, ಆಮೇಲೆ ಅಯ್ಯೋ ಯಾವತ್ತೋ ಹೇಳಿದ್ದು ಆಮೇಲೆ ಮಾಡ್ಲೇ ಇಲ್ಲ. ಈ ರೀತಿ ಆಗ್ಬಾರ್ದು. ಅಭ್ಯಾಸ ನಿರಂತರವಾಗಿರ್ಬೇಕು. ಇದೆಲ್ಲ ಪೂರಕವಾಗತ್ತೆ ಭಗವಂತನ ಕೃಪೆ ನಮ್ಮ ಮೇಲೆ ಉಂಟಾಗೋಕೆ, ಯೋಗ ಸಿದ್ಧಿಸೋದಕ್ಕೆ. ಯೋಗ ಫಲಾಫಲಗಳಲ್ಲಿ ಸಮತ್ವ ಬುದ್ಧಿಯಿಂದ ಕರ್ಮವನ್ನು ಮಾಡುವವನು ಪುಣ್ಯ ಪಾಪಗಳು ಎರಡರಿಂದಾನು ಕೂಡ ಬಿಡಲ್ಪಡ್ತಾನೆ. ಆದ್ದರಿಂದ ಈ ಸಮತ್ವ ಬುದ್ಧಿ ಎಂಬ ಯೋಗವನ್ನೇ ಹೇಳಿ ಕರ್ಮಗಳನ್ನ ನಡೆಸೋದ್ರಲ್ಲಿ ಇಂತಹ ಬುದ್ಧಿಯನ್ನು ಸಲ್ಲಿಸುವುದೇ ಕುಶಲತೆಯನ್ನು. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧನ್ ವಿನಿರ್ಮುಕ್ತಾ ಪದಂ ಗಚ್ಚಂತ್ಯನಾಮಯಂ. ಕರ್ಮಫಲದಲ್ಲಿ ದೃಷ್ಟಿ ಇಡದೆ ಸಮಬುದ್ಧಿಯಿಂದ ಅದನ್ನು ನಡೆಸುವಂತ ಜ್ಞಾನಿಗಳು ಜನ್ಮ ಮರಣಗಳು ಎಂಬ ಕಷ್ಟದಿಂದ ತಪ್ಪಿ ದುಃಖಲೇಶ ಇಲ್ಲದೆ ಉತ್ತಮ ಗತಿಯನ್ನು ಹೊಂದುತ್ತಾರೆ. ಹೀಗೆ ಕರ್ಮಯೋಗ ನಡೆಸಿದವರಿಗೆ ಖಂಡಿತ ಫಲವೂ ಕೂಡ ಎಲ್ಲ ಕ್ಲೇಶಗಳಿಂದ ಬಿಡುಗಡೆ ಎಲ್ಲ ಆಗುತ್ತೆ. ಧರ್ಮೇಣ ಪಾಪಂ ಅಪನುದತಿ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಮಹಾನಾರಾಯಣದಲ್ಲಿ ಧರ್ಮ ನೀವು ಆಚರಿಸಿದ್ದಾದ್ರೆ ಪಾಪಗಳಿಂದ ನಿಮಗೆ ಬಿಡುಗಡೆ. ಪ್ರತಿದಿನ ನಾವು ನಡೆಸೋದ್ರಿಂದ ಈ ಆತ್ಮಕ್ಕೆ ಈ ಎಷ್ಟೋ ಅನೇಕ ಕೋಟಿ ಜನ್ಮಗಳು ಲೆಕ್ಕನೇ ಇಲ್ಲ. ಅದು ಅಲ್ಲೆಲ್ಲ ಮಾಡಿದ್ದ ಏನೇನಿದೆಯೋ ಆ ಕರ್ಮಗಳು ಕಲಿತಾ ಇದೆ ಒಂದೊಂದು ಕೂಡ. ಈಗ ಹರಿರ್ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ ಅನಿಚ್ಛಯಾಪಿ ಸಂಸ್ಮೃತಿಯೋ ದಹತ್ಯೇವ ಹಿ ಪಾವಕ. ಹರಿರ್ ಹರಿಹಿ ಅಂತ ಹೇಳ್ಬಿಟ್ರೆ ದಹತ್ಯೇವ ಹಿ ಪಾವಕ. ಪ್ರತಿದಿನ ಅದನ್ನ ಹೇಳ್ತಾ ಇದ್ದೀವಿ, ಪ್ರತಿದಿನ ಪಾಪಗಳು ಸುಡ್ತಾ ಇದೆ. ಹಾಗಾದ್ರೆ ಕಡಿಮೆ ಆಗ್ಬಿಟ್ಟು ನಿಲ್ಲಾಗ್ಬೇಕಲ್ಲ. ಆಗುತ್ತೋ ನಿಲ್ಲ ಅಂತ? ಇಲ್ಲ. ಯಾಕೆ ಅಂದ್ರೆ ನೀವು ಮಾಡಿರೋದು ಇನ್ಫಿನಿಟ್. ಅದರಿಂದ ಇದು ನಿರಂತರವಾಗಿ ಆಗ್ತಾನೆ ಇರ್ಬೇಕು. ಈ ರೀತಿನಲ್ಲಿ 51ನೇ ಶ್ಲೋಕ ಈ ಜಾಗದಲ್ಲಿ ನಿಲ್ಲಿಸ್ಕೊಳ್ಳ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿತ್ಯುಪ ಶಿರೋಭಂಗ ಪಂಚಾಂಗ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.